ಇನ್ ಕೇಸ್ ವಾರ್ ಆದ್ರೆ ಎಷ್ಟು ದಿನ ನಡೀಬಹುದು ಇದಂತ 4-6 ಡೇಸ್ ಮೇಲೆ ಆಗಲ್ಲ. ನಮ್ಗೆ ತಾಕತ್ತಿದೆ, ನಾವು ಸರಿಯಾಗಿ ಅವ್ರಿಗೆ ರಿಟಾಲಿಯೇಟ್ ಮಾಡಕ್ ನಮ್ಮ ಹತ್ರ ಪವರ್. ಯಾರು ಮಾಡಕ್ ಆಗದೆ ಇರೋ ಕೆಲಸನ ಈ ಒಂದು ಸ್ಪೆಷಲ್ ಫೋರ್ಸ್ಗೆ ಕೊಡ್ತಾರೆ ಅಂತ. ವಿಚ್ ಇಸ್ ದಟ್ ಸ್ಪೆಷಲ್ ಫೋರ್ಸ್? ಅವ್ರಿಗೆಲ್ಲ ಚಿಕ್ಕದೆಲ್ಲ ಕೆಲಸ ಕೊಡಲ್ಲ. ಹೋದ್ರೆ ಆ ಮೇನ್ ಒಂದು ಬ್ರಿಡ್ಜ್ ಇದೆ, ಆ ಹೆಡ್ ಕ್ವಾರ್ಟರ್ ಒಂದಿದೆ, ಡೆಸ್ಟ್ರಾಯ್ ಮಾಡ್ಬಿಟ್ಟು ಬನ್ನಿ. ವೆಪನ್ರಿ ಯೂಸ್ ಮಾಡ್ದೇನೆ ಅವ್ರು ಡೆಸ್ಟ್ರಾಯ್ ಮಾಡ್ಬಿಟ್ಟು ಬರ್ತಾರೆ. ಬೆಸ್ಟ್ ಪಾರ್ಟ್ ಇಸ್ ಆ ಟೀಮ್ ಅಲ್ಲಿ 6 ಜನ. ಇಟ್ಸ್ ಕಾಲ್ಡ್ ಹಿಟ್ ಟೀಮ್, 6 ಮೆಂಬರ್ ಟೀಮ್. ಅಂಡ್ ವಾರಲ್ಲಿ ಹೋದಾಗ ನಾನು ಅವ್ನಿಗೆ ಹೇಳ್ತೀನಿ ಫಸ್ಟ್ ಬುಲೆಟ್ ನಾನ್ ತಗೋತೀನಿ, ನೀನ್ ನನ್ನ ಹಿಂದೆ ಇರೋ. ಅವ್ನು ಹೇಳ್ತಾನೆ ಫಸ್ಟ್ ಬುಲೆಟ್ ನಂದು. ಬಟ್ ಅದಕ್ಕೆ ಮುಂಚೆ ನಾವು ಎನಿಮಿ ಮೇಲೆ ಫೈರ್ ಮಾಡ್ತೀವಿ. ಕಾರ್ಗಿಲ್ ವಾರ್ ಅಲ್ಲಿ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್. ಲಾಸ್ಟ್ ಅಲ್ಲಿ ಹೋದಾಗ ಹತ್ರ ಹೋಗೋವರೆಗೂ ಎನಿಮಿನೂ ಅಷ್ಟೇ 15 ಜನ ಇದ್ದವ್ರು 10 ಜನ ಆಗ್ಬಿಟ್ರು. 5 ಜನ ಫೈರ್ ಮಾಡ್ತಾ ಇದ್ರು. ಅಂಡ್ ಅವ್ರ ಹೈಟ್ ಅಲ್ಲಿ ಇದ್ರು, ನಾವು ಕೆಳಗಡೆ ಇತ್ತು. ಅವ್ರಿಗೆ ಅಡ್ವಾಂಟೇಜ್ ಇತ್ತು. ಬಟ್ ಸ್ಟಿಲ್ ನಮ್ ಜನ ಬಿಡ್ಲಿಲ್ಲ. ಹತ್ಕೊಂಡು ಹತ್ರ ಹೋಗಿ ಬಯನೆಟ್ ಇಟ್ಕೊಂಡು ಸಾಯಿಸಿದ್ದಾರೆ. ಏನಕ್ಕೆ ಟೆರರಿಸ್ಟ್ಗಳೆಲ್ಲ ನಮ್ಮ ಕಂಟ್ರಿನ ಅಟ್ಯಾಕ್ ಮಾಡ್ತಾರೆ ಅಂತ, ದಟ್ ಈಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್. ಸ್ನೇಹಿತರೆ, ಇವತ್ತಿನ ಈ ಒಂದು ಪಾಡ್ಕಾಸ್ಟ್ನ ಉದ್ದೇಶ ಏನಂತಂದರೆ, ನಮ್ಮ ಜನರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಉದ್ದೇಶ. ನಮ್ಮ ಭಾರತ ದೇಶದ ಬಾರ್ಡರ್ನಲ್ಲಿ ನಡೀತಾ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ಅಪ್ಡೇಟ್ಸನ್ನು ಕೊಡೋದಕ್ಕೆ, ಟೆರರಿಸ್ಟ್ ಅಟ್ಯಾಕ್ಗಳು ಯಾವ ರೀತಿ ಆಗ್ತಾ ಇದೆ, ನಾವು ಯಾವ ರೀತಿ ಜಾಗರೂಕತೆಯಿಂದ ಇರಬೇಕು, ಇಂಡಿಯನ್ ಆರ್ಮಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ತಾ ಇದೆ ಅಂತಕ್ಕಂಥ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಒಬ್ಬರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ. ಕರ್ನಲ್ ಶೈಲೇಂದ್ರ ರಾವ್. ಇವರು ಸುಮಾರು 37 ವರ್ಷಗಳ ಕಾಲ ಇಂಡಿಯನ್ ಆರ್ಮಿನಲ್ಲಿ ಸರ್ವೀಸನ್ನು ಮಾಡಿದ್ದಾರೆ. ಈಸ್ ಆ್ಯನ್ ಆಥರ್ ಆ್ಯಂಡ್ ಈಸ್ ಅ ಮ್ಯಾರಥಾನ್ ರನ್ನರ್, ಈಸ್ ಅ ಗಾಲ್ಫ್ ಪ್ಲೇಯರ್ ಆ್ಯಂಡ್ ಆಲ್ಸೋ ಈಸ್ ಅ ಟೆನ್ನಿಸ್ ಪ್ಲೇಯರ್. ಇವಾಗ ರಿಟೈರ್ಡ್ ಆಗಿ ನಮ್ಮ ದೇಶದ ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೂಡ ಇವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದ ಕಾಳಜಿಯನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಈ ಒಂದು ಪಾಡ್ಕಾಸ್ಟನ್ನು ಮಾಡ್ತಾ ಇದ್ದೀವಿ. ಸೊ ಲೆಟ್ಸ್ ವೆಲ್ಕಮ್ ಅವರ್ ಮೋಸ್ಟ್ ಹಾನರ್ಡ್ ಕರ್ನಲ್ ಶೈಲೇಂದ್ರ ರಾವ್ ಆನ್ ದಿ ಕಲಿಯುಗ್ ಶೋ ಪಾಡ್ಕಾಸ್ಟ್. ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮ ದೇಶಕ್ಕಾಗಿ ನಮ್ಮ ಆರ್ಮಿನಲ್ಲಿ 37 ವರ್ಷ ಸರ್ವೀಸನ್ನು ಮಾಡಿರ್ತಕ್ಕಂಥ ನಮ್ಮ ಕರ್ನಲ್ ಶೈಲೇಂದ್ರ ರಾವ್ ಅವರು ಇವತ್ತು ನಮ್ಮ ದಿ ಕಲಿಯುಗ್ ಶೋ ಪಾಡ್ಕಾಸ್ಟ್ಗೆ ಬಂದಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ದೊಡ್ಡ ದೊಡ್ಡ ವಿಚಾರಗಳ ಬಗ್ಗೆ, ನಮ್ಮ ಬಾರ್ಡರಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಅನಾಹುತಗಳ ಬಗ್ಗೆ ಇವತ್ತು ಈ ಒಂದು ಪಾಡ್ಕಾಸ್ಟಲ್ಲಿ ಡಿಸ್ಕಸ್ ಮಾಡಬೇಕು ಅಂತ ಶೈಲೇಂದ್ರ ಸರ್ ಅವ್ರಿಗೆ ನಾವು ಕೇಳ್ಕೊಂಡಾಗ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಕಮಿಂಗ್ ಟು ದಿ ಶೋ. ತುಂಬ ನಮಸ್ಕಾರ ಎಲ್ಲರಿಗೂ. ಹಾಗೆಯೇ ಸರ್, ಇವತ್ತು ನಿಮಗೆ ಗೊತ್ತಿರೋ ಹಾಗೆ ಇವತ್ತು ಭಾಳಷ್ಟು ವಿಚಾರಗಳು ನಮ್ಮ ಬಾರ್ಡರ್ನಲ್ಲಿ ನಡೀತಾ ಇದೆ. ಸೊ ಅವೆಲ್ಲ ವಿಚಾರಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಾವು ಒಂದೆರಡು ಮಾತುಗಳ ನಮ್ಮ ಶೈಲೇಂದ್ರ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಹಿ ಹ್ಯಾಸ್ ಸರ್ವ್ಡ್ 37 years ಇನ್ ಇಂಡಿಯನ್ ಆರ್ಮಿ. ಕರ್ನಲ್ ಆಗಿ ಅವರು ಕೊನೆಗೆ ರಿಟೈರ್ ಆಗಿದ್ದಾರೆ. ಆಫ್ಟರ್ ದ್ಯಾಟ್ ಈ ಈಸ್ ಆಲ್ಸೋ ಆ್ಯನ್ ಆಥರ್. ಈ ಹ್ಯಾಸ್ ರಿಟರ್ನ್ ಅ ಬುಕ್ ಕಾಲ್ಡ್ ಅವರ್ ಕಂಟ್ರಿ ಅವರ್ ಪೀಪಲ್ ಆ್ಯಂಡ್ ದ ಇಂಡಿಯಾ ವಿ ವಿಶ್ ಟು ಲಿವ್ ಇನ್. ಸೊ ಈ ಒಂದು ಬುಕ್ಕನ್ನು ಬರೆದಿದ್ದಾರೆ. ದಿಸ್ ಇಸ್ ದ ಫಸ್ಟ್ ಬುಕ್ ಈ ಹ್ಯಾಸ್ ರಿಟರ್ನ್. ಆ್ಯಂಡ್ ಆಫ್ಟರ್ ದ್ಯಾಟ್ ಇನ್ನೊಂದು ಬುಕ್ ಇದೆ ಇವ್ರದ್ದು, ಮರ್ಡರ್ ಆಫ್ ದಿ ಮೈಂಡ್ಸ್ ಅಂತ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ನಮ್ಮ ದೇಶದಲ್ಲಿ ಮಹಿಳೆಯರನ್ನು ನಾವು ಯಾವ ರೀತಿ ಕಾಣ್ತಾ ಇದ್ದೀವಿ, ಹಾಗೆ ಅವರಿಗೆ ಯಾವ ರೀತಿ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ದೀವಿ, ಅವರಿಗೆ ಯಾವ ರೀತಿ ಸಮಾನತೆ ಸಿಗ್ತಾ ಇದೆ ನಮ್ಮ ಸಮಾಜದಲ್ಲಿ, ಹಾಗೆ ಅವರ ಒಂದು ದೃಷ್ಟಿಯಲ್ಲಿ ನಾವು ಯಾವ ರೀತಿ ಹೆಣ್ಮಕ್ಕಳನ್ನು ಟ್ರೀಟ್ ಮಾಡಬೇಕು, ಅವರಿಗೆ ಏನು ಆದ್ಯತೆಯನ್ನು ಕೊಡಬೇಕು ನಮ್ಮ ಜೀವನದಲ್ಲಿ, ನಮ್ಮ ದೇಶದಾದ್ಯಂತ ಹಾಗೂ ಇಡೀ ಪ್ರಪಂಚದಲ್ಲಿ ಒಂದು ಹೆಣ್ಣನ್ನು ಯಾವ ರೀತಿ ನೋಡಬೇಕು ಅಂತ ಈ ಬುಕ್ಕುಗಳಲ್ಲಿ ಅವರು ಬರೆದಿದ್ದಾರೆ. ಸೊ ನಿಮಗೆ ಯಾವಾಗಾದರೂ ಫ್ರೀ ಇದ್ದಾಗ ಐ ವಿಲ್ ಮೆನ್ಷನ್ ದ ಲಿಂಕ್ ಆಫ್ ದ ಬುಕ್ಸ್ ಇನ್ ದ ಡಿಸ್ಕ್ರಿಪ್ಷನ್. ನೀವು ಅಲ್ಲಿ ಹೋಗ್ಬಿಟ್ಟು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ಬುಕ್ಸ್ಗಳನ್ನು ಬೈ ಮಾಡ್ಬೋದು. ಸೊ ಅದ್ರ ಜೊತೆಗೆ ಸರ್, ಇವತ್ತಿನ ಒಂದು ಈ ಪಾಡ್ಕಾಸ್ಟ್ನ ವಿಚಾರವಾಗಿ ಮಾತಾಡಬೇಕು ಅಂತಂದರೆ, ಸೊ ನಿಮ್ಮ ಬಗ್ಗೆ ಹೇಳಬೇಕು ಅಂತ, ನಿಮ್ಮ ಜೀವನದ ಬಗ್ಗೆ, ನೀವು ಬೆಳೆದು ಬಂದಂಥ ಹಾದಿ, ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ನಿಮ್ಮ ಜೀವನ ಹೇಗಿತ್ತು, ನಿಮ್ಮ ತಂದೆ ತಾಯಿ ಏನು ಮಾಡ್ತಾಯಿದ್ರು, and how did you enter Indian Army? What is the purpose behind
ಕಮಿಂಗ್ ಟು ದ ಇಂಡಿಯನ್ ಆರ್ಮಿ. ಸೊ ಈ ವಿಚಾರಗಳ ಬಗ್ಗೆ ಮಾತಾಡಬೇಕು. ಆ್ಯಂಡ್ ದ ಮೈಕ್ ಈಸ್ ಯೋರ್ಸ್. ಥ್ಯಾಂಕ್ ಯು. ದ ಶೋ ಈಸ್ ಯೋರ್ಸ್. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್. ತುಂಬ ಸಂತೋಷ ಈ ಅವಕಾಶ ಕೊಟ್ಟಿದ್ದಕ್ಕೆ. ನಾವು ಕರ್ನಾಟಕದವರು, ಮಾಗಡಿ ಡಿಸ್ಟ್ರಿಕ್ಟ್, ಮಾಗಡಿಲಿದ್ವಿ, ಹುಟ್ಟಿ ಬೆಳೆದಿದ್ದು. ನಮ್ಮ ತಾತ ಅಲ್ಲಿ ತಹಸೀಲ್ದಾರ್ ಆಗಿದ್ದರು. ಅಲ್ಲಿಂದ ಆಮೇಲೆ ಜನ್ರೇಷನ್ ಆಫ್ಟರ್ ಜನ್ರೇಷನ್ ಮೂವ್ ಆಗಿ ಬೆಂಗಳೂರಿಗೆ ಬಂದು, ಅಪ್ಪ ಅಲ್ಲಿ ಬೆಂಗಳೂರು BMS ಕಾಲೇಜಲ್ಲಿ ಓದಿ, ಅದಾದಮೇಲೆ ಫಸ್ಟ್ ಜಾಬ್ ಅವ್ರಿಗೆ ನೇವಿಲಿ ಲಿಗ್ನೈಟ್ ಕಾರ್ಪೊರೇಷನ್ ತಮಿಳ್ನಾಡಲ್ಲಿ ಸಿಕ್ತು. ಫಸ್ಟು PWD ಸಿಕ್ತು, ಆಮೇಲೆ NLC ಅಂತ ಹೇಳ್ತಾರೆ, ವೇರ್ ದೇ ಜನ್ರೇಟ್ ಎಲೆಕ್ಟ್ರಿಸಿಟಿ, ಅಲ್ಲಿ ಮೈನ್ಸ್ ಎಲ್ಲ ಇದೆ. ಅಲ್ಲಿಂದ ನಾವು ಹುಟ್ಟಿ ಬೆಳೆದಿದ್ದು. ಅಮ್ಮ ಮೈಸೂರು ಕಡೆಯವರು. ಆ್ಯಂಡ್ ನಮ್ಮಮ್ಮ ಮೈಸೂರು ಮಹಾರಾಜನ್, ನಮ್ಮ ಅಮ್ಮನ ಅಪ್ಪ ಮೈಸೂರು ಮಹಾರಾಜನ್ ಪ್ಯಾಲೇಸಲ್ಲಿ ಒಂದು ಅಡ್ವೈಸರು, ಗೈಡ್ ಥರ ರಾಜರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರಿಗೆ ಅಡ್ವೈಸ್ ಮಾಡೋದು. ರಾಜರು ಕೇಳೋರು ಆ ಕಾಲದಲ್ಲಿ, ನೀವು ಹೇಳಬೇಕು ಇದು ಪ್ರಕಾರ ಏನು ಮಾಡೋದು ಅಂತ. ಆಗ ಅವರು ಅಡ್ವೈಸ್ ಮಾಡೋರು. ಸೊ ಆ ಥರ ಒಂದು ಫ್ಯಾಮಿಲೀಲಿ ಬೆಳೆದಿದ್ದವರು. ತುಂಬ ಹಂಬಲಾಗಿ ಬೆಳೆದಿದ್ದೀವಿ. ಸೊ ಅದರಿಂದ ನಾನು ಸ್ಲೋಲಿ ಸ್ಕೂಲ್ ಡೇಸಲ್ಲಿ ಒಂದು ಇಬ್ಬರು ನನ್ನ ಜೊತೆಯವರು ಆರ್ಮಿ ಜಾಯಿನ್ ಆಗಬೇಕು ಅಂತ ಆಸೆಪಟ್ಟರು. ಅದನ್ನು ನೋಡಿ ಪ್ಲಸ್ ನನಗೂ ಒಂದು ಆರ್ಮಿನೇ ಬೇಕು ಅಂತ ಒಂದು ಚಿಕ್ಕ ವಯಸ್ಸಲ್ಲಿ 8th 10th ಸ್ಟ್ಯಾಂಡರ್ಡಲ್ಲಿ ಅನಿಸ್ತು. ಸೊ ಅದರಿಂದ ಆರ್ಮಿ ಜಾಯಿನ್ ಮಾಡಿದೆ. ಆ ವಯಸ್ಸಲ್ಲಿ ಆರ್ಮಿಲಿ ಏನಾಗುತ್ತೆ, ಹೆಂಗಿರುತ್ತೆ ಅನ್ನೋದು ಯಾರಿಗೂ ಅಷ್ಟು ಗೊತ್ತಾಗಲ್ಲ. ಈ ಕಾಲದ ಮಕ್ಕಳು ಸ್ವಲ್ಪ ಮುಂದೆ ಬಂದುಬಿಟ್ಟಿದ್ದಾರೆ. ಅವ್ರಿಗೆ ಇಂಜಿನಿಯರ್ ಅಂದರೆ 6th ಸ್ಟ್ಯಾಂಡರ್ಡ್ 5thಲ್ಲೇ ಗೊತ್ತಾಗೋಗುತ್ತೆ ಇಂಜಿನಿಯರ್ ಅಂದರೆ ಏನು, ಡಾಕ್ಟ್ರ್ ಅಂದರೆ ಏನು, ಬಿಸ್ನೆಸ್ ಮ್ಯಾನ್ ಆಗಬೇಕು ಅಂತಾರೆ. ಎಷ್ಟೋ ಜನ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು ಅಂತ 3 ವರ್ಷದ ಮಗುನೇ ಹೇಳಿಬಿಡುತ್ತೆ, ನಾವು ಸ್ಪೋರ್ಟ್ಸಲ್ಲಿ ಹೋಗಬೇಕು ಅಂತ. ಸೊ ಅಪ್ಪ ಅಮ್ಮನಿಗೊಂದು ಅಡ್ವಾಂಟೇಜ್ ಸಿಗುತ್ತೆ, ಓಕೆ ನನ್ನ ಮಗುಗೆ ಈ ಫೀಲ್ಡಲ್ಲಿ ಅದಕ್ಕೊಂದು ಆ್ಯಪ್ಟಿಟ್ಯೂಡ್ ಇದೆ ಅಂತ ಗೊತ್ತಾಗುತ್ತೆ. ನಮ್ಮ ಕಾಲದಲ್ಲಿ ಅಷ್ಟಿಲ್ಲ. ಅಪ್ಪ ಇಂಜಿನಿಯರ್ ಅಂದರೆ ಮಗ ಇಂಜಿನಿಯರು, ಅಪ್ಪ ಡಾಕ್ಟ್ರ್ ಅಂದರೆ ಮಗಳು ಡಾಕ್ಟರು, ಆ ಥರ ಒಂದಿತ್ತು. ಈಗ ಎಲ್ಲ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ದ್ಯಾಟ್ ಈಸ್ ಮೈ ಬ್ಯಾಕ್ಗ್ರೌಂಡ್. ನಾನು ಹುಟ್ಟಿ ಬೆಳೆದಿದ್ದು. ಅಪ್ಪ ಅಮ್ಮನ ಆಶೀರ್ವಾದ, ಫುಲ್ ರಿಲೇಟಿವ್ಸು, ಫ್ರೆಂಡ್ ಸರ್ಕಲ್ ಚೆನ್ನಾಗಿ ನೋಡ್ಕೊಂಡಿದ್ದ ನಾವು ಚೆನ್ನಾಗಿ ಬೆಳೆದು ಆರ್ಮಿ ಜಾಯಿನ್ ಆದೆ. ದಟ್ ವಾಸ್ 1981ನಲ್ಲಿ ನಾನು ಇಂಡಿಯನ್ ಮಿಲಿಟ್ರಿ ಅಕಾಡೆಮಿ ದೆಹ್ರಾದೂನಲ್ಲಿದೆ, ಅಲ್ಲಿ ಜಾಯಿನ್ ಆದೆ. ಆ್ಯಸ್ ಎ ಡೈರೆಕ್ಟ್ ಎಂಟ್ರಿ ಅಂತಾರೆ. ಡೈರೆಕ್ಟ್ ಎಂಟ್ರಿ ಅಂದರೆ ಕಾಲೇಜ್ ಮುಗಿಸ್ಕೊಂಡು ಸ್ಟ್ರೈಟು ಅಕಾಡೆಮಿ ಟ್ರೈನಿಂಗಿಗೆ ಹೋಗೋದು. ಅದು ಬಿಟ್ಟರೆ ಇನ್ನೊಂದೇನು ಅಂದರೆ ನಾವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತ ಒಂದಿದೆ. ಎಸ್ ಸರ್. ಅಲ್ಲಿ ನಾವು ಸ್ಕೂಲಿಂದಾನೇ 12th ಸ್ಟ್ಯಾಂಡರ್ಡ್ ಆಮೇಲೂ ಹೋಗ್ಬೋದು. ಬಟ್ ನಾನು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮಲ್ಲಿ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ ಅನಿಸುತ್ತೆ. ಸೊ ಅದರಿಂದ ಆಪ್ಷನ್ ಹೊಟ್ಟೋಯ್ತು. ದೆನ್ ಆಫ್ಟರ್ ಡಿಗ್ರಿ ಕೋರ್ಸ್ ನಾನು ಹೋಗಿ ಜಾಯಿನ್ ಮಾಡಿದೆ. ಡಿಗ್ರಿ ಅಣ್ಣಾಮಲೈ ಯೂನಿವರ್ಸಿಟಿ ಚಿದಂಬರಮಲ್ಲಿ ಮಾಡಿದೆ. ನಾನು BSc ಫಿಸಿಕ್ಸ್ ಮಾಡಿದೆ. ಅದಾದಮೇಲೆ ನಾನು IMAಲಿ ಟ್ರೈನಿಂಗ್ ತೊಗೊಂಡೆ. ಆ ಟ್ರೈನಿಂಗ್ 1.5 ವರ್ಷ ಟ್ರೈನಿಂಗು, ವೆರಿ ಹಾರ್ಡ್ ಟ್ರೈನಿಂಗ್. ಎಲ್ಲ ಇಂಡಿಯನ್ಸ್ಗೂ ಆ ಟ್ರೈನಿಂಗ್ ಕೊಟ್ಟರೆ ತುಂಬ ಟಫ್ ಆಗ್ತಾರೆ ಅಂತ ನಂಗೊಂದು. ಕ್ಯಾನ್ ಯು ಟೆಲ್ ಅಸ್ ಅ ಲಿಟಲ್ ಬಿಟ್ ಅಬೌಟ್ ದ ಟ್ರೈನಿಂಗ್? ಯಾವ ಥರ ಇರುತ್ತೆ ಬಿಗಿನಿಂಗಲ್ಲಿ ಹೋದರೆ ಆರ್ಮಿಗೆ? ಸೊ IMA ಟ್ರೈನಿಂಗ್ ಅಂದರೆ NDAಲಿರೋ ಮಕ್ಕಳು ಮುಂಚಿಂದಾನೇ ಅವ್ರ ಟ್ರೈನಿಂಗು ಟಫ್ ಆಗಿರುತ್ತೆ. ಅವ್ರು ಸೈನಿಕ್ ಸ್ಕೂಲಿಂದ ಎಲ್ಲ ಹೋಗಿರ್ತಾರೆ. ಸೊ ಅವ್ರು ಚಿಕ್ಕ ವಯಸ್ಸಿಂದಾನೆ 6th ಸ್ಟ್ಯಾಂಡರ್ಡಿಂದಾನೆ ಅವ್ರಿಗೆ ಗೊತ್ತು ಮಿಲಿಟ್ರಿ ಟ್ರೈನಿಂಗ್ ಅಂದರೆ ಚೂರು ಚೂರೇ ಸ್ವಿಮ್ಮಿಂಗ್ ಹೇಳ್ಕೊಡ್ತಾರೆ, ಓಡೋದು, ಆಟ ಆಡೋದು, ಸ್ಪೋರ್ಟ್ಸು, ಬಾಕ್ಸಿಂಗ್ ಎಲ್ಲ ಹೇಳ್ಕೊಡ್ತಾರೆ ಅವ್ರಿಗೆ ಚಿಕ್ಕ ವಯಸ್ಸಿಂದಾನೆ. ಸ್ಕೂಲಿಂದಾನೆ ಬಾಕ್ಸಿಂಗ್ ಹೇಳ್ಕೊಡ್ತಾರೆ. ಸೊ ಆ ಲೆವೆಲಲ್ಲಿ ಪ್ರಿಪ್ರೇಷನ್. ನಮ್ಮಂಥವ್ರು ನಾವು ಕಾಲೇಜಲ್ಲಿ ಹೋದವ್ರಿಗೆ ಇಟ್ ವಿಲ್ ಬಿ ಲಿಟಲ್ ಲೇಟ್ ಅನಿಸುತ್ತೆ. ಬಟ್ ಅದನ್ನು ಮೇಕಪ್ ಮಾಡೋಕ್ಕೆ ನಮಗೆ ಆ 1.5 ವರ್ಷದಲ್ಲಿ ಒಳ್ಳೆ ಕಂಪ್ರೆಸ್ಡ್ ಟ್ರೈನಿಂಗ್ ಕೊಡ್ತಾರೆ. ಆವಾಗ ಎಲ್ಲ ಫೀಲ್ಡ್ಸಲ್ಲೂ ಇನ್ಕ್ಲೂಡಿಂಗ್ ಹಾವು ಹಿಡಿಯೋದು ಹೆಂಗೆ ಅದು ಕೂಡ ಹೇಳ್ಕೊಡ್ತಾರೆ. ಸ್ವಿಮ್ಮಿಂಗು, ಬಾಕ್ಸಿಂಗು, ಮೌಂಟೇನ್ ಕ್ಲೈಂಬಿಂಗು, ಎಲ್ಲ ಥರನೂ ಟ್ರೈನ್ ಮಾಡಿ 1.5 ವರ್ಷದಲ್ಲಿ ಒಂದು ಪ್ಯಾಕೇಜ್ ಥರ ನಮ್ಮನ್ನ ರೆಡಿ ಮಾಡಬೇಕು ಟು ಬಿಕಮ್ ಆ್ಯನ್ ಆಫೀಸರ್. ಬಟ್ ಆಫೀಸರ್ ಅಂದರೆ ಏನರ್ಥ ಅಂದರೆ ಲೀಡರ್. ಆ್ಯಂಡ್ ಅನ್ಲೈಕ್ ಅದರ್ ಲೀಡರ್ಸ್, ಆಫೀಸರ್ ಟ್ರೈನಿಂಗ್ ಅನ್ನೋದು ತುಂಬ ಸೂಕ್ಷ್ಮ. ಯಾಕೆಂದರೆ ಇದೇ ಆಫೀಸರ್ ಹತ್ರ 70-80 ಜನ ಇರ್ತಾರೆ ಅವ್ರ ಕೆಳಗೆ, ಜವಾನ್ಸು, ಸೋಲ್ಜರ್ಸು. ಹೈಯರ್ ರ್ಯಾಂಕ್ಸ್ಗೆ ಹೋದರೆ 200 ಜನ ಇರ್ತಾರೆ. ಅದಾದಮೇಲೆ 450,000 ಜನ ಕೂಡ ಇರ್ತಾರೆ ಹೈಯರ್ ಲೆವೆಲಲ್ಲಿ ಒಂದು ಆಫೀಸರ್ ಕೆಳಗೆ. ದಟ್ ಈಸ್ ಎ ಜನರಲ್ ಕೆಳಗೆ. ಸೊ ಎಂಥ ಟ್ರೈನಿಂಗ್ ಕೊಡಬೇಕಂದ್ರೆ ಅವ್ರ ಲೈಫ್ಸು, ಅವರು ವಾರ್ಗೆ ಹೋದಾಗ ಅವ್ರದ್ದೆಲ್ಲರ ಲೈಫು ನಮ್ಮ ಕೈಯಲ್ಲಿರುತ್ತೆ. ನಾವೇನಾದ್ರು ತಪ್ಪು ಡೆಸಿಷನ್ ಕೊಟ್ಟರೆ ಅವ್ರ ಮನೆಗೆ ಹೋಗಿ ಸೇರಲ್ಲ, ಅಲ್ಲೇ ಡೆತ್ ಆಗಿಬಿಡುತ್ತೆ ವಾರಲ್ಲಿ. ಅದಾಗಬಾರ್ದು. ನಮಗೆ ವಿಕ್ಟ್ರಿನೂ ಬೇಕು ಆ್ಯಂಡ್ ಸೇಫಾಗಿ ನಮ್ಮ ಜನ ವಾಪಸ್ಸು ಬರಬೇಕು. ವಿಕ್ಟ್ರಿ ಈಸ್ ನಂಬರ್ 1. ಸೊ ಅದೊಂದು ಹೇಳ್ಕೊಡ್ತಾರೆ. ದೇರ್ ಇಸ್ ನೋ ಸೆಕೆಂಡ್ ಪ್ಲೇಸ್ ಇನ್ ದ ಆರ್ಮಿ. ಸೊ ಅದು ಹೇಳ್ಕೊಡ್ತಾರೆ. ಆರ್ಮಿ ಮೀನ್ಸ್ ಆರ್ಮಿ, ನೇವಿ, ಏರ್ಫೋರ್ಸಲ್ಲಿ ಒಂದೇ ಥರ. ವಿಕ್ಟ್ರಿ ಈಸ್ ನಂಬರ್ 1. ಅದು ಬೇಕೇ ಬೇಕು ನಮಗೆ. ಅದಿಲ್ಲದೆ ನಾವು ವಾರ್ಗೆ ಹೋಗಲ್ಲ.
ಆ ಥರ ಒಂದು ಫೀಲಿಂಗ್ ನಮಗೆ ಬೆಳೆಸ್ತಾರೆ. ಅದು ನಾವು ಮುಂಚೆ ಸಿವಿಲಲ್ಲಿರುವಾಗ ನಮ್ಗೆ ಇದೆಲ್ಲ ಗೊತ್ತಾಗಲ್ಲ. ಆರ್ಮಿ ಜಾಯಿನ್ ಆದಮೇಲೆ ನಮ್ಮ ಮೈಂಡ್ನ ಅಷ್ಟು ಚೆನ್ನಾಗಿ ಅವ್ರು ಶೇಪ್ ಮಾಡ್ತಾರೆ, ಮೋಲ್ಡ್ ಮಾಡ್ತಾರೆ, ಮಾಡಿ ನಮ್ಮನ್ನ ವಿಕ್ಟ್ರಿಗೊಂದು ಸೆಕೆಂಡ್ ಲೀಡರ್ಶಿಪ್ ಇದು ಎರಡು ಚೆನ್ನಾಗಿ ಹೇಳ್ಕೊಡ್ತಾರೆ. ಆ್ಯಂಡ್ ಬೈ ಪರ್ಸ್ನಲ್ ಎಕ್ಸಾಂಪಲ್ ಮೀನ್ಸ್ ನಾನು ಮುಂದೆ ಫಸ್ಟ್ ಕಾಲ್ ಇಟ್ರೇ ಮುಂದೆ ಹೋಗ್ತಾ ಇದ್ರೆ ನನ್ನ ಹಿಂದೆ ಅವ್ರು ಬರ್ತಾರೆ. ನಾನು ಹಿಂದೆ ಇರೋಕ್ಕಾಗಲ್ಲ. ನಾನು ಪ್ಲೇನಿಂದ ಜಂಪ್ ಮಾಡಬೇಕು ಅಂದರೆ ಪ್ಲೇನಿಂದ ಜಂಪ್ ಮಾಡ್ಬೇಕಾದ್ರೆ ನಾನು ಫಸ್ಟ್ ನಿಂತಿರಬೇಕು. ನಾನು ಜಂಪ್ ಮಾಡಿದ ತಕ್ಷಣ ಎಲ್ಲರೂ ಫಾಲೋ ಮಾಡ್ತಾರೆ. ಸೊ ಆ ಥರ ಒಂದು ಫ್ಯೂ ಥಿಂಗ್ಸ್. ಲೀಡರ್ ಫಸ್ಟ್ ಇರಬೇಕು. ಲೀಡರ್ ಫಸ್ಟ್, ಹಿ ವಿಲ್ ಲೀಡ್ ದ ಎಸ್ ದ ಕ್ರೂ ಅನ್ನೋ ಥರ. ಕರೆಕ್ಟ್, ಅಬ್ಸಲ್ಯೂಟ್ಲಿ ಕರೆಕ್ಟ್. ಲೀಡರ್ ವಿಲ್ ಲೀಡ್. ಓಕೆ. ಆ್ಯಂಡ್ ಅಲ್ಲಿ ಟ್ರೈನಿಂಗ್ಸ್ ಕೊಟ್ಟರು ಅಂತ ಹೇಳಿದ್ರಿ. ಸೊ ಜಸ್ಟ್ ಬ್ರೀಫಾಗಿ ಹೇಳಿದ್ರಿ. ಇನ್ ಡೆಪ್ತಾಗಿ ನಾವು ನೋಡಿದ್ರೆ ಇವಾಗ ಹಾವು ಹಿಡಿಯೋದು ಅಂತ ಹೇಳಿದ್ರಿ. ಆಮೇಲೆ ಇನ್ನು ಫುಡ್ಡು, ಇವಾಗ ಯಾವುದೋ ಒಂದು ಡಿಫಿಕಲ್ಟ್ ಟೈಮ್ಸು ನೀವು ಎಲ್ಲಾದರೂ ಫಾರೆಸ್ಟ್ಗಳಲ್ಲಿ, ಯೂಶಲಿ ಫಾರೆಸ್ಟ್ಗಳಲ್ಲೇ ಜಾಸ್ತಿ ವಾರ್ಸ್ ಎಲ್ಲ ನಡೆಯೋದು, ಟೆರರಿಸ್ಟ್ ಅಟ್ಯಾಕ್ಸ್ ಎಲ್ಲ ನಡೆಯೋದು, ಆಮೇಲೆ ಆಪ್ರೇಷನ್ಸ್ ಎಲ್ಲ ನಡೆಯೋದು ಯೂಶಲಿ ಆ್ಯಸ್ ಪರ್ ಮೈ ನಾಲೆಡ್ಜ್. ಸೊ ಅಲ್ಲೆಲ್ಲ ಸರ್ವೈವ್ ಆಗೋದಕ್ಕೆ ಯಾವ ಥರ ಟ್ರೈನಿಂಗ್ಸನ್ನು ಕೊಡ್ತಾರೆ ಅಂತ? ಓಕೆ, ಇದಕ್ಕೆ ಒಂದು ಸಬ್ಜೆಕ್ಟ್ ಇದೆ, ಸರ್ವೈವಲ್ ಆಫ್ ದ ಲ್ಯಾಂಡ್ ಅಂತ. ಆಫ್ ದ ಲ್ಯಾಂಡ್ ಅಂದರೆ ಲ್ಯಾಂಡಲ್ಲಿ ನಮಗೆ ಸಿಗೋದು ಊಟ ತಿಂಡಿ ಪಕ್ಕ ಡೈಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅದೆಲ್ಲ ಇಲ್ಲವೇ ಇಲ್ಲ. ನಾವು ಒಂದು ಸತಿ ಆಪ್ರೇಷನಲ್ಲಿ ಲಾಂಚ್ ಆಗಿಬಿಟ್ರೆ ಏನು ನಮ್ಮ ಬ್ಯಾಗಲ್ಲಿ ಇರುತ್ತೋ ಎತ್ಕೊಂಡು ಹೋಗ್ತೀವಲ್ಲ, ನಮ್ಮ ವೆಪನ್ನು, ದಟ್ ಈಸ್ ನಮ್ಮ ರೈಫಲ್ಲು, ಅದ್ರ ಜೊತೆ ಅಮ್ಯುನಿಷನ್ನು, ಒಂದು ಬಾಟ್ಲಲ್ಲಿ ನೀರು ಆ್ಯಂಡ್ ಸ್ವಲ್ಪ ಏನೋ ಊಟ ತಿಂಡಿ ಚೂರು ಇರುತ್ತೆ. ಅದಿಟ್ಕೊಂಡು ಮ್ಯಾಕ್ಸಿಮಮ್ ಅವ್ರು ಮಿನಿಮಮ್ 3 ಡೇಸ್ವರೆಗೂ ಸರ್ವೈವಲ್ಗೆ ಬಿಟ್ಬಿಡ್ತಾರೆ. ಹೋಗಿ ಟಾಸ್ಕ್ ಮುಗಿಸ್ಕೊಂಡು ವಾಪಸ್ ಬರಬೇಕು. ಹೋಗಲೇಬೇಕು, ವಾಪಸ್ ಬರಲೇಬೇಕು. ಅದೇ ರೂಲ್ ಆರ್ಮಿಲಿ, ಹೋಗಲೇಬೇಕು, ವಾಪಸ್ ಬರಲೇಬೇಕು. ಆ್ಯಂಡ್ ಕೋಡ್ ಸೈನ್ ನಮಗೆ ಕೊಟ್ಬಿಟ್ಟು ಸಕ್ಸಸ್ ಹೇಳ್ಬಿಡಿ ನಮಗೆ. ಎಲ್ಲರೂ ಹೋಪ್ ಮಾಡ್ತಾ ಇರ್ತಾರೆ. ಅದೇ ಒಂದು ಲೈಕ್ ಈಗ ನಮ್ಮ ದೇಶನೂ ಅಷ್ಟೇ ಹೋಪ್ ಮಾಡ್ತಾರೆ ನಾವೇ ವಿನ್ನರ್ ಆಗಬೇಕು ಅಂತ. ಲೈಕ್ ಎವ್ರಿ ಸೋಲ್ಜರ್, ಈಚ್ ಸಿಟಿಸನ್ ಆಲ್ಸೋ, ಎವ್ರಿ ಒನ್ ಈಸ್ ಹೋಪಿಂಗ್ ನಾವೇ ವಿನ್ ಆಗಬೇಕು ಅಂತ. ಸೊ ಆ ಥರ ಒಂದು ವಿನ್ನಿಂಗ್ ಸ್ಪಿರಿಟ್ಟು, ವಿನ್ನಿಂಗ್ ಆ್ಯಟಿಟ್ಯೂಡ್ನ ನಮ್ಮ ತಲೆಯಲ್ಲಿ ತುಂಬ್ತಾರೆ. ಸೊ ದ್ಯಾಟ್ ಈಸ್ ಪಾರ್ಟ್ ಆಫ್ ದ ಟ್ರೈನಿಂಗ್. ನೀವು ಕೇಳ್ತಾ ಇರೋದು ಆಫ್ ದ ಲ್ಯಾಂಡ್ ಹೆಂಗೆ ನಾವು ಸರ್ವೈವ್ ಆಗ್ತೀವಿ ಅಂತ. ಇಟ್ಸ್ ಕಾಲ್ಡ್ ಸರ್ವೈವಬಿಲಿಟಿ ಅಂತ. ಸೊ ಆಗ ಈ ಚಿಕ್ಕದು ಒಂದು ಗಿಡಗಳಲ್ಲಿಂದ ಜ್ಯೂಸ್ ತೆಗೆಯೋದು, ಲೀವ್ಸ್ ಎಲ್ಲ ಎಲೆಗಳನ್ನೆಲ್ಲ ಕ್ರಷ್ ಮಾಡಿ ನೀರಾಗೋದ್ರೆ ಪಾಂಡ್ಗೆ ಹೋಗಿ ಕುಡಿಯೋದು, ಆ ಪಾಂಡ್ ನೀರನ್ನ ಕ್ಲೀನಾಗಿರೋದು ಹೆಂಗೆ ಪಾಂಡ್ ನೀರು ತೊಗೊಳ್ಳೋದು, ಎಲ್ಲ ನೀರು ಕುಡಿಬಾರ್ದು. ಸ್ವಲ್ಪ ನೀರು ಡರ್ಟಿ ಆಗಿಬಿಟ್ರೆ ನಮ್ಮ ಟಾಸ್ಕೇ ಹಾಳಾಗೋಗುತ್ತೆ, ಹೊಟ್ಟೆ ಕೆಟ್ಟೋಗುತ್ತೆ. ಆ ಲೆವೆಲಲ್ಲಿ ಥಿಂಕ್ ಮಾಡಬೇಕು. ಇನ್ನೊಂದು ಸೋಲ್ಜರ್ ಹೋಗಿ ಆ ಸ್ಟ್ರೀಮಲ್ಲಿ ಬರೋ ನೀರನ್ನ ಕುಡಿದ್ಬಿಟ್ಟು ಏನಾರು ಆದರೆ ನಾವು ಸ್ಟಾಪ್ ಮಾಡಬೇಕು ಆ್ಯಸ್ ಲೀಡರ್ಸು. ನಿಂಗೆ ಎಷ್ಟು ನಿಂಗೆ ಬಾಯಾರಿಕೆ ಆಗ್ತಾಯಿದ್ರು ಹೋಗಿ ಕುಡಿಬಾರ್ದಪ್ಪ, ನಾನು ಬೇರೆ ಜಾಗ ತೋರಿಸ್ತೀನಿ, ನನ್ನ ವಾಟರ್ ಬಾಟ್ಲ್ ನೀನು ತಗೋ, ಇದರಿಂದ ನೀನು ಕುಡಿ, ಬಟ್ ಆ ನೀರು ಕುಡಿಬೇಡ ಅಂದ್ಕೊಂಡು ಆ ಥರ ಒಂದು ಟೀಮ್ ಸ್ಪಿರಿಟ್ ಇರುತ್ತೆ. ಆಮೇಲೆ ಊಟ ಶೇರ್ ಮಾಡ್ತೀವಿ ಆದಷ್ಟು, ಬಟ್ ಎಲ್ಲಾರ್ದು ಆಗೋದ್ರೆ ಎಕ್ಸಾಸ್ಟ್ ಆಗೋದ್ರೆ ದೆನ್ ಆಫ್ ದ ಲ್ಯಾಂಡಲ್ಲಿ ನಾವು ಈ ಥರ ಇನ್ಸೆಕ್ಟ್ಸ್ನ ತಿನ್ನೋದು. ಕಮಾಂಡೋಸ್ ಎಲ್ಲ ಇನ್ಸೆಕ್ಟ್ಸ್ ತಿಂತಾರೆ, ಹುಳುಗಳು, ಜಂತು, ಚಿಕ್ಕ ಪ್ರಾಣಿನ ತಿನ್ಬೇಕಾಗಿ ಬರುತ್ತೆ. ಬಿಕಾಸ್ ನಮಗೆ ಏಮ್ ಏನು ಅಂದರೆ ನಮ್ಮ ದೇಶಕ್ಕೋಸ್ಕರ ನಮ್ಮ ಟಾಸ್ಕ್ ಅಚೀವ್ ಆಗಬೇಕು. ಅದು ಬಿಟ್ಟರೆ ಮಿಕ್ಕಿದೆಲ್ಲ ನಾವು ಕಣ್ಣು ಮುಚ್ಕೊಂಡು ಮುಂದೆ ಹೋಗ್ತಾ ಇರ್ತೀವಿ. ಮನೆ ಮಕ್ಕಳು ಎಲ್ಲ ಮರಿ ಎಲ್ಲ ಮರ್ತು ಬಿಡ್ತೀವಿ. ಟಾಸ್ಕ್ ಒಂದೇ ನಮ್ಮ ತಲೆಯಲ್ಲಿರುತ್ತೆ. ಲೀಡರ್ಗೆ ಸಪೋರ್ಟ್ಗೆ ಒಬ್ಬ ಇರ್ತಾನೆ, ಅವ್ನು ಲೀಡರ್ ನೋಡ್ಕೋತಾನೆ. ಲೀಡರ್ ಬರೀ ಮನಸ್ಸಲ್ಲಿ ಅದು ಒಂದು ಇಟ್ಕೊಂಡಿರ್ತಾನೆ, ನಾನು ಹೋಗಿ ನಾವು ಟಾಸ್ಕ್ ಕೊಟ್ಟಿದ್ದಾರೆ, ನಾನು ನನ್ನ ಟೀಮ್ ಹೋಗಿ ಆ ಟಾಸ್ಕ್ ಅಚೀವ್ ಮಾಡಬೇಕು. ಆ್ಯಂಡ್ ವಾಪಸ್ ಅಷ್ಟು ಜನನ್ನು ಹಿಂದಿಲಿ ಹೇಳ್ತಾರೆ ಸಹಿ ಸಲಾಮತ್ ಅಂತ, ಸಹಿ ಸಲಾಮತ್ ಕರ್ಕೊಂಡು ಬರಬೇಕು ವಾಪಸ್. ಅದು ಲೀಡರ್ದು. ಸೊ ಲೀಡರ್ ಮೇಲೆ ಡಿಪೆಂಡೆಂಟು ನಮ್ಮ ಆರ್ಮಿ. ಓಕೆ, ಇವಾಗ ವೆಪನ್ಸ್ ಎಲ್ಲ ಕ್ಯಾರಿ ಮಾಡ್ತೀವಿ ಅಂತ ಹೇಳಿದ್ರಿ. ಯಾವ ಥರ ವೆಪನ್ಸ್ಗಳನ್ನ ಕ್ಯಾರಿ ಮಾಡ್ತೀರಾ? ವಿಚ್ ಈಸ್ ಯುವರ್ ಫೇವ್ರೇಟ್ ವೆಪನ್ ಬೈ ದ ವೇ? ಸೊ ನಾನು ಐ ಆಮ್ ಫ್ರಮ್ ದ ಕೋರ್ ಆಫ್ ಸಿಗ್ನಲ್ಸ್ ಅಂತ. ಸಿಗ್ನಲ್ಸ್ ಪ್ರೊವೈಡ್ಸ್ ಕಮ್ಯುನಿಕೇಷನ್ಸ್. ಸೊ ನಾವು ಕಮ್ಯುನಿಕೇಷನ್ಸ್ ಅಂದರೆ ರೇಡಿಯೋ ಸೆಟ್ಸ್ ಇಟ್ಕೊಂಡಿರ್ತೀವಿ ಯೂಶ್ವಲಿ ಬ್ಯಾಟಲ್ ಫೀಲ್ಡ್ಗೆ ಹೋದಾಗ. ಬಿಕಾಸ್ ಮೊಬಿಲಿಟಿ, ನಾವು ಮೂವ್ ಆಗ್ತಾ ಇರ್ತೀವಿ, ಗಾಡೀಲಿ ಹೋಗ್ತಾ ಇರ್ವಿ, ಇಲ್ಲ ವಾಕ್ ಮಾಡ್ತೀವಿ, ಇಲ್ಲ ಪ್ಯಾರಾಟ್ರೂಪಿಂಗಲ್ಲಿ ನಾವು ಜಂಪ್ ಮಾಡ್ತೀವಿ, ಎನಿಮಿ ಟೆರಿಟರಿಲಿ ಜಂಪ್ ಮಾಡ್ತೀವಿ, ಅಲ್ಲಿ ಹೋಗಿರ್ತೀವಿ. ಸೊ ಅಲ್ಲಿ ನಾನು ಕಮ್ಯುನಿಕೇಷನ್ ಬೇಕು. ಸೊ ಕಮ್ಯುನಿಕೇಷನ್ ಬೇಕು ಅಂತ ಇರುವಾಗ ರೇಡಿಯೋ ಸೆಟ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಎಲ್ಲಿ ನಾವು ಸ್ಟೆಬಿಲೈಸ್ ಒಂದೇ ಜಾಗದಲ್ಲಿ ಕೂತ್ ಬಿಡ್ತೀವೋ ಅಲ್ಲಿ ಬೇರೆ ಬೇರೆ ಥರ ಲೈನ್ ಕಮ್ಯುನಿಕೇಷನ್ಸು, ರೇಡಿಯೋ ರಿಲೇ ಅಂತ ಇರುತ್ತೆ, ಮೈಕ್ರೋವೇವು ಅದೆಲ್ಲ ಎಸ್ಟಾಬ್ಲಿಷ್ ಮಾಡ್ಬೋದು, ಸ್ಯಾಟಲೈಟು ಎಲ್ಲ ಮಾಡ್ಬೋದು. ಬಟ್ ಆನ್ ದ ಮೂವ್ ಇರುವಾಗ ಸ್ಯಾಟಲೈಟು, ಪೋರ್ಟಬಲ್ ಸ್ಯಾಟಲೈಟ್ಸ್ ಟರ್ಮಿನಲ್ಸ್ ಇರುತ್ತೆ ನಮ್ಮ ಹತ್ರ, ಇಲ್ಲ ರೇಡಿಯೋ ಇರುತ್ತೆ. ಇದೆರಡು ಮೇಲೂ ಸೀಕ್ರೆಸಿ ಇಟ್ಕೊಂಡು. ಪೋರ್ಟಬಲ್ ಸ್ಯಾಟಲೈಟ್ಸ್ ಅಂದರೆ ಅರ್ಥ ಆಗಲಿಲ್ಲ. ಪೋರ್ಟಬಲ್ ಟರ್ಮಿನಲ್ಸ್ ಅಂತ ಬರುತ್ತೆ. ಓಕೆ, ಸೊ ಸ್ಯಾಟಲೈಟ್ ಇದು ನಮ್ಮದು ಇಂಡಿಯನ್ ಟರ್ಮಿನಲ್ಸನ್ನೇ. ಇಲ್ಲ ವಿ
ಟೇಕ್ ಇಟ್ ಫ್ರಮ್ ಅದರ್ ಕಂಟ್ರೀಸ್ ಯಾರು ನಮ್ಗೆ ಕೊಟ್ಟರೆ ಫೀಡ್ ಕೊಟ್ಟರೆ ಓಕೆ ನಮ್ಮದು ಟರ್ಮಿನಲ್ಸ್ ಬರೀ ಪೋರ್ಟಬಲ್ ಸೂಟ್ ಕೇಸ್ ಬೇಸ್ಡ್ ಥರ ಬ್ರೀಫ್ ಕೇಸ್ ಟರ್ಮಿನಲ್ಸ್ ಅಂತಾರೆ. ತೆಗಿಯೋದು, ಆನ್ ಮಾಡೋದು, ಲಿಂಕ್ ಅಪ್ ಆಗುತ್ತೆ, ಏನು ಪಾಸ್ ಮಾಡಬೇಕು ಮಾಡೋದು, ಆಫ್ ಮಾಡೋದು, ಮುಂದೆ ಹೋಗೋದು ಅಷ್ಟೇ ಆನ್ ದ ಮೊಬೈಲ್. ಎಲ್ಲೆಲ್ಲಿ ಹೋಗ್ತೀವೋ ಏನಾಗುತ್ತೆ ಅದು ಹಂಗೆ ಟರ್ನ್ ಆನ್ ಮಾಡಿ ಇಟ್ಕೊಂಡಿದ್ರೆ ಮೂವ್ ಆಗೋಕ್ಕಾಗಲ್ಲ, ನಾವು ಮೂವಲ್ಲಿ ಇರ್ತೀವಲ್ಲ. ಸೊ ಅದಕ್ಕೆ ಅಲ್ಲಲ್ಲಿ ಸಿಗ್ನಲ್ ಸಿಗಲ್ಲ. ಪ್ಲಸ್ ರ್ಯಾಪಿಡ್ ಆಗಿರುತ್ತೆ ಆಪರೇಷನ್, ಕೂತಿರಲ್ಲ ಒಂದು ಜಾಗದಲ್ಲಿ. ನಾವೇನಾದ್ರು ಒಂದೇ ಜಾಗದಲ್ಲಿ ಕೂತಿ ಎನಿಮಿ ಹಿಡಿದು ಬಿಟ್ರೆ ಅವ್ನು ಬಾಂಬ್ ಮಾಡಿಬಿಡ್ತಾನೆ, ಶೆಲ್ಲಿಂಗ್ ನಡೆಯುತ್ತೆ. ಸೊ ನಾವೆಲ್ಲ ಡೆಸ್ಟ್ರಾಯ್ ಆಗ್ಬಿಡ್ತೀವಿ. ಆದ್ದರಿಂದ ನಾವು ಲೊಕೇಶನ್ಸ್ ಚೇಂಜ್ ಮಾಡ್ತಾ ಇರ್ತೀವಿ, ಒಂದೇ ಜಾಗದಲ್ಲಿ ಕೂತ್ಕೊಳ್ಳಲ್ಲ. ಆ್ಯಂಡ್ ಇನ್ನೊಂದು ಅವನಿಗೆ ತೋರಿಸ್ಬಾರ್ದು ಯಾವ ಡೈರೆಕ್ಷನಿಂದ ಬರ್ತಾ ಇದ್ದೀವಿ, ಅವನಿಗೆ ಗೊತ್ತೇ ಆಗಬಾರ್ದು ಎಲ್ಲಿಂದ ಅವನ್ನ ಹಿಟ್ ಮಾಡ್ತೀವಿ ಅಂತ. ಸೊ ಆದಷ್ಟು ಇವತ್ತು ಡಿಸ್ಕಷನ್ನಲ್ಲಿ ನಮ್ಮ ಆಮ್ ಆದ್ಮಿ ಅಂತಾರಲ್ಲ, ಕಾಮನ್ ಸಿಟಿಸನ್, ಅವ್ರಿಗೆ ಎಷ್ಟು ಗೊತ್ತಿರಬೇಕು ಅಷ್ಟು ಡಿಸ್ಕಸ್ ಮಾಡೋಣ. ಗ್ರೇಟರ್ ಡಿಟೇಲು, ಕಾನ್ಫಿಡೆನ್ಷಿಯಾಲಿಟಿನ ಸ್ವಲ್ಪ ನಾನು ನೋಡ್ಕೋಬೇಕು, ಬೀಯಿಂಗ್ ಎ ವೆಟ್ರನ್. ಜನಕ್ಕೊಂದು ಆಸೆ ಇರಲಿ, ನಮ್ಮ ಆರ್ಮಿ ಮೇಲೆ ಒಂದು ಹೆಮ್ಮೆ, ಒಂದು ಒಳ್ಳೆ ಒಂದು ನಾಲೆಜ್ ಇದ್ದರೆ ನಮಗೂ ಒಳ್ಳೆಯದು. ಲೈಕ್ ಈಗ ನಾಳೆ ಮಾಕ್ ಡ್ರಿಲ್ಸ್ ಮಾಡಿ ಅಂತ ಆರ್ಡರ್ಸ್ ಬರ್ತಾ ಇದೆ, ಬಂದಾಯಿತು. ಮಾಕ್ ಡ್ರಿಲ್ ಅಂದರೆ ಏನು? ನೇಷನ್ ವೈಡ್ ಅಲರ್ಟ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಕಾಲಿಂಗ್ ಇಟ್ ಅಸ್ ಸಿವಿಲ್ ಡಿಫೆನ್ಸ್ ಡ್ರಿಲ್ಸ್. ಅದ್ರ ಬಗ್ಗೆ ಏನಾದ್ರು ಗೊತ್ತಾಗಬೇಕಾ ಜನಕ್ಕೆ? ಗೊತ್ತಾಗಲ್ಲ. ಅಬ್ಸಲ್ಯೂಟ್ಲಿ ಸರ್, ಇಟ್ ಈಸ್ ರಿಕ್ವೈರ್ಡ್. ಯಾಕೆ ಅಂತಂದರೆ ಇವಾಗ ಯಾರಾದರೂ ಅಟ್ಯಾಕ್ ಮಾಡ್ತಿದ್ದಾರೆ ಅಥವಾ ಅಟ್ಯಾಕ್ ಆಗೋ ಸಂದರ್ಭ ಇದೆ ಅಂತ ಎಲ್ಲೋ ಟೈಮಲ್ಲಿ ಈ ಥರ ಸಿವಿಲ್ ಡಿಫೆನ್ಸ್ ಡ್ರಿಲ್ ಅಂತ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ವಾಟ್ ಇಟ್ ಈಸ್ ಅಂತ, ಯಾವ ರೀತಿ ನಮಗೆ ಆ್ಯಸ್ ಎ ಸಿವಿಲಿಯನ್ ಆಗಿ ನಮ್ಗೆ ಯಾವ ರೀತಿ ಟ್ರೈನ್ ಮಾಡ್ತಾರೆ ಆರ್ಮಿಯಿಂದ ಅಂತ? ಓಕೆ, ಐ ವಿಲ್ ಟೇಕ್ ಸಮ್ ಟೈಮ್. ಈಗ ಹೇಳ್ತೀನಿ ನಿಮಗೆ, ಆದಷ್ಟು ಡೀಟೇಲಾಗಿ ಹೇಳ್ತೀನಿ. ನಂಬರ್ 1, ಸಿವಿಲ್ ಡಿಫೆನ್ಸ್ ಅನ್ನೋದು ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಇದೆ, ಹೆಡೆಡ್ ಬೈ ಡೈರೆಕ್ಟರ್ ಜನರಲ್ಲು, ಡೆಲ್ಲಿ ಬೇಸ್ಡು. ಸೊ ಅವ್ರ ಜೊತೆಗೆ ವರ್ಕ್ ಮಾಡೋರು ನ್ಯಾಷನಲ್ ಡಿಫೆನ್ಸ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅಂತ ಒಂದಿದೆ, ನ್ಯಾಷನಲ್ ಡಿಫೆನ್ಸ್ ರೆಸ್ಪಾನ್ಸ್ ಫೋರ್ಸ್ ಅಂತ ಒಂದಿದೆ. ಇವರೆಲ್ಲ ಸೇರಿ ಇನ್ ಟೈಮ್ಸ್ ಆಫ್ ವಾರ್, ಯೂಶ್ವಲಿ ಇದೆಲ್ಲ ಆ್ಯಕ್ಟಿವೇಟ್ ಆಗೋದು ಟೈಮ್ಸ್ ಆಫ್ ವಾರ್. ಈವನ್ ಫ್ಯಾಮಿನ್, ಒಂದು ದೊಡ್ಡ ಏನೋ ಕ್ಯಾಟಾಸ್ಟ್ರಾಫಿಕ್ ಸಮ್ ಆ್ಯಕ್ಟ್ ಏನಾರು ಅನ್ಯಾಚುರಲ್ ಆರ್ ನ್ಯಾಚುರಲ್ ಏನಾರು ಒಂದು ಆಗಿಬಿಟ್ರೆ ಆಗಲೂ ಅವ್ರನ್ನ ಆ್ಯಕ್ಟಿವೇಟ್ ಮಾಡ್ಬೋದು. ಬಟ್ ನಾವು ಟುಡೇ ನೀವು ಕೇಳಿದ ಕ್ವಶನ್ ಪ್ರಕಾರ ಸಿವಿಲ್ ಡಿಫೆನ್ಸ್ ಅಂದರೆ ಏನು ಆ್ಯಂಡ್ ಸಿವಿಲ್ ಡಿಫೆನ್ಸ್ ಡ್ರಿಲ್ ಕೇಳ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದು 4 ಲೈನ್ ಹೇಳ್ತೀನಿ. ನಂಬರ್ 1, ಇಟ್ ಇಸ್ ಬೇಸಿಕ್ಲಿ ಸಿವಿಲಿಯನ್ಸ್ಗೆ ಒಂದು ಅಲರ್ಟ್ ಕೊಡ್ತಾ ಇದ್ದೀವಿ, ವಾರ್ ಆಗ್ಬೋದು. ನಮ್ದು ಇಂಡಿಯಾ ಅನ್ಲೈಕ್ ಅದರ್ ಕಂಟ್ರೀಸ್, US ತೊಗೊಳ್ಳಿ, UK ತೊಗೊಳ್ಳಿ, ಅವ್ರದ್ದು ಜೊತೆ ನಾವು ಕಂಪೇರ್ ಮಾಡಬಾರ್ದು. ಅವ್ರ ವಾರ್ಸ್ ಎಲ್ಲ ಬೇರೆ ಥರ ಇರುತ್ತೆ, ನಮ್ದು ಯಾಕೆ ಬೇರೆ ಥರ ಇರುತ್ತೆ ಅಂದರೆ ನಮಗೆ ವಿ ಆರ್ ಬೌಂಡೆಡ್ ಬೈ ನೈಬರ್ಸ್. ಅವ್ರಿಗೆಲ್ಲ ನೈಬರ್ಸ್ ಇದ್ದಾರೆ, ಬಟ್ ಅವ್ರ ಜೊತೆ ಎಲ್ಲ ಅಷ್ಟು ಒಳ್ಳೆ ರಿಲೇಷನ್ಸ್ ಮೇಂಟೈನ್ ಮಾಡ್ಕೊಂಡು ಅದು ಹೆಂಗೋ ಸೂಪರ್ ಪವರ್ಸ್ ಥರ ಇರೋದ್ರಿಂದ ಅವ್ರಿಗೆ ಯಾರು ಅಷ್ಟು ಟ್ರಬಲ್ ಮಾಡಲ್ಲ. ನಾವು ಹಂಗಲ್ಲ, ಅನ್ಫಾರ್ಚುನೇಟ್ಲಿ ನಮ್ಮ ಪಕ್ಕದಲ್ಲೇ ಅಂಟ್ಕೊಂಡೇನೆ ನೈಬರ್ಸ್ ಇದ್ದಾರೆ, ಯಾರು ತೊಂದರೆ ಕೊಡ್ತಾ ಇರ್ತಾರೆ. ನಾವು ಹಂಗೆ ತಾಕತ್ತಿದೆ, ನಾವು ಸರಿಯಾಗಿ ಅವ್ರಿಗೆ ರಿಟರ್ನ್ ಮಾಡೋಕ್ಕೆ, ರಿಟ್ಯಾಲಿಯೇಟ್ ಮಾಡೋಕ್ಕೆ ನಮ್ಮ ಹತ್ರ ಪವರ್ ಇದೆ. ಬಟ್ ಬೀಯಿಂಗ್ ಎ ಡೆಮೊಕ್ರೆಟಿಕ್ ನೇಷನ್ ನಾವು ಕರೆಕ್ಟಾಗಿ ಒಳ್ಳೆತನಾಗಿ ನಡ್ಕೋಬೇಕು. ಬಟ್ ಯಾವಾಗ ಯಾರು ಮಿಸ್ಬಿಹೇವ್ ಮಾಡ್ತಾರೋ ಅವ್ರಿಗೆ ಹೆಂಗೆ ನೋಡ್ಕೋಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತು. ನಾವು ಮಾಡೋಕ್ಕೆ ನಮ್ಮ ಗೌರ್ಮೆಂಟು, ನಮ್ಮ ಕಂಟ್ರಿ ರೆಡಿಯಾಗಿದೆ, ನಮ್ಮ ಸ್ಟೇಟು ರೆಡಿಯಾಗಿದೆ. ಸೊ ಈ ಸಿವಿಲ್ ಡಿಫೆನ್ಸಲ್ಲಿ ಏನು ಮಾಡ್ತಾರೆ, ಯೂಶ್ವಲಿ ಯಾಕೆ ಮಾಡಬೇಕು ಅಂದರೆ ಎನಿಮಿ ಏರ್, ಬೇಸಿಕ್ಲಿ ಇಟ್ ಇಸ್ ಓನ್ಲಿ ಎನಿಮಿ ಏರ್ ಅಟ್ಯಾಕ್ ಆಗುತ್ತೆ. ಯೂಶ್ವಲಿ ಇದು ಬಾರ್ಡರ್ಸಲ್ಲಿ ಆಗುತ್ತೆ, ಡೀಪ್ ಇನ್ ಟು ಬ್ಯಾಂಗ್ಳೂರ್, ಮೆಡ್ರಾಸ್, ಚೆನ್ನೈ, ಹೈದ್ರಾಬಾದ್, ಬಾಂಬೆ, ನಾಗ್ಪುರ್, ಈ ಈಸ್ಟರ್ನ್ ಕೋಸ್ಟು, ವೆಸ್ಟರ್ನ್ ಕೋಸ್ಟ್ ಅಂತ ಅಷ್ಟು ಇಲ್ಲ. ಯೂಶ್ವಲಿ ಇಟ್ ಅಫೆಕ್ಟ್ಸ್ ದ ಬಾರ್ಡರ್ಸ್ ಬಿಕಾಸ್ ಎನಿಮಿದು ಏರ್ಕ್ರಾಫ್ಟು ಒಳಗೆ ಫ್ಲೈ ಇನ್ ಆಗ್ಬಿಟ್ಟು ವಾಪಸ್ ಹೊಟ್ಟೋಗುತ್ತೆ. ಅವ್ರ ಏಮ್ ಏನು ಅಂದರೆ ಶೆಲ್ ಮಾಡಿ ಬಾಂಬ್ ಮಾಡಿಬಿಟ್ಟು ಹೊಟ್ಟೋಗ್ತಾರೆ, ಕ್ರಿಯೇಟ್ ಕೇಯಾಸ್ ಅಂತ. ಆ್ಯಂಡ್ ನಮ್ಮ ಎಕಾನಮಿನ ಬೀಟ್ ಮಾಡೋಕ್ಕೆ, ನಮ್ಮ ಮೊರಾಲ್ ಅಂದರೆ ನಮ್ಮದು ಒಂದು ಪವರ್ ಆಫ್ ಒಂದು ಸ್ಟ್ರೆಂತ್ ಕೊಡುತ್ತೆ ನಮಗೆ ಮೊರಾಲು. ಮೊರಾಲ್ ಅಂದರೆ ಕನ್ನಡದಲ್ಲಿ ಏನಂತ ಹೇಳ್ಬೋದು, ನಮ್ಮದು ಒಂದು ಶಕ್ತಿ, ಮೆಂಟಲ್ ಸ್ಟ್ರೆಂತ್. ಇಟ್ ಕೀಪ್ಸ್ ಅಸ್ ವೆರಿ ಸ್ಯಾಟಿಸ್ಫೈಡ್, ಕಂಫರ್ಟಬಲ್, ಹ್ಯಾಪಿ ಆ್ಯಂಡ್ ಸ್ಟ್ರಾಂಗ್ ಇನ್ ಅವರ್ ಮೈಂಡ್. ಇನ್ ಅದರ್ ವರ್ಡ್ಸ್ ಇಟ್ಸ್ ಲೈಕ್ ಎ ಮೆಂಟಲ್ ಸ್ಟ್ರೆಂತ್. ಅದನ್ನು ಬ್ರೇಕ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ಹೆಂಗೆ ಮಾಡ್ತಾರೆ, ನಾರ್ಮಲ್ ಪಬ್ಲಿಕ್ ಲೈಫು, ಡ್ಯಾಮ್ಸು, ಬ್ರಿಡ್ಜಸ್ಸು, ರೋಡ್ಸು, ಕನ್ಸ್ಟ್ರಕ್ಷನ್, ಫ್ಯಾಕ್ಟ್ರೀಸ್, ಪ್ಲಾಂಟ್ಸ್, ಹಾಸ್ಪಿಟಲ್ಸ್, ಸ್ಕೂಲ್ಸ್, ಅದನ್ನು ಶೆಲ್ ಮಾಡಿಬಿಡ್ದು. ಏರ್ಪೋರ್ಟ್ ಶೆಲ್ ಮಾಡಿ ಡಿಸ್ಟ್ರಕ್ಷನ್ ಕಾಸ್ ಮಾಡುವಾಗ ನಮ್ಮ ಪಾಪ್ಯುಲೇಷನ್ನ ಅಫೆಕ್ಟ್ ಆಗಲಿ ಅಂತ ಎನಿಮಿ ಏರ್ ಬರುತ್ತೆ ಒಳಗೆ. ಆಗ ನಾವೇನು ಮಾಡ್ತೀವಿ, ಬ್ಲ್ಯಾಕ್ಔಟ್ ಮಾಡ್ತೀವಿ. ಬ್ಲ್ಯಾಕ್ಔಟ್ ಅಂದರೆ ಏನು ಅಂದರೆ ಕಂಪ್ಲೀಟ್ಲಿ ಲೈಟ್ ಆಫ್ ಮಾಡಿಬಿಡ್ತೀವಿ. ಯಾಕೆ ಆ ಥರ ಮಾಡ್ತೀವಿ ಅಂದರೆ ಯೂಶ್ವಲಿ ಅವ್ರ ಪ್ಲೇನ್ ಯಾವಾಗ ಬರುತ್ತೆ, ಸಾಯಂಕಾಲ ಬರುತ್ತೆ, ಇಲ್ಲ ಅರ್ಲಿ ಮಾರ್ನಿಂಗ್
ಬೆಳಕಾಗಷ್ಟೊಳಗೆ ಅದಕ್ಕೆ ಮುಂಚೆ ಬಂದ್ಬಿಟ್ಟು ಲೈಟ್ ಆಫ್ ಅಂದರೆ ಸಿಟಿ ಲೈಟ್ ಆಫ್. ಸಿಟಿ ಲೈಫ್ ಕಂಪ್ಲೀಟ್ ಬ್ಲ್ಯಾಕ್ಔಟ್. ಓಕೆ. ನೋ ಸ್ಟ್ರೀಟ್ ಲೈಟ್, ನೋ ಟ್ರಾಫಿಕ್, ನಥಿಂಗ್ ವಿಲ್ ಮೂವ್. ಟೋಟಲ್ ಡಾರ್ಕ್ನೆಸ್. ಪ್ಲೇನ್ಗೆ ಗೊತ್ತಾಗಬಾರ್ದು. ಬಿಕಾಸ್ ದೇ ಆರ್ ಲುಕಿಂಗ್ ಯಾವ ಏರಿಯಾನ ಹಿಟ್ ಮಾಡಬೇಕು ಅದನ್ನ ಮಾಡಲೇಬೇಕು. ಬೇರೆ ಏನೋ ಹಿಟ್ ಮಾಡಿಬಿಟ್ಟು ಹೊಟ್ಟೋದ್ರೆ ಅವ್ರದ್ದು ವೇಸ್ಟ್, ಎಫರ್ಟ್ ವೇಸ್ಟು. ದೇ ವಿಲ್ ಫೀಲ್ ಡಿಫೀಟೆಡ್. ಸೊ ಅದರಿಂದ ನಾವು ತೋರಿಸ್ಬಾರ್ದು ಅಂದ್ಬಿಟ್ಟು ಎಲ್ಲ ಲೈಟು ಆಫ್ ಮಾಡಿಬಿಡ್ತೀವಿ. ನೀವು ಮೇಲ್ಗಡೆ ಒಂದು ಪ್ರಿಂಟ್ ತೊಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಏರ್ಪೋರ್ಟಲ್ಲಿ ಹೆಂಗೆ ಲೈಟಿಂಗ್ ಇರುತ್ತೆ, ರೈಲ್ವೆ ಸ್ಟೇಷನಲ್ಲಿ ಹೆಂಗಿರುತ್ತೆ, ಒಂದು ಸಿಟಿ ಸೆಂಟರ್ ಅಂದರೆ ಹೆಂಗಿರುತ್ತೆ, ಡಿಫ್ರೆನ್ಸ್ ಗೊತ್ತಾಗತ್ತೆ ಮೇಲಿಂದ ನೋಡುವಾಗ. ಅವ್ರು ಮುಂಚೆನೇ ಅವ್ರ ಹತ್ರ ಎಲ್ಲ ಅದರದ್ದು ಪಿಕ್ಚರ್ಸ್, ಇಮೇಜಸ್ ಇರುತ್ತೆ ಅವ್ರ ಹತ್ರ. ಸ್ಯಾಟಲೈಟ್ ಇಮೇಜರಿ ಇಟ್ಕೊಂಡು ನೈಟ್ದೇನೆ ಅವ್ರಿಗೆ ಪಿಕ್ಚರ್ ಬರುತ್ತೆ. ಬಟ್ ನೀವು ಫುಲ್ಲು ಲೈಟ್ ಆಫ್ ಮಾಡಿಬಿಟ್ರೆ, ವಿಚ್ ನಾಳೆ ಡ್ರಿಲ್ 7th May ಡ್ರಿಲ್ ಮಾಡೋಣ ಅಂತಿದ್ದಾರೆ. ಫುಲ್ ಲೈಟ್ ಆಫ್ ಮಾಡಿದ್ರೆ ಅವ್ರಿಗೆ ಗೊತ್ತೇ ಆಗಲ್ಲ ಎಲ್ಲಿ ಅಂತ. ಬಟ್ ಆ್ಯಸ್ ಪರ್ ಡಿಸ್ಟೆನ್ಸ್ ಆ್ಯಂಡ್ ಸ್ಕೇಲ್ ಅವರು ಮೆಷರ್ ಮಾಡ್ಕೊಂಡು ಅವ್ರು ಬಂದು ಮಾಡಿಬಿಟ್ಟು ಹೋಗಬೇಕು ಅಂತ ಮನ್ಸು ಮಾಡಿದ್ರೆ ಮಾಡ್ತಾರೆ. ಅದನ್ನು ಪ್ರಿವೆಂಟ್ ಮಾಡೋಕ್ಕೆ. ಆ್ಯಂಡ್ ಪ್ಲಸ್ ದ ಸೆಕೆಂಡ್ ಪಾಯಿಂಟ್ ಐ ವಾಂಟ್ ಟು ಟೆಲ್ ಯು ಇಸ್, ಹಾಗೇನಾರು ಆಗ್ಬಿಟ್ರೆ ಆಗ ನೆಕ್ಸ್ಟ್ ಆ್ಯಕ್ಷನ್ ಏನು ಅಂದರೆ ನಾವು ಡಿಫೆನ್ಸಿವ್ ಮೆಷರ್ಸ್. ಡಿಫೆನ್ಸಿವ್ ಮೆಷರ್ಸಲ್ಲಿ ಏನು ಬರುತ್ತೆ, ರೆಸ್ಕ್ಯೂ ಮಾಡೋದು, ಜನಕ್ಕೆ ಪ್ರಾಪರ್ಟಿ ಡಿಸ್ಟ್ರಾಯ್ ಆಗುತ್ತೆ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡಬೇಕು. ಪ್ರಾಪರ್ಟಿ ಆದಷ್ಟು ನಾವು ಡಿಸ್ಟ್ರಾಯ್ ಆಗದೇ ನೋಡ್ಕೋಬೇಕು, ಲಿಮಿಟ್ ಮಾಡಬೇಕು, ಮಿನಿಮೈಸ್ ಮಾಡಬೇಕು. ರೆಸ್ಕ್ಯೂ, ಫಸ್ಟ್ ಏಯ್ಡು, ಫೈರು. ಏನೋ ಒಂದು ಬಾಂಬ್ ಮಾಡಿದ್ರೆ ಫೈರ್ ಜಾಸ್ತಿ ಡೆವಲಪ್ ಆಗುತ್ತೆ. ಆ ಫೈರ್ನ ತಕ್ಷಣ ಎಕ್ಸ್ಟಿಂಗ್ವಿಷ್ ಮಾಡಿ ತುಂಬ ಅಲರ್ಟ್ ಆಗಿರಬೇಕು ಆ ರೀಜನ್ಸಲ್ಲಿ. ಸೊ ಇಟ್ಸ್ ಬೇಸಿಕ್ಲಿ ಎ ಸೆಕ್ಯೂರಿಟಿ ಅಲರ್ಟ್ ಅಂತಾರೆ. ಮೊರಾಲ್ ಹೈ ಆಗಿಡಬೇಕು ಪಾಪ್ಯುಲೇಷನ್. ಸೊ ದಿಸ್ ಇಸ್ ದ ಏಮ್ ಆಫ್ ಎ ಡ್ರಿಲ್. ಇಟ್ಸ್ ಕಾಲ್ಡ್ ಸಿವಿಲ್ ಡಿಫೆನ್ಸ್ ಡ್ರಿಲ್. ನೀವು ಕೇಳ್ತೀರಾ ಸಿವಿಲ್ ಡಿಫೆನ್ಸ್ ಯಾರು ಮಾಡ್ತಾರೆ ಅಂತ. ವಿ ಹ್ಯಾವ್ ಅಬೌಟ್ 5 lakh ಪೀಪಲ್. 5 to 10 ಅನ್ಬೋದು. ಇಷ್ಟು ಅದು 5 lakh ಇಸ್ ಅನ್ ಓಲ್ಡ್ ಫಿಗರ್. ಈಗ 10-15 ಇರ್ಬೋದು ಜನ ಇದ್ದಾರೆ ಸಿವಿಲ್ ಡಿಫೆನ್ಸ್ ಪರ್ಸನಲ್ ಅಂತ. ಸೊ ಆ ಸಿವಿಲ್ ಡಿಫೆನ್ಸ್ ಪರ್ಸನಲ್ ಎಲ್ಲರೂ ಆ್ಯಕ್ಟಿವೇಟ್ ಆಗ್ತಾರೆ. ನಾವು 1971 ಲಾಸ್ಟ್ ಮಾಡಿದ್ದು. ಬಾಂಗ್ಲಾದೇಶ್ ಯಾವಾಗ ಲಿಬ್ರೇಟ್ ಮಾಡಿ ನಾವು ಒಂದು ದೇಶಗೆ ಒಂದು ನೇಮ್ ಕೊಟ್ಟವು ಬಾಂಗ್ಲಾದೇಶ್ ಅಂತ. ಈಸ್ಟ್ ಪಾಕಿಸ್ತಾನ್ ಅಂತ ಇದ್ದಿದ್ದನ್ನು ಈಗ ನಾವು ಬಾಂಗ್ಲಾದೇಶ್ ಅಂತ ಹೆಸರು ಕೊಟ್ಟಿದ್ದೀವಿ. ಒಂದು ಮಗು ಹುಟ್ಟಿದಂಗೆ ನಾವು ಅದನ್ನು ಏಯ್ಡ್ ಮಾಡಿದ್ವಿ. ಆ್ಯಂಡ್ ಆ ಟೈಮಲ್ಲಿ ಇದೇನೇ ಪಾಕಿಸ್ತಾನ ಏರ್ಫೋರ್ಸ್ ಒಳಗೆ ಬಂದು ಬಾಂಬ್ ಮಾಡ್ತಾ ಇದ್ದಾರೆ ಅಂತ ಒಂದು ಫೀಲಿಂಗ್ ಬಂದಾಗ, ಒಂದು ಐಡಿಯಾ ಬಂದಾಗ ಬ್ಲ್ಯಾಕ್ಔಟ್ ಪ್ರಾಕ್ಟೀಸ್ ಮಾಡಿ. ಅದಾದಮೇಲೆ ಟಿಲ್ ಡೇಟ್ ಆಲ್ಮೋಸ್ಟ್ 53 years ಆಗಿದೆ ಇವತ್ತಿಗೆ. ವಿ ಹ್ಯಾವ್ ನಾಟ್ ಟ್ರೈಡ್. ಸೊ ದ್ಯಾಟ್ಸ್ ವೈ ಟುಮಾರೋ ದೇ ಆರ್ ಗೋಯಿಂಗ್ ಎ ಗುಡ್ ಟ್ರಯಲ್. ಸೊ ದಟ್ ವೇ ವಿ ಕ್ಯಾನ್ ಸೇ ನಮ್ಮ ಗೌರ್ಮೆಂಟು ಅಷ್ಟು ಜೊತೆಗೆ ನಡೀತಾ ಇದೆ, ಪಬ್ಲಿಕ್ ಸೇಫ್ಟಿಗೆ ಅಷ್ಟು ಕನ್ಸರ್ನ್ಡ್ ಆಗಿದ್ದಾರೆ. ಆ್ಯಂಡ್ ದೇ ಆರ್ ಪ್ರಾಕ್ಟೀಸಿಂಗ್ ಇಟ್. ಇಟ್ಸ್ ಎ ವೆರಿ ಗುಡ್ ಸೈನ್ ಆ್ಯಂಡ್ ಇಟ್ಸ್ ಎ ವೆರಿ ಪಾಸಿಟಿವ್ ಸ್ಟೆಪ್ ದಟ್ ನಾವು ಈ ಥರ ಎಲ್ಲ ಮಾಡಿ ಪ್ರಿಪೇರ್ಡ್ ಆಗಿರೋದು. ಬೇಸಿಕ್ಲಿ ಇಟ್ ಟಾಕ್ಸ್ ಆಫ್ ಪ್ರಿಪೇರ್ಡ್ನೆಸ್. ಓಕೆ, ಲೈಕ್ ಆ್ಯಸ್ ಅ ಸಿವಿಲಿಯನ್ ವಾಟ್ ಡು ವಿ ನೀಡ್ ಟು ನೋ ಅಂತ. ನಾನೊಬ್ಬ ಸಾಮಾನ್ಯ ನಾಗರಿಕ, ನನಗೆ ಇವಾಗ ಯಾರಾದರೂ ಒಬ್ರು ಅಟ್ಯಾಕ್ ಮಾಡ್ತಿದ್ದಾರೆ ಅಂತಾರೆ, ನಾನು ಏನು ತಿಳ್ಕೊಂಡಿರಬೇಕು ಅಂತ ಜಸ್ಟ್ ಜನರಲ್ ಆಗಿ. ನಾವು ವಿಲ್ ಟಾಕ್ ಅಬೌಟ್, ನಾವು ಬೆಂಗಳೂರು ವಿಷಯ ಅಷ್ಟು ಮಾತಾಡೋದು ಬೇಡ, ಕರ್ನಾಟಕ ಬೇಡ. ವಿಲ್ ಗೋ ಟುವರ್ಡ್ಸ್ ಪಂಜಾಬ್. ಎಸ್ ಸರ್. ಬೇಸಿಕ್ಲಿ ಫಿರೋಜ್ಪುರ್, ಲೈಕ್ ನಿನ್ನೆ ಫಿರೋಜ್ಪುರ್ಲೂ ಟ್ರೈ ಮಾಡಿದ್ರಂತೆ. ಬಿಕಾಸ್ ಫಿರೋಜ್ಪುರ್ ಇಸ್ ಟಚಿಂಗ್ ದ ಬಾರ್ಡರ್ ಆಫ್ ಪಾಕಿಸ್ತಾನ್. ಇಫ್ ಯು ವಾಂಟ್ ಫಾರ್ ದ ಇಂಟ್ರೆಸ್ಟ್ ಆಫ್ ದ ಪಬ್ಲಿಕ್, ಫಾರ್ ದೇರ್ ನಾಲೆಡ್ಜ್, ಪಾಕಿಸ್ತಾನಲ್ಲೂ ಒಂದು ಪಂಜಾಬ್ ಇದೆ, ಇಂಡಿಯಾಲೂ ಒಂದು ಪಂಜಾಬ್ ಇದೆ. ಅರ್ಲಿಯರ್ ವೆನ್ ಇಂಡಿಯಾ ವಾಸ್ ಒನ್, ದೇರ್ ವಾಸ್ ಪಂಜಾಬ್ ವಾಸ್ ಒನ್. ಅದಾದಮೇಲೆ ಅದನ್ನು ಪಾಕಿಸ್ತಾನ್ ಪಂಜಾಬ್ ಅಂತಾರೆ, ಇದನ್ನು ಇಂಡಿಯನ್ ಪಂಜಾಬ್ ಅಂತಾರೆ. ಅದರ್ವೈಸ್ ಪಂಜಾಬ್ ಆಸ್ ಎ ಪ್ರಾವಿನ್ಸ್ ವಾಸ್ ಒನ್ ಬಿಫೋರ್ ವಿ ಬಿಕೇಮ್ 2 countries. ಸೊ ನಿನ್ನೆ ಫಿರೋಜ್ಪುರ್ಲಿ ಪ್ರಾಕ್ಟೀಸ್ ಮಾಡಿದಾರಂತೆ ಈ ಡ್ರಿಲ್ಸ್ನೆಲ್ಲ. ಸೊ ಯು ಆರ್ ಆಸ್ಕಿಂಗ್ ಒಂದು ಆಮ್ ಆದ್ಮಿ, ಒಂದು ಕಾಮನ್ ಮ್ಯಾನು ಅವನೇನು ಮಾಡಬೇಕು ಅಂತ. ಸೊ ವಿಲ್ ಗೋ ಟುವರ್ಡ್ಸ್ ಪಂಜಾಬ್. ಪಂಜಾಬಲ್ಲಿ ಅಂದರೆ ವಿತಿನ್ 3 minutes ಅವ್ರದ್ದು ಬಾಂಬರು ಪಾಕಿಸ್ತಾನದಿಂದ ಫ್ಲೈ ಮಾಡಿ ಒಳಗೆ ಬಂದು ಏನಾದ್ರು ಆ್ಯಕ್ಷನ್ ಮಾಡಿ ಏನಾದ್ರು ಬಾಂಬ್ಸ್ ಹಾಕೋದು ಏನೋ ಮಾಡಿಬಿಟ್ಟು ವಾಪಸ್ ಹೊಟ್ಟೋಗ್ಬೋದು. ನಮ್ಮದು ಏರ್ ಡಿಫೆನ್ಸ್ ಸಿಸ್ಟಮ್ ಇದೆ, ಆ್ಯಂಟಿ ಮಿಸೈಲ್ ಸಿಸ್ಟಮ್ಸ್ ಎಲ್ಲ ಇದೆ ನಮ್ಮ ಹತ್ರ ಇದೆ. ಎಲ್ಲ ಡಿಪ್ಲಾಯ್ ಆಗಿರುತ್ತೆ ಇಷ್ಟೊತ್ತಿಗೆ. ಸೊ ಅದೆಲ್ಲ ಇರುವಾಗ ಅದು ಹಿಂಗೂ ತಪ್ಪಿಸ್ಕೊಂಡು ಒಳಗೆ ಬಂದುಬಿಟ್ರೆ ಅವ್ರು ಮಾಡಿಬಿಟ್ಟು ಹೊಟ್ಟೋಗ್ತಾರೆ. ಆ ಟೈಮಲ್ಲಿ ನಮ್ಮದು ನಾರ್ಮಲ್ ಪರ್ಸನ್ಗೆ ಅಲರ್ಟ್, ಒಂದು ಏರ್ ಸೈರನ್ ಬ್ಲೋ ಮಾಡ್ತಾರೆ. ಇಟ್ ಈಸ್ ಕಾಲ್ಡ್ ಏರ್ ಸೈರನ್. ಸೊ ಫಸ್ಟ್ ಥಿಂಗ್ ಇಸ್ ಡಿಸ್ಟ್ರಿಕ್ಟ್, ಎಲ್ಲ ಡಿಸ್ಟ್ರಿಕ್ಟ್ ವಿ ಹ್ಯಾವ್ ಗಾಟ್ 244 ಸಿವಿಲ್ ಡಿಫೆನ್ಸ್ ಡಿಸ್ಟ್ರಿಕ್ಟ್ಸ್ ಅಂತ ಇಂಡಿಯಾಲಿ. ಸಿವಿಲ್ ಡಿಫೆನ್ಸ್ ಡಿಸ್ಟ್ರಿಕ್ಟ್ ಆ್ಯಂಡ್ ಅದರ್ ಡಿಸ್ಟ್ರಿಕ್ಟ್ಸ್ ಆರ್ ಆಲ್ಮೋಸ್ಟ್ ದ ಸೇಮ್. ನಮ್ಮ ಹತ್ರ ನಾರ್ಮಲ್ ಡಿಸ್ಟ್ರಿಕ್ಟ್ ಇದೆಯಲ್ಲ, ಜಾಗ್ರಫಿಕಲಿ ಡಿಸ್ಟ್ರಿಬ್ಯೂಟೆಡ್, ಬಟ್ ದೇ ಆರ್ ಕಾಲಿಂಗ್ ಇಟ್ ಸಿವಿಲ್ ಡಿಫೆನ್ಸ್ ಡಿಸ್ಟ್ರಿಕ್ಟ್ 244. ರೀಸನ್ ಬೀಯಿಂಗ್ ಅದನ್ನು ಒಂದು ಝೋನ್ ಥರ ಮಾಡಿಬಿಟ್ಟಿದ್ದಾರೆ ಫಾರ್ ವೇರಿಯಸ್, ಫಾರ್ ಕನ್ವೀನಿಯನ್ಸ್. ಈ ಏರಿಯಾನ ಒಂದು ಝೋನ್ ಮಾಡಿ ಡಿಸ್ಟ್ರಿಕ್ಟ್ ಕಲೆಕ್ಟರ್
ಡಿಸ್ಟ್ರಿಕ್ಟ್ ಹೆಡ್ ಒಬ್ಬ ಇರ್ತಾನೆ, ಬಿಕಾಸ್ ಹಿ ಹಸ್ ಗಾಟ್ ದ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್, ಹಿ ಹಸ್ ಗಾಟ್ ಅಡ್ಮಿನಿಸ್ಟ್ರೇಟಿವ್ ರಿಸೋರ್ಸಸ್. ಯಾರ್ಯಾರಿಗೂ ಹೇಳ್ಬಿಡೋಕ್ಕಾಗಲ್ಲ ಚೀಫ್ ಮಿನಿಸ್ಟರ್, PWD ಮಿನಿಸ್ಟರ್ ನೀನು ಇನ್ಚಾರ್ಜ್ ಅಂತ. ವೆರ್ ಇಸ್ ಎ ಡಿಸ್ಟ್ರಿಕ್ಟ್ ಹೆಡ್ ಹೂ ಇಸ್ ಯೂಶುವಲಿ ಅನ್ IAS ಆಫೀಸರ್, ಹಿ ಆಲ್ರೆಡಿ ನೋಸ್. ಸೊ ಇನ್ ಹಿಸ್ ಚಾರ್ಟರ್ ಆಫ್ ಡ್ಯೂಟೀಸಲ್ಲಿ ಸಿವಿಲ್ ಡಿಫೆನ್ಸ್ ಅನ್ನೋದು ಒಂದು ಪಕ್ಕ ಒಂದು ಚಾಪ್ಟರೇ ಇರುತ್ತೆ. ಸೊ ಹಿ ಮಸ್ಟ್ ನೋ ಇಟ್. ಸೊ ವಿ ಹ್ಯಾವ್ ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್, CDVs, ಸಿವಿಲ್ ಡಿಫೆನ್ಸ್ ವಾಲಂಟಿಯರ್ಸ್ ಇತ್ತು. ಅವರು NCC, NSS, ಫೈರ್ ಫೈಟರ್ಸ್, ರೈಲ್ವೆ ಮೆನ್, ರೈಲ್ವೇಸ್ ಯೂಶುವಲಿ ಗೆಟ್ ಅಟ್ಯಾಕ್ಟ್. ಸೊ ಆರ್ಮಿ, ಈವನ್ ರಿಸರ್ವಿಸ್ಟ್ ಇರ್ತಾರೆ ಆರ್ಮಿಲಿ, ಅವ್ರನ್ನೆಲ್ಲರನ್ನೂ ಕರಿಬೋದು. ಕರೆದ್ಬಿಟ್ಟು ಟ್ರಾಫಿಕ್ ಕಂಟ್ರೋಲ್ ಮಾಡೋದು, ಪೊಲೀಸಿಗೆ ಹೆಲ್ಪ್ ಮಾಡೋದು, ಪೊಲೀಸು ಇಲ್ಲೆಲ್ಲ ಇನ್ವಾಲ್ವ್ಡು, ಹೆಲ್ಪ್ ಮಾಡಿ ಆಗಿದ್ದ ಜಾಗದಲ್ಲಿ. ಒನ್ ಇಸ್ ಬಿಫೋರ್ ಎನಿಥಿಂಗ್ ಟೇಕ್ಸ್ ಪ್ಲೇಸ್ ಅಲರ್ಟ್ ಆಗಿರೋದು. 6 ಗಂಟೆ ಆದರೆ ಲೈಟ್ ಆಫ್, ಸೈರನ್ ಹಾಕ್ತಾರೆ, ಪ್ರಾಕ್ಟೀಸ್ ಅಲ್ವಾ. ಸೊ ದೆ ವಿಲ್ ಸ್ವಿಚ್ ಆನ್ ದ ಸೈರನ್, ಲೌಡಾಗಿ ಒಂದು ಸೈರನ್ ಬ್ಲೋ ಮಾಡ್ತಾರೆ, ಕ್ವೈಟ್ಲಿ ಸಿಟಿ ವಿಲ್ ಗೋ ಸೈಲೆಂಟ್ ಫಾರ್ ಹಾಫ್ ಅನ್ ಅವರ್. ಬಟ್ ಟುಡೇಸ್ ನಾರ್ಮಲ್ ವರ್ಕಿಂಗ್ ಅಫೆಕ್ಟ್ ಆಗಬಾರ್ದು, ಬಿಕಾಸ್ ಈ ಥರ ಎಲ್ಲ ಆದರೆ ನಮ್ಮ ಪ್ರೊಡಕ್ಟಿವಿಟಿ ಕಡಿಮೆ ಆಗುತ್ತೆ. ಒಂದು ದಿವಸ ಇಂಡಿಯಾ ಕಮ್ಸ್ ಟು ಸ್ಟ್ಯಾಂಡ್ ಸ್ಟಿಲ್, ವಿಲ್ ಲೂಸ್ $billions. ಎಕ್ಸಾಕ್ಟ್ಲಿ. ಒಂದು ಹಾಲಿಡೇ ಕೊಟ್ಟರೆ ಅದೇ ಜನಕ್ಕೆ ಅರ್ಥ ಆಗಬೇಕು. 1 ಡೇ ಎಕ್ಸ್ಟ್ರಾ ಹಾಲಿಡೇ ಕೊಟ್ಟರೆ ಎಷ್ಟು ಲಾಸ್ ಆಗುತ್ತೆ ದೇಶಕ್ಕೆ. ಅದು ಒಂದು ಲಕ್ಷಾಂತರ ಜನಕ್ಕೆ ಊಟ ಹಾಕ್ಬೋದು, ಒಂದು ದಿನದ ಊಟ ಹಾಕ್ಬೋದು. ಸೊ ಅದಕ್ಕೆ ಅನ್ನೆಸೆಸರಿಲಿ ಹಾಲಿಡೇಸ್ ಎಲ್ಲ ಕೊಡಬಾರ್ದು. ಎಷ್ಟು ವರ್ಕ್ ಮಾಡ್ತೀವೋ ಅಷ್ಟು ಒಳ್ಳೆಯದು. ಸೊ ಈ ಒಂದು 2 ಅವರ್ಸ್ಗೆ ಏನಾದ್ರು ನಾವು ಲೈಟ್ ಆಫ್ ಮಾಡಿ ಟ್ರಾಫಿಕ್ ಓಡದೆ ವೈಟಾಗಿದ್ದರೆ ಎಲ್ಲ ಬ್ಲ್ಯಾಕ್ಔಟ್ ಅಬ್ಸರ್ವ್ ಮಾಡಿದರೆ, ಆ ಟೈಮಲ್ಲಿ ಎನಿಮಿ ಬಂದಾಗ ಅವ್ರಿಗೆ ಗೊತ್ತಾಗಲ್ಲ ಪ್ಲೇನ್ ಬಂತು, ಎಲ್ಲಿ ಹೊಡಿಬೇಕು, ಎಲ್ಲಿ ಬಾಂಬ್ ಹಾಕಬೇಕು, ಟಾರ್ಗೆಟ್ಸ್ ಅವ್ರಿಗೆ ಐಡೆಂಟಿಫೈ ಕಾಣಲ್ಲ. ಸೊ ದಟ್ ಈಸ್ ದ ಪರ್ಪಸ್ ಆಫ್ ಎ ಬ್ಲ್ಯಾಕ್ಔಟ್. ಸೊ ಈವನ್ ನಮ್ಮ ಟೈಮಲ್ಲಿ ಕರ್ಟನ್ಸ್ ಹಾಕ್ತಾಯಿದ್ವಿ ನಾವು, ಕಿಟಕಿಗಳೆಲ್ಲ ಕರ್ಟನ್ಸ್ ಹಾಕಿ ಲೈಟ್ ಆಫ್ ಮಾಡಿ ಕೂತ್ಕೋತಾ ಇದ್ವಿ. ವಿ ಹ್ಯಾವ್ ಡನ್ ಇಟ್ 1971, ಐ ರಿಮೆಂಬರ್. ವಿ ಡಿಡ್ ಇಟ್. ದಟ್ ಟು ಇನ್ ಎ ಟೌನ್ ಆಫ್ ನೈವೇಲಿ ವಿಚ್ ಇಸ್ ಎಕ್ಸ್ಟ್ರೀಮ್ ಸೌತಲ್ಲಿದೆ. ಬಟ್ ಬಾರ್ಡರ್ಸಲ್ಲಿ ತುಂಬ ಡೇಂಜರಸ್ಸು. ನಾರ್ದರ್ನ್ ಬಾರ್ಡರ್ಸಲ್ಲಿ ಪಂಜಾಬ್, ರಾಜಸ್ಥಾನ್, ಆ ಏರಿಯಲ್ಲಿ, ಹಿಮಾಚಲ್, ಡೆಲ್ಲಿ, ಬೇಸಿಕಲಿ ಡೆಲ್ಲಿ, ಜಮ್ಮು ಕಾಶ್ಮೀರ, ಆ ಏರಿಯಲ್ಲಿ. ಸೊ ದೇರ್ ದೇ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಆಮೇಲೆ ನೀವು ಪ್ಯಾರಾಟ್ರೂಪಿಂಗ್ ಮಾಡ್ತೀರಾ ಅಂತ ನೀವು ಹೇಳಿದ್ರಿ. ಸೊ ಇದರಲ್ಲಿ ಯಾವ ಥರ ಲೆವೆಲ್ಸ್ ಏನಾದರೂ ಇದೆಯಾ? ವಾಟ್ ವಾಸ್ ದ ನಿಮ್ಮ ಒಂದು ಪೊಸಿಷನ್ ಏನಿತ್ತು ಅಲ್ಲಿ? ಯಾವಾಗ ಈ ಪ್ಯಾರಾಟ್ರೂಪಿಂಗ್, ಮೌಂಟೇನರಿಂಗ್ ಅಥವಾ ಯಾವ ಒಂದು ಸ್ಪೆಷಲ್ ಫೋರ್ಸ್ಗೆ ಅಥವಾ ಯಾವ ಲೆವೆಲ್ ಆಫ್ ಆರ್ಮಿ ಮಿಲಿಟೆಂಟ್ಸ್ಗೆ ಈ ಥರ ಟ್ರೈನಿಂಗ್ಸ್ ಕೊಡ್ತಾರೆ ಅಂತ? ಓಕೆ, ನಾವು ಮೆನ್ಷನ್ಡ್ ಅಬೌಟ್ ಪ್ಯಾರಾಟ್ರೂಪಿಂಗು. ನಾನು ನಂದು ಎಕ್ಸ್ಪೀರಿಯನ್ಸ್ ಸ್ವಲ್ಪ ಲೈಟಾಗಿ ಹೇಳ್ತೀನಿ, ಜಾಸ್ತಿ ಇಲ್ಲ. ಬಟ್ ವಾಟ್ ಈಸ್ ಪ್ಯಾರಾಶೂಟ್ ರೆಜಿಮೆಂಟ್ ಅನ್ನೋದು ಅವ್ರದ್ದು ಫೋರ್ಸ್ ಏನು, ಅವ್ರನ್ನ ಯಾಕೆ ಟ್ರೈನ್ ಮಾಡಿದ್ದಾರೆ, ಅವ್ರನ್ನ ಯಾಕೆ ರೈಸ್ ಮಾಡಿದ್ದಾರೆ, ಅವ್ರ ರೋಲ್ ಏನು ಅಂತ ಒಂದು ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಸ್ಟಾರ್ಟ್ ವಿತ್ ಮೀ, ನಂದೇನು ಅಂದರೆ ನಾನು ಪ್ಯಾರಾಶೂಟ್ ಸಿಗ್ನಲ್ ಕಂಪ್ನಿ ಅಂತ ಒಂದಿದೆ, ಪ್ಯಾರಾಶೂಟ್ ಬ್ರಿಗೇಡ್ ಇದೆ ನಮ್ಮದು ಆರ್ಮಿದು. ಆ್ಯಂಡ್ ನಾನು ಬ್ರೀಫಾಗೆ ಎಲ್ಲ ಕಾನ್ಫಿಡೆನ್ಷಿಯಾಲಿಟಿ ಮೇಂಟೈನ್ ಮಾಡಿಕೊಂಡೇ ಹೇಳ್ತೀನಿ. ಸೊ ನಮ್ಮದು ರೋಲ್ ಏನು ಅಂದರೆ, ನಾವು ವಾರಲ್ಲಿ ನಾವು ಎನಿಮಿ ಹಿಂದೆ ನಾವು ಹೋಗಿ ಡ್ರಾಪ್ ಮಾಡ್ತಾರೆ ನಮ್ಮನ್ನ, ನಾವು ಅವ್ರನ್ನ ಅಟ್ಯಾಕ್ ಮಾಡಿಬಿಟ್ಟು ನಮ್ಮ ಮೇನ್ ಫೋರ್ಸ್ ಬಂದಾಗ ಅವ್ರನ್ನ ರಿಸೀವ್ ಮಾಡಬೇಕು. ದ್ಯಾಟ್ ಇಸ್ ದ ರೋಲ್. ಎಲ್ಲ ಆಲ್ ಓವರ್ ದ ವರ್ಲ್ಡ್ ದ್ಯಾಟ್ ಇಸ್ ದ ಥಿಂಗ್. ಪ್ಲಸ್ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಪ್ಯಾರಾಶೂಟ್ ಫೋರ್ಸ್ ಅಂದರೆ ದೇ ಡೋಂಟ್ ಗೋ ಆನ್ ಲ್ಯಾಂಡ್, ಅವ್ರ ಮೇಲಿಂದ ಬೈ ಏರ್ ಹೋಗ್ತಾರೆ, ಗೋ ಇನ್ ಟು ದ ಎನಿಮಿ ಏರ್ ಸ್ಪೇಸ್, ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಬಂದ್ಬಿಡ್ತಾರೆ, ಇಲ್ಲ ಲ್ಯಾಂಡು ಆಗ್ಬೋದು, 2 ಥರ ಇರುತ್ತೆ. ಸೊ ದ್ಯಾಟ್ ಈಸ್ ಎ ಕಾಮನ್ ಥಿಂಗ್, ಇಟ್ಸ್ ಯೂನಿವರ್ಸಲ್ ನಾಲೆಜ್ ಆಲ್ ಓವರ್ ದ ವರ್ಲ್ಡ್ ಪ್ಯಾರಾಶೂಟ್. ಬಟ್ ಬಿಯಾಂಡ್ ದಟ್ ಪ್ಯಾರಾಶೂಟ್ ಫೋರ್ಸ್ ಹೌ ಇಸ್ ಇಟ್, ನೀವು ಕೇಳ್ತೀರಾ ಹೌ ಇಸ್ ಇಟ್ ಡಿಫ್ರೆಂಟ್ ಫ್ರಮ್ ಮಿಕ್ಕಿದ ಆರ್ಮಿಗೂ ಇದಕ್ಕೂ ಅಂತ. ಇವ್ರಿಗೆ ಸ್ಪೆಷಲ್ ಎಕ್ವಿಪ್ಮೆಂಟ್ ಇರುತ್ತೆ, ಸ್ಪೆಷಲ್ ಟ್ರೈನಿಂಗ್ ಇರುತ್ತೆ. ನಾವು ಯು ವಿಲ್ ಆಸ್ಕ್ ಮೀ ಸ್ಪೆಷಲ್ ಏನು ಅಂತ. ವಾಟ್ ಈಸ್ ಸ್ಪೆಷಲ್ ಇಸ್ ದೇ ಆರ್ ಸೆಲೆಕ್ಟೆಡ್ ಪೀಪಲ್ ಹೂ ಕ್ಯಾನ್ ಡೂ 10%, 20%, 30% better, more efficiently than a normal soldier. Now the normal soldier is also extremely good. Everyday PT, physical training ಇರುತ್ತೆ, ಫುಡ್ ಎಲ್ಲ ಕರೆಕ್ಟಾಗಿ ಅವ್ರಿಗೆ ಡಯಟ್ ಇರುತ್ತೆ, ಆ್ಯಕ್ಟಿವ್ ಆಗಿಟ್ಟಿರ್ತಾರೆ. ಟ್ರೈನಿಂಗೇ ನಮಗೆ ಪೀಸ್ ಟೈಮಲ್ಲಿ ನಾವು ಇಲ್ಲಿ ಕೂತಿರುವಾಗ ಬೆಂಗಳೂರಲ್ಲಿ ಪೋಸ್ಟಿಂಗ್ ಬಂದರೆ ನಾನು ಟ್ರೈನಿಂಗೇ ಮಾಡಬೇಕು, ಅದಕ್ಕೋಸ್ಕರ ನಮ್ಮನ್ನ ಇಲ್ಲಿ ಕಳಿಸ್ತಾರೆ. ನಾಟ್ ಕಿ ಸಿಟಿ ಲೈಫ್ ಇರಬೇಕು ಅಂತ ಟ್ರೈನಿಂಗೋಸ್ಕರ ಕಳಿಸ್ತಾರೆ. ಯಾಕಂದರೆ ಇದಕ್ಕೆ ಮುಂಚೆ ನಾನು ಮಣಿಪುರಲ್ಲಿದ್ದೆ, ಅಸ್ಸಾಮಲ್ಲಿದ್ದೆ, ಇಲ್ಲ ನಾನು ಶ್ರೀನಗರ್ ಹತ್ರ ಎಲ್ಲೋ ಇದ್ದೆ, ಫಾರ್ವರ್ಡ್ ಏರಿಯಾ ಬಾರ್ಡ್ರಲ್ಲಿ ಕೂತಿದ್ದೆ. ಸೊ 2 years ಅಲ್ಲಿ ಮಾಡಿದ್ಮೇಲೆ ಇಲ್ಲಿ 2 years ಕಳಿಸ್ತಾರೆ. ದೇ ಕಾಲ್ ಇಟ್ ರೆಸ್ಟ್ ಆ್ಯಂಡ್ ರಿಕೂಪ್ ಅಂದ್ಕೊಂಡು. ಬಟ್ ಇಲ್ಲಿ ಬಂದ್ರೂ ನಾವು ತಕ್ಷಣ ನಾವು
You will be under training and you will be preparing for everything that is coming. ಬಾರ್ಡರ್ ಇರುವಾಗ ಹೈ ಆಲ್ಟಿಟ್ಯೂಡ್ಲೆಲ್ಲ ಇರುವಾಗ 9,000 ಫೀಟ್ ಅಡಿ ಮೇಲೆ ಇರುತ್ತೆ ಹೈಟ್ ನಮ್ಮದು ಅಲ್ಲಿ ಡಿಪ್ಲಾಯ್ಮೆಂಟ್, ಇನ್ಕ್ಲೂಡಿಂಗ್ 15,000 ಫೀಟ್ 18,000 ಫೀಟ್ ಕೂತಿರೋರು ಇದ್ದಾರೆ. ಸೊ ಆ ಚಳಿಗೆ ಇದೆಲ್ಲ ನಮ್ಮದು ಆರ್ಗನ್ಸ್ ಒಂದೊಂದೇ ವೀಕ್ ಆಗಿ ಒಂದು ಆಲ್ಟಿಟ್ಯೂಡ್ ಅಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ 50%, ಅಲ್ಲಿ ಆಕ್ಸಿಜನ್ನು 50% ಇರುತ್ತೆ. ಇಲ್ಲಿ ಎಷ್ಟು ಬೆಂಗಳೂರಲ್ಲಿ 50% ಇದೆಯೋ ನಮ್ಮ ನಾರ್ಮಲ್ ಲೈಫಲ್ಲಿ ನಾವು 100% ನಾವು ಬ್ರೀದ್ ಮಾಡ್ತೀವೋ ಆ ಆಕ್ಸಿಜನ್ನು ಅಲ್ಲಿ ಹಾಫ್ ಇರುತ್ತೆ. ಸೊ ಒಂದೊಂದು ಸ್ಟೆಪ್ ಬಿಟ್ಟು ಹತ್ತಬೇಕು ಇಳಿಬೇಕು ಅಂದರೆ ಒಂದು ಸ್ಟೆಪ್ ವೆಯ್ಟ್ ಮಾಡ್ತಾರೆ, ನೆಕ್ಸ್ಟ್ ಸ್ಟೆಪ್ ತೊಗೋತಾರೆ. ಆಶ್ಚರ್ಯ ಆಗ್ಬೋದು, ಒಂದು ಮಗು ಥರ ನಡೀತಾರೆ ಅಲ್ಲಿ. ಎಕ್ಸ್ಟ್ರಾ ಎಕ್ಸರ್ಟ್ ಮಾಡಬಾರ್ದು. ಆ್ಯಂಡ್ ಅಕ್ಲಿಮೆಟೈಸೇಷನ್ ಸ್ಟೆಪ್ ಬೈ ಸ್ಟೆಪ್ 3 ದಿವಸ 6 ದಿವಸ ಆ ಥರ ಅವ್ರಿಗೆ ಸ್ಟೆಪ್ ಬೈ ಸ್ಟೆಪ್ ಒಂದೊಂದು 2,000 3,000 ಫೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್, 12 ಆದಮೇಲೆ 15 ಆದಮೇಲೆ 18ಗೆ ಹೋಗ್ತಾರೆ. ಡೈರೆಕ್ಟ್ 9,000 18 ಯಾರನ್ನೂ ಕಳಿಸಲ್ಲ. 3 ದಿವಸ ಇರಬೇಕು ಅಲ್ಲಿ ಸ್ಟೆಪ್, ಅಲ್ಲಿ ಇರಬೇಕು 2 ದಿವಸ, 3 ದಿವಸ ಇರಬೇಕು. ನೆಕ್ಸ್ಟ್ ಸ್ಟೆಪ್ ಹೋದ್ಮೇಲೆ 3 ದಿವಸ ಅಲ್ಲೇ ಇರಬೇಕು. ಆ್ಯಂಡ್ ನಾರ್ಮಲ್ ಅಲ್ಲಿ ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿರ್ತಾರೆ. ದೆನ್ ದೇ ಗೋ ಫಾರ್ ದಿಸ್ ಥಿಂಗ್ ಆ್ಯಂಡ್ ದಟ್ಸ್ ಹೌ ದೇ ಕ್ಯಾನ್ ಸ್ಟೇ ಫಾರ್ 6 months ಮೇಲೆ ಹೋಗ್ಬಿಟ್ಟು 6 months ಅದು ಲಿಮಿಟ್ ಇದೆ. ಅದಕ್ಕಿಂತ ಸೂಪರ್ ಹೈ ಆಲ್ಟಿಟ್ಯೂಡ್ ಅಲ್ಲಿ 3 ತಿಂಗಳು. 3 ತಿಂಗಳ ಮೇಲೆ 1 ದಿವಸ ಇರಕ್ಕೆ ಬಿಡಲ್ಲ, ಅಷ್ಟು ಚೆನ್ನಾಗಿ ಅದನ್ನು ರೊಟೇಟ್ ಮಾಡ್ತಾರೆ. ಯಾರು ಆಸೆ ಪಟ್ಟು ವಾಲಂಟಿಯರ್ ಆಗಿದ್ರೂ ಇರಕ್ಕೆ ಬಿಡಲ್ಲ. ಬಿಕಾಸ್ ಮನುಷ್ಯ ಚೇಂಜ್ ಆಗ್ಬಿಡ್ತಾನೆ, ಅವ್ನು ಮೆಂಟಲಿ ಎಫೆಕ್ಟ್ ಆಗ್ತಾನೆ, ಫಿಸಿಕಲಿ ಅವ್ನ ಆರ್ಗನ್ಸ್ ಎಲ್ಲ ಫೇಲ್ ಆಗೋಕ್ಕೆ ಶುರು ಆಗ್ಬಿಡುತ್ತೆ. ಅದರಿಂದ ಎಕ್ಸ್ಟ್ರೀಮ್ ವೆದರ್, ಇಟ್ಸ್ ಎಕ್ಸ್ಟ್ರೀಮ್ ವೆದರ್. ಕ್ಲೋದಿಂಗ್ ಎಲ್ಲ ಚೆನ್ನಾಗಿರುತ್ತೆ. ಇಟ್ ಇಸ್ ಕಾಲ್ಡ್ EI ಕ್ಲೋದಿಂಗ್ ಅಂತಾರೆ. ಎಕ್ಸ್ಟ್ರೀಮ್ ವೆದರ್ದು ಎಕ್ಸ್ಟ್ರೀಮ್ ಇನ್ಕ್ಲಿಮೆಂಟ್ ವೆದರ್ ಕ್ಲೋದಿಂಗ್ ಅಂತ EI ಕ್ಲೋದಿಂಗ್. ಅದು ಹಾಕ್ಕೊಂಡಿದ್ರೂ ಆಗಲ್ಲ. ಗ್ಲೌಸು, ಕನ್ನಡಕ, ಗ್ಲಾಸಸ್ ಹಾಕ್ಕೋಬೇಕು. ಸ್ನೋ ಬೂಟ್ಸ್ ಇರುತ್ತೆ, ಅಲ್ಲಿ ಸ್ನೋ ಸ್ಕೂಟರ್ಸ್ ಇರುತ್ತೆ ಹೋಗ್ಬಿಟ್ಟು ಬರೋಕ್ಕೆ ಅಲ್ಲಿ ಇಲ್ಲಿ ಹೋಗೋಕ್ಕೆ. ಬಟ್ ಹೇಳೋಕ್ಕಾಗಲ್ಲ, ಅಲ್ಲಿ ಐಸ್ ಇದೆಯಾ, ಅಲ್ಲಿ ನೀರಿರ್ತಾ ಒಳಗೆ ಹೊಟ್ಟೋಗುತ್ತಾ, ಇಲ್ಲ ಕೆಳಗೆ 100 ಫೀಟ್ ಕೆಳಗೆ ಬಿದ್ದೋಗ್ತಾನೆ. ಅವ್ನು ಎತ್ಕೊಂಡೆಲ್ಲ ಬರೋಕ್ಕಾಗಲ್ಲ. ಒಂದು ಸತಿ ಹೋದರೆ ತುಂಬ ಕಷ್ಟ. ಸೊ ಅದರಿಂದ ಮೂಮೆಂಟ್ಸ್ ಕಡಿಮೆ ಇರಬೇಕು. ರಾತ್ರಿ ಹೊತ್ತು ಫೈರಿಂಗ್ ನಡೀತಾ ಇರುತ್ತೆ ರಾತ್ರಿ. ಸೊ ಆಲ್ ದಿಸ್ ಯು ಹ್ಯಾವ್ ಟು ಟೇಕ್ ಇಟ್ ಟು ಮೈಂಡ್. ಸೊ ಐ ವಾಸ್ ಟಾಕಿಂಗ್ ಆಫ್ ಟ್ರೈನಿಂಗ್ ಆಫ್ ಎ ಸೋಲ್ಜರ್, ಹೌ ಇಟ್ ಹ್ಯಾಪನ್ಸ್. ಈ ಸ್ಪೆಷಲ್ ಫೋರ್ಸಸ್ಗೆ ತುಂಬಾ ಟ್ರೈನಿಂಗು, ಎಕ್ಸ್ಟ್ರಾ ಸ್ಪೆಷಲ್, ಗುಡ್ ಎಕ್ವಿಪ್ಮೆಂಟ್, ಆ್ಯಕ್ಯುರೆಸಿ. ಆ್ಯಂಡ್ ಅವ್ರಿಗೆ ಯಾಕೆಂದರೆ ಹೋದರೆ ಅವ್ರಿಗೆ ಮುಗಿಸ್ಬಿಟ್ಟು ಬರಲೇಬೇಕು, ಎಲ್ಲ ನಮ್ಮ ಥರನೇ. ಆ್ಯಂಡ್ ಅವ್ರಿಗೆ ಸ್ಪೆಷಲ್ ಟಾಸ್ಕ್ ಕೊಡ್ತಾರೆ. ಅಂದರೆ ನೀವು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ ಲಾಸ್ಟ್ ಟೈಮ್ ನೀವು ಹೇಳಿದ್ರಿ ಯಾರೂ ಮಾಡೋಕ್ಕಾಗದೇ ಇರೋ ಕೆಲಸನ ಈ ಒಂದು ಸ್ಪೆಷಲ್ ಫೋರ್ಸ್ಗೆ ಕೊಡ್ತಾರೆ ಅಂತ. ವಿಚ್ ಈಸ್ ದಟ್ ಸ್ಪೆಷಲ್ ಫೋರ್ಸ್ ಆ್ಯಂಡ್ ಹೌ ದ ಗೆಟ್ ಟ್ರೈನ್ಡ್ ಆ್ಯಂಡ್ ವಾಟ್ ಈಸ್ ದೇರ್ ರೋಲ್ ಇನ್ ದ ಆರ್ಮಿ ಅಂತ. ಸೊ ನೀವು ಕರೆಕ್ಟಾಗಿ ಜ್ಞಾಪಿಸ್ಕೊಂಡ್ರಿ ಅದನ್ನು. ಎಸ್ ಸರ್. ಸೊ ಸ್ಪೆಷಲ್ ಫೋರ್ಸ್ ಈಸ್ ಯುನೀಕ್ಲಿ ಸ್ಪೆಷಲ್. ಓಕೆ. ರೀಸನ್ ಬೀಯಿಂಗ್ ಅವ್ರಿಗೆ ಕೊಡೋ ಟಾಸ್ಕ್ ಏನು ಅಂದರೆ, ಅಲ್ಲಿ ಏನೋ ಒಂದು ಕ್ಯಾಂಪ್ ಇದೆ, ಆ ಕ್ಯಾಂಪಲ್ಲಿ ಯಾರೋ ಒಬ್ರು ಇದ್ದಾರೆ, ಅವ್ರನ್ನ ಇದಾರಾ ಇಲ್ವಾ ನೋಡಿಕೊಂಡು ಬನ್ನಿ, ಅಲ್ಲಿ ಇದ್ದರೆ ಅವ್ರನ್ನ ಹೊಡೆದಾಕ್ ಬನ್ನಿ, ಇಲ್ಲ ಎತ್ಕೊಂಡು ಬನ್ನಿ. ಓಕೆ. ಕ್ಲಿಯರ್ ಕಟ್ ಆರ್ಡರ್ಸ್ ಕೊಡ್ತಾರೆ. ಬಿಕಾಸ್ ಅವ್ನು ನಮಗೆ ತುಂಬ ಇರಿಟೆಂಟ್ ಥರ ಇದ್ದಾನೆ ಅವನು, ಲೀಡರು. ಓಕೆ. ಅವ್ರಿಗೆಲ್ಲ ಚಿಕ್ಕದೆಲ್ಲ ಕೆಲಸ ಕೊಡಲ್ಲ. ಹೋದರೆ ಆ ಮೇಯ್ನ್ ಒಂದು ಬ್ರಿಡ್ಜ್ ಇದೆ, ಆ ಬ್ರಿಡ್ಜ್ನ ಡೆಸ್ಟ್ರಾಯ್ ಮಾಡಿಬಿಟ್ಟು ಬನ್ನಿ. ಆ ಹೆಡ್ ಕ್ವಾರ್ಟರ್ ಒಂದಿದೆ, ಆ ಹೆಡ್ ಕ್ವಾರ್ಟರ್ನ ಡೆಸ್ಟ್ರಾಯ್ ಮಾಡಿಬಿಟ್ಟು ಬನ್ನಿ. ದ ಬೆಸ್ಟ್ ಪಾರ್ಟ್ ಇಸ್, ನಿಮ್ಮ ಕ್ವಶನ್ಗೆ ಈಗ ಆನ್ಸರ್ ಕೊಡ್ತಾ ಇದ್ದೀನಿ. ಆ ಟೀಮಲ್ಲಿ 6 ಜನ ಇರ್ತಾರೆ. ಓನ್ಲಿ 6 ಪೀಪಲ್. ಇಟ್ಸ್ ಕಾಲ್ಡ್ ಹಿಟ್ ಟೀಮ್, 6 ಮೆಂಬರ್ ಟೀಮ್. ನಮ್ಮ ಮಿಕ್ಕಿದಲ್ಲೆಲ್ಲ 80 ಜನ ಮಿನಿಮಮ್ ಹೋಗ್ತಾರೆ. 30 ಜನ ಟೀಮ್ ಎಲ್ಲ ಕಡಿಮೆ. 80 ಜನ, 120 ಜನ ಕಂಪ್ನಿ ಅಂತಾರೆ, 800 ಜನ. ಆಮೇಲೆ ಬ್ರಿಗೇಡ್ ಲೆವೆಲ್ ಅಂದರೆ ದೊಡ್ಡ ಅಟ್ಯಾಕ್ ಆಗುತ್ತೆ, 5,000 ಜನ. ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ. ಇವ್ರದ್ದು ಹಾಗಲ್ಲ, ಸ್ಪೆಸಿಫಿಕ್ ಟಾರ್ಗೆಟ್, ಸ್ಪೆಸಿಫಿಕ್ ಟೈಮ್, ಲೊಕೇಶನ್ ಕೊಟ್ಬಿಡ್ತಾರೆ. ವರ್ಸ್ಟ್ ಆಫ್ ದ ವೆದರ್ ಕಂಡೀಷನ್, ವರ್ಸ್ಟ್ ಆಫ್ ದ ಕ್ಲೈಮೇಟ್, ವರ್ಸ್ಟ್ ರೂಟ್, ಯಾವ ರೂಟ್ ತೊಗೊಂಡೋಗ್ತಾರೋ ವರ್ಸ್ಟ್ ಅದು. ಅವ್ರು ಬರೀ ವರ್ಸ್ಟೇ ಸೆಲೆಕ್ಟ್ ಮಾಡ್ತಾರೆ. ಬೆಸ್ಟ್ ಪೀಪಲ್ ಹೋಗ್ತಾರೆ. ಓಕೆ. ಟಫೆಸ್ಟ್ ಟಾಸ್ಕ್ ತೊಗೋತಾರೆ ಕೈಯಲ್ಲಿ, ಅಚೀವ್ ಮಾಡ್ತಾರೆ. ಕ್ವೈಟಾಗಿ ಬರ್ತಾರೆ. ಓಕೆ. ನಾವು ಯಾರಿಗೂ ವೈ ದ ವರ್ಸ್ಟ್ ರೂಟ್ ಆ್ಯಂಡ್ ವೈ ದೇ ಆರ್ ಸೆಲೆಕ್ಟಿಂಗ್ ದ ಟಫ್ ವೇಸ್ ಆಲ್ ದ ಟೈಮ್ ಅಂತ? ಯಾಕೆಂದರೆ ಯಾವ ಜಾಬನ್ನು ಮಾಡೋಕ್ಕಾಗಲ್ವೋ, ಯಾವ ಟಾಸ್ಕನ್ನು ಅಚೀವ್ ಮಾಡೋಕ್ಕಾಗಲ್ವೋ ಅಂಥ ಟಾಸ್ಕೇ ಇವ್ರು ಕೊಡೋದು. ಅದಕ್ಕೋಸ್ಕರನೇ ಇವ್ರ ಮೇಲೆ ಅಷ್ಟು ರಿಸೋರ್ಸಸ್ಸು ನಾವು ಖರ್ಚು ಮಾಡಿಕೊಂಡು ಅಷ್ಟು ರಿಸೋರ್ಸಸ್ ಡಿವೋಟ್ ಮಾಡ್ತೀವಿ. ಇವ್ರಿಗೋಸ್ಕರ ಏರ್ ಮಾರ್ಕ್ ಮಾಡಿರ್ತೀವಿ, ದೇ ಆರ್ ವರ್ತ್ ಇಟ್ ಅಂತ. ಅದಕ್ಕೆ ಕಮಾಂಡೋ ಹೋದರೆ ಒಂದು ಸತಿ ದೇ ಆರ್ ಕಾಲ್ಡ್ ಕಮಾಂಡೋಸ್.
ಸ್ಪೆಷಲ್ ಫೋರ್ಸಸ್ ಕಮಾಂಡೋಸ್ ಅಂತ. ಓಕೆ ಓಕೆ ವೆಪನ್ಸ್ ಎಂಥದ್ದು ಇಟ್ಕೊಂಡಿರ್ತಾರೆ ಅಂದರೆ ಅವ್ರು ಕ್ಯಾರಿ ಮಾಡೋ ವೆಪನ್ಸು ತುಂಬ ಲೇಟೆಸ್ಟ್ ಇರುತ್ತೆ, ಓಕೆ ಸ್ವಿಫ್ಟಾಗಿ ಅವ್ರಿರುತ್ತೆ. ಫೈರ್ ಆರ್ಮ್ಸ್ ವೆಪನ್ರಿ ಯೂಸ್ ಮಾಡ್ದೇನೆ ಅವ್ರು ಡೆಸ್ಟ್ರಾಯ್ ಮಾಡಿಬಿಡ್ತಾರೆ ಅಂತ ಅವ್ರ ಹತ್ರ ಸ್ಕಿಲ್ಸ್ ಇದೆ. ಬಿಕಾಸ್ ದೇ ಹ್ಯಾವ್ ಗಾಟ್ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟಲ್ ಸ್ಪೆಷಲಿಸ್ಟ್ ಅವರು. ಅವ್ರಿಗೆ ಕರಾಟೆ ಅದೆಲ್ಲ ಹೇಳ್ಕೊಟ್ಟಿರ್ತಾರೆ. ದೇ ಕ್ಯಾನ್ ದಾರಿಲಿ ನೀವು ಹೇಳ್ದಂಗೆ ಫಾರೆಸ್ಟ್ ಜಂಗಲ್ಸ್ ಹೋಗುವಾಗ ಅನಿಮಲ್ಸ್ ಬರುತ್ತೆ, ಆ ಅನಿಮಲ್ನ ಮೀಟ್ ಮಾಡಬೇಕಾ ಮಾಡಬಾರ್ದಾ, ಅವಾಯ್ಡ್ ಮಾಡಿದ್ರೆ ಬೆಟ್ರಾ ಅದನ್ನ ನೋಡ್ಬೇಕು ಅವರು. ಯಾಕಂದ್ರೆ ಮೇನ್ ಟಾಸ್ಕ್ ಕಾಂಪ್ರಮೈಸ್ ಆಗ್ಬಿಡುತ್ತೆ. ಅನಿಮಲ್ನ ಸಾಯಿಸೋಕೆ ಹೋದರೆ ಸೌಂಡ್ ಬರುತ್ತೆ. ಸೊ ಅವ್ರ ಮೇನ್ ಟಾಸ್ಕ್ ಏನು ಅಂದರೆ ಸೈಲೆಂಟಾಗಿ ಹೋಗೋದು, ಕ್ವೈಟಾಗಿ ವಾಪಸ್ ಬರಬೇಕು, ಟಾಸ್ಕ್ ಮುಗಿಬೇಕು, ಯಾರಿಗೂ ಗೊತ್ತಾಗಬಾರ್ದು. ಇದು ಎಲ್ಲ ಆರ್ಮೀಸಲ್ಲೂ ಮಾಡ್ತಾರೆ. ಇಟ್ಸ್ ಅ ವೆರಿ ಕಾಮನ್ ಫೀಚರ್ ಆ್ಯಂಡ್ ನಾವೇನು ಕಡಿಮೆ ಇಲ್ಲ. ಆ್ಯಂಡ್ ನೀವು ಇನ್ನೊಂದು ವಿಚಾರ ಮೆನ್ಷನ್ ಮಾಡಿದ್ರಿ ಬಿಫೋರ್ ವಿ ವರ್ ಹ್ಯಾವಿಂಗ್ ಎ ಕನ್ವರ್ಸೇಷನ್, ಅದು ಶ್ರೀಲಂಕಾ ಬಗ್ಗೆ. ಸೊ ಆ ಒಂದು ಆಪರೇಷನ್ ಮಾಡಿದ್ರಿ ಅಂತ, ಸೊ ಸ್ವಲ್ಪ ಬ್ರೀಫ್ ಆಗಿ ಒನ್ ಇಸ್ ಪ್ಯಾರಾಟ್ರೂಪಿಂಗ್. ಅದು ನಾವು ಮಾತಾಡ್ತಿದ್ವಿ. ಪ್ಯಾರಾಟ್ರೂಪಿಂಗಲ್ಲಿ ಏನು ಅಂದರೆ ನಾವು ಪ್ಲೇನಲ್ಲಿ ಹೋಗ್ತೀವಿ, ಓಕೆ, ಆ್ಯಂಡ್ ಎಲ್ಲರ ಹತ್ರನೂ ಪ್ಯಾರಾಶೂಟ್ಸ್ ಇರುತ್ತೆ. ಫಸ್ಟ್ ಒಂದು ಪ್ಲೇನಲ್ಲಿ ಒಂದು ಸ್ಮಾಲ್ ಲಾಟ್ ಆಫ್ 30 ಜನ ಹೋಗ್ತೀವಿ ಅಷ್ಟೇ. ಅದನ್ನು ಪಾತ್ ಫೈಂಡರ್ ಅಂತ ಹೇಳ್ತಾರೆ. 30 ಜನ ಫಸ್ಟ್ ಅವ್ರು ಹೋಗಿ ಡ್ರಾಪ್ ಮಾಡಿಬಿಡ್ತಾರೆ. ಅವ್ರಿಗೆ ಎಲ್ಲಿ ಡ್ರಾಪ್ ಮಾಡ್ತಾರೆ, ಹೆಂಗಿದೆ ಕೆಳಗಡೆ ಏರಿಯಾ ಗೊತ್ತಿರಲ್ಲ. ಓಕೆ, ಈ ಕಾಲದಲ್ಲಿ ನಾವು ಮುಂಚೆ 80s ಅಷ್ಟು ಗೊತ್ತಾಗ್ತಾ ಇರಲಿಲ್ಲ ಯಾವ ಏರಿಯಾ ಹೋಗ್ತಾಯಿದೆ ಅಂತ. ಈಗೆಲ್ಲ ಏನು ಅಂದರೆ ಸ್ಯಾಟಲೈಟ್ ಇಮೇಜರಿ ಎಲ್ಲ ಇದೆ. ಓಕೆ ಓಕೆ, ಸೊ ವಿ ನೋ ಆ ಏರಿಯಾಲಿ ಬಿಲ್ಡಿಂಗ್ಸ್ ಇದೆಯಾ, ಇಲ್ಲ ಅದು ಕಾಡಾ, ಅದು ಇಲ್ಲ ನೀರಿದೆಯಾ, ರಿವರ್ ಇದೆಯಾ, ಮೌಂಟನ್ಸ್ ಏರಿಯಾನ, ಅದು ಗೊತ್ತಾಗುತ್ತೆ. ಅಟ್ಲೀಸ್ಟ್ ಅಷ್ಟಾರು ಗೊತ್ತಾಗುತ್ತೆ. ಅದು ನಿಮಗೆ ನೀವೇ ತಿಳ್ಕೋಬೇಕು. ದೇ ವಿಲ್ ನಾಟ್ ಟೆಲ್ ಯು. ಇಲ್ಲ, ಕೊಡ್ತಾರೆ. ನಾವು ಒಂದು ಟಾಸ್ಕ್ ಕೊಟ್ಟಾಗ, ನಮ್ಗೊಂದು ಮಿಷನ್ ಕೊಟ್ಟಾಗ ಎಲ್ಲ ಡೀಟೇಲ್ಸು ಕೊಟ್ಬಿಡ್ತಾರೆ. ನಾವು ಅಚೀವ್ ಮಾಡೋಕ್ಕೆ ಹೋಗ್ಬೇಕಷ್ಟೆ. ನಾವು ಎಕ್ಸಿಕ್ಯೂಷನ್ ನಮ್ಮದು, ಬಟ್ ಒಳಗೆ ಹೋಗುವಾಗ ಇಂಟೆಲಿಜೆನ್ಸ್ ಏನಿರ್ಬೋದು, ಅಲ್ಲಿ ಏನೇನು ಇರಲ್ಲ, ನಮಗಿಷ್ಟು ಗೊತ್ತಾಗಿದೆ, ಮಿಕ್ಕಿದ್ದು ನೀವು ನೋಡ್ಕೋಬೇಕು. ಬಟ್ ಈಗ ಏನು ಆ್ಯಸ್ ಆಫ್ ನಾವು ಏನಿದೆ ಅನ್ನೋದು ಅಷ್ಟು ಹೇಳ್ಕೊಡ್ತಾರೆ. ಹೆಂಗೆ ಕಾಣುತ್ತೆ ಅಂತ ಪಿಕ್ಚರೇ ತೋರಿಸ್ತಾರೆ. ಈ ಥರ ಇರ್ಬೋದು. ನೀವು ಹೋದರೆ ಸರ್ಪ್ರೈಸ್ ಆಗ್ತೀರಾ, ಸಮಥಿಂಗ್ ನ್ಯೂ ಬಂದುಬಿಟ್ಟಿರುತ್ತೆ. ಒಂದು 4 ದಿವಸಕ್ಕೆ ಮುಂಚೆ ಲೇಟೆಸ್ಟ್ ಅಪ್ಡೇಟ್ಸ್ ಇರುತ್ತೆ. ಬಟ್ ಇಲ್ಲದೇನೂ ಇರ್ಬೋದು. ಸ್ವಲ್ಪ ಸಡನ್ಲಿ ಸೇಮ್ ಥಿಂಗ್ ಕೂಡ ಚೇಂಜ್ಡ್ ಆಲ್ಸೋ. ಲೈಕ್ ಈಗ ಟೆರರಿಸ್ಟ್ ಕ್ಯಾಂಪ್ಸ್ ಬಗ್ಗೆ ನಾವು ಕೇಳ್ತಾ ಇರ್ತೀವಿ. ಟೆರರಿಸ್ಟ್ ಕ್ಯಾಂಪ್ ಬರುತ್ತೆ, ಹೋಗುತ್ತೆ. ಟೆರರಿಸ್ಟ್ ಕ್ಯಾಂಪ್ ಇವತ್ತಿದ್ದು ನೆಕ್ಸ್ಟ್ ಡೇ ಇರಲ್ಲ, ಅದು ಮೂವ್ ಮಾಡಿಬಿಟ್ಟಿರ್ತಾರೆ. ಸ್ಕೂಲ್ ಥರ ಮಾಡಿಬಿಡ್ತಾರೆ ಅದನ್ನು. ಸೊ ಹಾಗೆಲ್ಲ ಮಾಡಿಬಿಟ್ಟು ಮುಂಚೆನೇ ಹೇಳ್ಬಿಟ್ಟಿರ್ತಾರೆ ನೀವು ಖಾಲಿ ಮಾಡಿ ಅಂತ. ಸರಿಗಿಲ್ಲ ಸಿಚುವೇಶನ್. ದಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಟುಡೇ. ಮೂವ್ ಮಾಡಿಬಿಡ್ತಾರೆ ಆ ಕಡೆ ಈ ಕಡೆ. ನಮಗೆ ಆಶ್ಚರ್ಯ ಆಗುತ್ತೆ, ಇದೇನು ಕ್ಯಾಂಪ್ ಅಂತ ಎಲ್ಲ ಕನ್ಫರ್ಮ್ಡ್ ಇಂಟೆಲಿಜೆನ್ಸ್ ಇತ್ತು ಅಂತ. ಎಲ್ಲೋಗಿ ನೋಡಿದ್ರೆ ಬೇರೆ ಯಾರು ಇಲ್ಲ, ಮಕ್ಕಳು ಕೂತಿರ್ತಾರೆ ಸ್ಕೂಲಲ್ಲಿ. ಎಲ್ಲ ವೆರಿ ನಾರ್ಮಲ್ ಇನ್ ದಿ ಇಂಟೆಲಿಜೆನ್ಸ್ ಆರ್ಮಿ ಲೈಫಲ್ಲಿ. ಆ್ಯಂಡ್ ಪ್ಯಾರಾಟ್ರೂಪಿಂಗ್ ಒಂದು ಹೇಳ್ತೀನಿ. ಸೊ ವಿ ಡ್ರಾಪ್ ಆಗ್ತೀವಿ, ಅಲ್ಲಿ ಹೋಗಿ ನಾವು ಲ್ಯಾಂಡ್ ಆಗ್ತೀವಿ. ಮಿಕ್ಕಿದ ಮೇನ್ ಫೋರ್ಸ್ ವಾಪಸ್ ಕರಿತೀವಿ. ಬಿಕಾಸ್ ನಮ್ಮ ಹತ್ರ ಕಮ್ಯುನಿಕೇಷನ್ಸ್ ಇರುತ್ತೆ. ಸರ್, ಈ ಏರಿಯಾ ಚೆನ್ನಾಗಿದೆ, ನಾವು ಸೆಕ್ಯೂರ್ ಮಾಡಾಯಿತು, ಈಗ ಮೇನ್ ಬಾಡಿ ಓಕೆ 3-6 ಜನ ಈಗ ನೀವು ಬರ್ಬೋದು ಅಂತ ಅವ್ರನ್ನ ಕರಿತೀವಿ ರೇಡಿಯೋಲಿ. ಆಗ ಮೇನ್ ಪ್ಲೇನ್ ಬಂದು ಎಲ್ಲರನ್ನೂ ಡ್ರಾಪ್ ಮಾಡುತ್ತೆ. ಆಗ ಒಂದು 100-500 ಜನ ಲ್ಯಾಂಡ್ ಆಗ್ತಾರೆ ರಾತ್ರಿ. ಸೊ ಅದೆಲ್ಲ ಅಸೆಂಬಲ್ ಆಗ್ತೀವಿ. ಕೋಆರ್ಡಿನೇಷನ್ ತುಂಬ ಮಾಡಬೇಕಾಗತ್ತೆ. ಎಲ್ಲ ರಾತ್ರಿ ಟೈಮೇನೆ ಡಾರ್ಕ್ನೆಸ್ಸಲ್ಲೇ ಆಗಬೇಕು. ಡೇ ಲೈಟ್ ಎಲ್ಲ ವೆರಿ ರೇರ್. ಯಾವುದೋ ಹಿಸ್ಟ್ರಿಲಿ, ಮಿಲಿಟ್ರಿ ಹಿಸ್ಟ್ರಿಲಿ 1 hour ಡೇ ಲೈಟಲ್ಲಿ ಆಗಿರಬೇಕು. ಅದರ್ವೈಸ್ ಯೂಶ್ವಲಿ ಇಟ್ ಇಸ್ ಬೆಳಗ್ಗೆ ಹೊತ್ತು, ಬಿಫೋರ್ ಬರೋಕ್ಕೆ ಮುಂಚೆ, ಇಲ್ಲ ಸಾಯಂಕಾಲ ಕತ್ಲೆ ಆಗೋಕ್ಕೆ ಮುಂಚೆ ಲೈಟ್ ಜಸ್ಟ್ ಅಬೌಟ್ 6 o'clock 6:30 ಡ್ರಾಪ್ ಮಾಡಿಬಿಡ್ತಾರೆ. ಹೋಲ್ ನೈಟ್ ಒಳಗೆ ಮಿಷನ್ ಕಂಪ್ಲೀಟ್ ಆಗಬೇಕು. ಆ ಥರ ದಟ್ಸ್ ಪ್ಲ್ಯಾನ್. ಯೂಶ್ವಲಿ 12 hours ಇಸ್ ಪೀಕ್ ಇವ್ರಿಗೆಲ್ಲ ಪ್ಯಾರಾಶೂಟ್. ಸೊ ಇದು ಸ್ಪೆಷಲ್ ಫೋರ್ಸಸ್ಸು ಪ್ಯಾರಾಟ್ರೂಪರ್ಸ್ ಆಗಿರ್ತಾರೆ. ಅದೇ ಕಮಾಂಡೋಸ್ ನಾನು ನಿಮ್ಗೆ ಹೇಳಿದ್ನಲ್ಲ, ಅವ್ರು ಅದೂ ಮಾಡೋಕ್ಕಾಗತ್ತೆ ಅವ್ರ ಕೈಲಿ. ಇಲ್ಲ ಬರೀ ನಾರ್ಮಲ್ ಲ್ಯಾಂಡಲ್ಲಿ ಹೋಗಿ ಸ್ಮಾಲ್ ಟಾಸ್ಕ್ ಮುಗಿಸ್ಕೊಂಡು ಬರ್ತಾರೆ. ನಿಮ್ಮ ಬಗ್ಗೆ ಮಾತಾಡೋದಾದರೆ, ವಿ ವಿಲ್ ಟಾಕ್ ಅಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಬಾರ್ಡರ್ ಲೇಟರ್. ಸೊ ನಿಮ್ಮ ಬಗ್ಗೆ ಮಾತಾಡೋದಾದರೆ, ಸೊ ನೀವು ಆರ್ಮಿನಲ್ಲಿ ಸರ್ವಿಸ್ ಮಾಡಿದ್ರಿ, ಆ್ಯಂಡ್ ಆಫ್ಟರ್ ದ್ಯಾಟ್ ಯು ಗಾಟ್ ರಿಟೈರ್ಡ್ ಆಫ್ಟರ್ 37 years. ಅದಾದ ನಂತರ ಇವಾಗಲೂ ಕೂಡ ನೀವು ರೀಎಂಪ್ಲಾಯ್ಮೆಂಟ್ ಥರ ನೀವು ಮತ್ತೆ ಸರ್ವಿಸ್ ಮಾಡ್ತಾ ಇದ್ದೀರಾ, ಭಾಳಷ್ಟು ಕಡೆ ವರ್ಕ್ ಮಾಡಿದ್ದೀರಾ. ಆ್ಯಂಡ್ ಐ ಗಾಟ್ ಟು ನೋ ದಟ್ ಯು ಆರ್ ಡೂಯಿಂಗ್ PhD ಅಂತ. ಈ ಒಂದು ಏಜಲ್ಲಿ PhD ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಂಡೆ. ಸೊ ವೈ PhD ಆ್ಯಂಡ್ ವೈ ಡು ಯು ವಾಂಟ್ ಟು ಡೂ ಆಲ್ ದೀಸ್ ಥಿಂಗ್ಸ್ ಆಫ್ಟರ್ ಗೆಟಿಂಗ್ ರಿಟೈರ್ಡ್ ಫ್ರಮ್ ಯುವರ್ ಜಾಬ್?
ಓಕೆ. ಸೊ ಇದಕ್ಕೆ ಮುಂಚೆ ಒಂದು ಲೈನ್ ನೀವು ಶ್ರೀಲಂಕಾ ಬಗ್ಗೆನೂ ಕೇಳಿದ್ರಿ. ಎಸ್ ಸರ್. ಸೊ ಐ ಜಸ್ಟ್ ಟಾಕ್ ಟು ಯು ಅಬೌಟ್ ಶ್ರೀಲಂಕಾ ಆಲ್ಸೋ. ಶ್ರೀಲಂಕಾ ವಾಸ್ ಎ ನೆವರ್ ಥಾಟ್ ಆಫ್, ಬಟ್ ಅನ್ಫಾರ್ಚುನೇಟ್ಲಿ ಅದೇನೋ ನಮ್ಮದು ಡಿಪ್ಲೊಮೆಸಿಲಿ ಸಾಲ್ವ್ ಮಾಡಬೇಕಾಗಿದ್ದು ಆಗಲಿಲ್ಲ. ಸೊ ನಾವು ಒಂದು ಪೀಸ್ ಕೀಪಿಂಗ್ ಫೋರ್ಸ್ ಥರ ಅಲ್ಲಿ ಹೋದ್ವಿ. ಅಲ್ಲಿ ಸಿಚುವೇಶನ್ ಚೇಂಜ್ ಆಗಿ ನಮಗೆ ಒಂದು ಬ್ಯಾಟಲ್, ಒಂದು ವಾರ್ ಥರ ಆಗೋಯ್ತು. ಸೊ ನಮ್ಮ ಜನನ್ನೇ ನಾವು ಅಲ್ಲಿ ಫೈಟ್ ಮಾಡಬೇಕಾ ಬಂತು. ಸೊ ಅದೆಲ್ಲ ಮುಗೀತು ಕಡೆಗೆ. ಸೊ ಇಟ್ ವಾಸ್ ಎ ಥಿಂಗ್ ವಿಚ್ ಕುಡ್ ಹ್ಯಾವ್ ಬಿನ್ ಅವಾಯ್ಡೆಡ್. ನಾ ಇಷ್ಟು ಹೇಳ್ಬಿಟ್ಟು ಶ್ರೀಲಂಕಾ ಸ್ಟೋರಿನ ಕ್ಲೋಸ್ ಮಾಡ್ತೀನಿ. ಇಟ್ ಈಸ್ ಎ ವಾರ್ ಆರ್ ಎ ಬ್ಯಾಟಲ್. ವಾರ್ ಅಂತ ಹೇಳೋಕ್ಕಾಗಲ್ಲ, ಇಟ್ಸ್ ಎ ಬ್ಯಾಟಲ್ ವಿಚ್ ವಿ ಕುಡ್ ಹ್ಯಾವ್ ಅವಾಯ್ಡೆಡ್. ಬಿಕಾಸ್ ಡಿಪ್ಲೊಮೆಸಿ ಅನ್ನೋದು ಎಂಥದ್ದು ಅಂದರೆ, ಮುಂದೆ ನಾವು ನಮ್ಮದು ಈಗ ಏನು ಸಿಚುವೇಶನ್ ಇದೆ ಬಾರ್ಡ್ರಲ್ಲಿ ಏನಾಗ್ತಾ ಅಂತ ನೀವು ಹೇಳುವಾಗ ತಿರ್ಗಾ ನಾನು ಡಿಪ್ಲೊಮೆಸಿ ವಿಷಯ ಮಾತಾಡ್ತೀನಿ. ದೋ ಐ ಆಮ್ ನಾಟ್ ಎನ್ ಎಕ್ಸ್ಪರ್ಟ್ ಆರ್ ಐ ಡೋಂಟ್ ಹ್ಯಾವ್ ಎನಿ ಸ್ಪೆಷಲ್ ನಾಲೆಜ್ ಅಬೌಟ್ ಡಿಪ್ಲೊಮೆಸಿ. ಬಟ್ ಶ್ರೀಲಂಕಾಲಿ ಡಿಪ್ಲೊಮೆಸಿಯಿಂದ ನಾವು ಸಾಲ್ವ್ ಮಾಡಬೇಕಾಯಿತು. ಸಮ್ ಹೌ ಇಟ್ ಡಿಡ್ ನಾಟ್ ವರ್ಕ್ ಆ್ಯಂಡ್ ವಿ ಶುಡ್ ಅಕ್ಸೆಪ್ಟ್ ಇಟ್. ಆ ಥರ ಎಲ್ಲ ಆಗತ್ತೆ. ಸೊ ಅದು ಸ್ವಲ್ಪ ವಾರ್ ಥರ ಆಗೋಗಿ ನಮ್ಮ ಜನನೇ ಅಲ್ಲೂ ಇದ್ದಾರೆ, ನಮ್ಮಂಥವ್ರೇ, ಅವ್ರನ್ನ ಫೈಟ್ ಮಾಡಬೇಕಾ ಬಂತು. ಆಮೇಲೆ ನಮ್ಗೆ ಅವ್ರು ಹೇಳಿದ್ರು, ಥ್ಯಾಂಕ್ ಯು ವೆರಿ ಮಚ್, ನಿಮ್ಮನ್ನೆಲ್ಲ ಇಷ್ಟೊಂದು ನಮಗೆ ಹೆಲ್ಪ್ ಮಾಡಿದ್ರಿ, ಸಪೋರ್ಟ್ ಮಾಡಿದ್ರಿ, ನೀವು ವಾಪಸ್ ಹೋಗ್ಬೋದು ಅಂತ ಹೇಳಿದ್ಮೇಲೆ ನಾವು ವಾಪಸ್ಸು ವೆರಿ ಆನರಬಲಿ ಹೋದ್ವಿ, ಆನರಬಲಿ ವಾಪಸ್ ಬಂದಿದ್ದು. ಸೊ ದ್ಯಾಟ್ ವಾಸ್ ಒನ್ ಆಫ್ ದ ಆಪ್ರೇಷನ್ಸ್ ಕಾಲ್ಡ್ ಆಪ್ರೇಷನ್ ಪವನ್ ಅಂತ. ಆ ಕಾಲದಲ್ಲಿ 87 to 90 ಮಾರ್ಚ್ ಇದು ನಡೀತು ಶ್ರೀಲಂಕಾಗ. ಸೊ ಆಗ ನಾವು ನಮ್ಮ ಆರ್ಮಿ ಗೇರಪ್ ಆಗಿ, ಆ ರೋಲೇ ಬೇರೆ, ಇಟ್ ವಾಸ್ ಕಾಲ್ಡ್ ಪೀಸ್ ಕೀಪಿಂಗ್ ಫೋರ್ಸ್ ಅಂತ ನಾವು ಹೋಗಿದ್ದಲ್ಲಿ. ಹೋಗಿದ್ದು ಪೀಸ್ ಕೀಪಿಂಗ್ ಫೋರ್ಸ್ ಅಂತ, IPKF, ಇಂಡಿಯನ್ ಪೀಸ್ ಕೀಪಿಂಗ್ ಫೋರ್ಸ್. ಬಟ್ ಅಲ್ಲಿ ಹೋದ್ಮೇಲೆ ಸಿಚುವೇಶನ್ ಚೇಂಜ್ ಆಗಿ, ದಟ್ ಇಸ್ ಗಾಟ್ ಪೀಪಲ್ ವಾಂಟ್ ಟು ನೋ, ದೇ ಕ್ಯಾನ್ ರೀಡ್ ದಿ ಬುಕ್ಸ್. ಅಲ್ಲಿ ಹೆಂಗೆ ಏನೇನೋ ಟ್ವಿಸ್ಟ್ ಆ್ಯಂಡ್ ಟರ್ನ್ ಆಗ್ಬಿಟ್ಟು ನಾವೇ ಕಡೆಗೆ ವಿ ಹ್ಯಾವ್ ಟು ಡಿಫೆಂಡ್ ಅವರ್ ಸೆಲ್ಫ್ ಆ್ಯಂಡ್ ಫೈಟ್. ಆ್ಯಂಡ್ ಇಂಡಿಯನ್ ಆರ್ಮಿ ಹ್ಯಾಸ್ ನೆವರ್ ಕಮ್ ಸೆಕೆಂಡ್. ವಿ ಆಲ್ವೇಸ್ ವಿಲ್ ವಿನ್ ಆ್ಯಂಡ್ ನೋ ಬಡಿ ಕ್ಯಾನ್ ಸ್ಟಾಪ್ ಇಟ್. ಸೊ ಅಲ್ಲೂ ಹಾಗೇ ಅವ್ರನ್ನೆಲ್ಲ ನಾವು ಅಪೋಸ್ ಮಾಡಿದವ್ರನ್ನೆಲ್ಲ ಅವ್ರನ್ನ ಕ್ವೈಟ್ ಮಾಡಿ ಅವ್ರಿಗೆ ಅರ್ಥ ಮಾಡಿಸಿ ಕಡೆಯಲ್ಲಿ ನಾವು ವಾಪಸ್ ಬಂದು. ನೈಸ್ ನೈಸ್. ಆ್ಯಂಡ್ ಅಬೌಟ್ regarding PhD, so I told you as soon as I finished my ಸರ್ವಿಸ್ ಇನ್ ದ ಆರ್ಮಿ 37 years ಆದಮೇಲೆ, ದೆನ್ ಒಂದು ಗೋಪಾಲನ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇಲ್ಲಿ ಇದೆ, ಅವ್ರದ್ದು ಗೋಪಾಲಂದು ಒಂದು ಗ್ರೂಪೇ ಇದೆ. ಅಲ್ಲಿ ದೇ ವೆರಿ ಆನರಬಲಿ ಗೇವ್ ಮಿ ಎ ಅಸೈನ್ಮೆಂಟ್ ಟು ಆ್ಯಸ್ ಎ ಗ್ರೂಪ್ ಜನರಲ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ಗೆ. ಸೊ ಐ ವಾಸ್ ಲುಕಿಂಗ್ ಆಫ್ಟರ್ ದೇರ್ ವರ್ಟಿಕಲ್ ಎಜುಕೇಷನ್ ವರ್ಟಿಕಲಲ್ಲಿ ಕಾಲೇಜಸ್ಸು, ಹಾಸ್ಟೆಲ್ಲು, ಕಿಚನ್ನು, ಸ್ಪೋರ್ಟ್ಸ್ ಅಕಾಡೆಮಿ ಇದೆ ಅವ್ರ ಹತ್ರ, ಇಂಟರ್ನ್ಯಾಷನಲ್ ಸ್ಕೂಲ್ಸ್ ಇದೆ, ನ್ಯಾಷನಲ್ ಸ್ಕೂಲ್ ಇದೆ, ಎಲ್ಲ ಥರ ಇದೆ. ಆ್ಯಂಡ್ ವೆರಿ ವಾಸ್ಟ್ ಆರ್ಗನೈಸೇಷನ್, ವೆರಿ ವೆಲ್, ದೇ ಟ್ರೀಟೆಡ್ ಮಿ ವೆರಿ ವೆಲ್. ತುಂಬ ಚೆನ್ನಾಗಿ, ಒಳ್ಳೆ ಜನ, ಆ್ಯಂಡ್ ತುಂಬ ರೆಸ್ಪೆಕ್ಟ್ಫುಲ್ಲು. ಆ್ಯಂಡ್ ಎಲ್ಲರೂ ಟೀಚರ್ಸು, ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ನೋಡಿಕೊಂಡು ನಾನು 3 ವರ್ಷ ಅಲ್ಲಿದ್ದೆ. ಬಟ್ ಸಮ್ಹೌ ಡ್ಯೂ ಟು ಸಮ್ ವೇರಿಯಸ್ ಇಲ್ನೆಸ್ಸಸ್ಸು, ಡಿಸ್ಟೆನ್ಸ್ ಎಲ್ಲ ನೋಡಿ ಮನೆಯಿಂದ ಅಲ್ಲಿ ಡೈಲಿ ಹೋಗೋದ ಈಗ ಸದ್ಯಕ್ಕೆ ಬಿಟ್ಬಿಟ್ಟಿದ್ದೀನಿ. ಸೊ ಅದು ಮಾಡ್ತಾ ಮಾಡ್ತಾ ಐ ಆಲ್ಸೋ ಸ್ಟಾರ್ಟೆಡ್ ಟೀಚಿಂಗ್, ಬಿಕಾಸ್ ಐ ಆಮ್ ಎನ್ MBA ಇನ್ HR, ಹ್ಯೂಮನ್ ರಿಸೋರ್ಸಸ್, ಆ್ಯಂಡ್ MA ಇನ್ ಸೈಕಾಲಜಿ. ಸೊ ಐ ಸ್ಟಾರ್ಟೆಡ್ ಟೀಚಿಂಗ್ ಸ್ಟ್ಯಾಟಿಸ್ಟಿಕ್ಸು, ಬಿಸ್ನೆಸ್ ಮ್ಯಾಥ್ಸು, ಅದು ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ಆಮೇಲೆ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, HRM, ಅದು BBA ಮಕ್ಕಳಿಗೆ, BCom, MCom ಮಕ್ಕಳಿಗೆ ಹೇಳ್ಕೊಡೋಕ್ಕೆ ಶುರು ಮಾಡಿದೆ. ಸೊ ಫ್ರಮ್ ದೇರ್ ಆಸ್ ಐ ಟಾಟ್, ಐ ಫೌಂಡ್ ದಟ್ ಎಸ್ ಐ ಹ್ಯಾವ್, ಆ್ಯಂಡ್ ದ ಪ್ರಿನ್ಸಿಪಲ್ ಆಲ್ಸೋ ಅಕ್ಸೆಪ್ಟೆಡ್ ದಟ್ ಎಸ್ ಯು ಹ್ಯಾವ್ ದ ಎಬಿಲಿಟಿ ಟು ಟೀಚ್ ಕಾಲೇಜ್ ಸ್ಟೂಡೆಂಟ್ಸ್ ಅಂತ. ಸೊ ಈವನ್ ಡ್ಯೂರಿಂಗ್ ಕೋವಿಡ್ ನಾನು ಆನ್ಲೈನ್ ಕ್ಲಾಸಸ್ ತೊಗೋತಾ ಇದ್ದೆ. ದಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಬೀಯಿಂಗ್ ಫ್ರಮ್ ಆರ್ಮಿ. ಆ್ಯಂಡ್ ಈ ಕಡೆ ಬಂದರೆ ಆರ್ಮಿ ಅಂದರೆ ಡಿಸಿಪ್ಲಿನ್ ಅಂತಾರೆ. ಎವ್ರಿ ಒನ್ ಇಸ್ ಡಿಸಿಪ್ಲಿನ್ಡ್, ಆಲ್ ಇಂಡಿಯನ್ಸ್ ಆರ್ ಡಿಸಿಪ್ಲಿನ್ಡ್, ವಿ ಆರ್ ಆಲ್ ವೆರಿ ಗುಡ್ ಪೀಪಲ್. ಆ್ಯಂಡ್ ಸ್ಲೋಲಿ ನಾನು ಟೀಚಿಂಗಲ್ಲಿ ಬಂದುಬಿಟ್ಟೆ. ಟೀಚಿಂಗಲ್ಲಿ ಬಂದಮೇಲೆ ಆಗ ನಂಗೊಂದು ಫೀಲಿಂಗ್ ಬಂತು, ಡಾಕ್ಟ್ರೇಟ್ ಮಾಡ್ಬೋದಲ್ಲ, 2 ಪೋಸ್ಟ್ ಗ್ರ್ಯಾಜುಯೇಷನ್ ಇಟ್ಕೊಂಡಿರುವಾಗ ಡಾಕ್ಟ್ರೇಟ್ ಮಾಡೋಣ ಅಂತ. ಬಟ್ ಡಾಕ್ಟ್ರೇಟ್ ಮಾಡೋಕ್ಕೆ ಯಾವ ಸಬ್ಜೆಕ್ಟ್ ತೊಗೊಳ್ಳೋದು? ಸೊ ಐ ಪ್ರಿಫರ್ಡ್ ಸೈಕಾಲಜಿ ಮೋರ್ ದೆನ್ ಹ್ಯೂಮನ್ ರಿಸೋರ್ಸಸ್. ಬಿಸ್ನೆಸ್ ಮ್ಯಾನೇಜ್ಮೆಂಟಿಂದ ಹ್ಯೂಮನ್ ರಿಸೋರ್ಸಸ್ ಬೇಡ, ನನಗೆ ಸೈಕಾಲಜಿಲಿ ಒಂದು ಇಂಟ್ರೆಸ್ಟ್ ಇತ್ತು. ವೈ ಸೈಕಾಲಜಿ? Psychology because it tests the mind of a person. If a person's mind is strong, he or she can achieve anything. Now he or she ಅಂತ ಬಂದಾಗ ನಮ್ಮ ಇಂಡಿಯಾಲಿ ಆ ಶಿ ಬಗ್ಗೆ ಜಾಸ್ತಿ ಜನ ಯೋಚನೆ ಮಾಡ್ತಾ ಇಲ್ಲ. ಒಂದು ಅಮ್ಮ ಇಲ್ಲದೆ ಮಗ ಎಲ್ಲಿಂದ ಬಂದ? ರೈಟ್. ಒಂದು ಅಮ್ಮ ಇಲ್ಲದೆ ಅಪ್ಪ ಎಲ್ಲಿದ್ದ? ಅಪ್ಪ, ತಾತ. ದ ಬುಕ್ ವಿಚ್ ಐ ಆಮ್ ಗೋಯಿಂಗ್ ಟು ರೈಟ್, ಈಗ ನೀವು 2 ಬುಕ್ಸ್ ಬಗ್ಗೆ ಹೇಳಿದೆ, ನಾನು 3ನೇ ಬುಕ್ ಒಂದು ಈಗ
ಇನ್ನೊಂದು 3 ಮಂತ್ಸಲ್ಲಿ ಪಬ್ಲಿಷ್ ಆಗುತ್ತೆ. ಅದು ಬರ್ದಾಯಿತು, ಡ್ರಾಫ್ಟ್ ರೆಡಿ, ತಿರ್ಗಾ ಅದನ್ನು ಕರೆಕ್ಟ್ ಮಾಡ್ತಾ ಇದ್ದೀನಿ, ಎಡಿಟ್ ಮಾಡ್ತಾ ಇದ್ದೀನಿ. ಸೊ ದಟ್ ಬುಕ್ ಈಸ್ ಅಬೌಟ್ ಅಬಾಲಿಷಿಂಗ್ ಪ್ಯಾಟ್ರಿಯಾರ್ಕಿ ಆ್ಯಂಡ್ ಐ ಆಮ್ ಕಾಲಿಂಗ್ ಇಟ್ ಪಾಪಾ ಡೋಂಟ್ ಪ್ರೀಚ್ ಮೀ. ಅಪ್ಪ ನೀನು ನನಗೆ ಬುದ್ಧಿ ಹೇಳ್ಕೊಡ್ಬೇಡ ಅಂತ ಒಂದು ಮಗಳು. ಫ್ರಂಟ್ ಕವರ್ಲ ಹಂಗೆ ಮಾಡಿದ್ದೀನಿ. ಪುಟ್ಟು ಹುಡುಗಿ ಅಪ್ಪಂಗೆ ಬೆರಳು ತೋರಿಸ್ಬಿಟ್ಟು ಹೇಳುತ್ತೆ, ಪಪ್ಪ ನನಗೆ ನೀನು ಹೇಳ್ಕೊಡ್ಬೇಡ. ವಾಟ್ ಇಸ್ ಇಟ್ ಬುಕ್ ಈಸ್ ಅಬೌಟ್ ಅಂತ? ಇಟ್ ಇಸ್ ಟು ಟೆಲ್ ದಟ್ ಗರ್ಲ್ಸ್ಗೆ ಎಷ್ಟು ಒಂದು ಹೆಂಗಸರನ್ನ ನಾವು ಅದ್ಮಿ ಇಟ್ಟಿದ್ದೀವಿ, ಅವ್ರು ಮುಂದೆ ಬರೋಕ್ಕೆ ಬಿಡಲೇ ಇಲ್ಲ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ. ಸಿ ಆ್ಯಸ್ ಎ ಚೈಲ್ಡ್ ನಂಗೆ ಯಾರೂ ಹೇಳಲಿಲ್ಲ, ಈ ಹುಡುಗಿ ನಿನ್ನ ಜೊತೆ ಇರೋಳು ನಿನ್ನ ಥರನೇ. ಹಿಂದಿಲಿ ಒಂದು ವರ್ಡ್ ಇದೆ, ಬರಾಬರ್, ಒಂದೇ ಸಮ. ಅದು ಆ ಕಾಲದಲ್ಲಿ ನಾವು ಚಿಕ್ಕವರಾಗಿ ಹೇಳ್ಕೊಳ್ಳಿ. ಈಗ ದೊಡ್ಡವರಾದ್ಮೇಲೆ ನಮಗೊಂದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಓಕೆ. ಅಮ್ಮನೂ ಹೆದರ್ಸೋರು, ನಿಮ್ಮಪ್ಪ ಅಂತ ಅಂದ್ಬಿಡ್ತಾರೆ, ನಿಮ್ಮಪ್ಪ ಅಪ್ಪ ಅಂದ್ಬಿಡ್ತಾರೆ, ಅಪ್ಪ ಅಂದ್ಬಿಡ್ತಾರೆ. ಪ್ಯಾಟ್ರಿಯಾರ್ಕಿ ಈಸ್ ನಥಿಂಗ್ ಬಟ್ ಫಾದರ್ಸ್ ರೂಲ್. ಓಕೆ. ಫಾದರ್ ಏನು ರಾಜ ಅಲ್ಲ, ಬಟ್ ಫ್ಯಾಮಿಲಿಗೆ ಹೀ ಈಸ್ ದ ರಾಜ, ರೂಲರ್, ಯೂಸ್ ಟು ರೂಲ್. ಅದು ಈ ಕಾಲದಲ್ಲಿ ನಡೆಯಲ್ಲ. ಅದು ಯಾವಾಗ ಇಂಡಿಯನ್ಸ್ಗೆ ಬುದ್ಧಿ ಬರುತ್ತೋ, ಅರ್ಥ ಮಾಡ್ಕೋತಾರೋ ಈ ವಿಷಯನ, ಆಗ ನಾವೆಲ್ಲರೂ ಇನ್ನೂ ಮುಂದೆ ಬರ್ತೀವಿ. ಓಕೆ. ಅಮೃತ್ ಕಾಲ್ ಅಂತ ಹೇಳ್ತಾರೆ. 2047 ಒಳಗೆ ನಾವು 4th ಬೆಸ್ಟ್ ಇಕಾನಮಿ, 3rd ಅಂತ ಏಮ್ ಮಾಡ್ತಾ ಇದ್ದೀವಿ. 3rd ಯಾಕೆ, ಫಸ್ಟ್ ಆಗ್ಬೋದು. ದ ವೇ ಥಿಂಗ್ಸ್ ಆರ್ ಗೋಯಿಂಗ್ ಟುಡೇ ಇನ್ ದ ಗ್ಲೋಬಲ್ಲಿ ನಾವು ಫಸ್ಟೇ ಬರ್ಬೋದು. ಆ್ಯಂಡ್ ಎಲ್ಲರೂ ಮುಂದೆ ಒಂದೊಂದು ಸ್ಟೆಪ್ ಮುಂದೆ ಇಡ್ತಾ ಇದ್ದಾರೆ. ಆಗ ನಾವು ಹೆಂಗಸರು ಯಾಕೆ ಒಂದು ಹೆಜ್ಜೆ ಹಿಂದೆ ಇದ್ದಾರೆ. ಹೆಂಗಸರು 4 ಹೆಜ್ಜೆ ಮುಂದೆ ಬಂದರೆ ಗಂಡಸರು 2 ಹೆಜ್ಜೆ ಮುಂದೆ ಬರ್ತಾರೆ. ಹಂಗೆ ಮಾಡಿದ್ರೆ ಎಲ್ಲರೂ ಮುಂದೆ ಬರ್ಬೋದು. ಈಗ ನಾವು ಹೆಂಗಸರನ್ನ ಹಿಂದೆ ಇಟ್ಟಿದ್ದೀವಿ. ಓಕೆ. ಬಟ್ ಲಾಟ್ ಹ್ಯಾಸ್ ಚೇಂಜ್ಡ್. ಹಾಗೆ ಸುಮ್ಮನೆ ಏನೇನೋ ಹೇಳಬಾರ್ದು ದಟ್ ನಾವು ಹಿಂದೆ ಇಟ್ಟಿದ್ದೀವಿ, ಅದು ಇಟ್ಟಿದ್ದೀವಿ ಅಂತ. ಅದು ಒಂದು 20 ವರ್ಷಕ್ಕೆ 10 ವರ್ಷಕ್ಕೆ ಮುಂಚೆ ಹಂಗಿತ್ತು. ಈಗ ತುಂಬ ಸ್ಲೋ ಹೋಗ್ತದೆ. ಈಗಲೂ ನನ್ನ ಫ್ರೆಂಡ್ಸ್, ನಾನು ಟೆನ್ನಿಸ್ ಆಡ್ತಿದ್ದೀನಿ ನಾನು, ಅಲ್ಲೂ ಅವ್ರಿಗೆ ಹೇಳಿದ್ದೀನಿ ಈ ಬುಕ್ ವಿಷಯ. ಅವರು ನಂಗೆ ಹೇಳ್ತಾರೆ, ಸರ್ ಅಂಕಲ್ ಅದೆಲ್ಲ ಮರ್ತುಬಿಡಿ, ಹಾಗೆಲ್ಲ ಇಲ್ಲ ಅಂತಾರೆ. ನೀವು ಹೇಳಿ, ಹಂಗಿದೆಯಾ ಇಲ್ವಾ? ಹೆಂಗಸರು ನಾವು ಮುಂದೆ ಹೋಗಿ ಬಿಡ್ತಾಯಿದ್ದೀವ ಫ್ರೀಯಾಗೆ? ಈಗ ಒಂದು ಹುಡುಗಿ ಮಧ್ಯೆ ಸೆಲೆಕ್ಷನ್ ಮಾಡಬೇಕು, ಯಾರನ್ನ ನೀವು ಫಸ್ಟ್ ಸೆಲೆಕ್ಟ್ ಮಾಡ್ತೀರಾ? ಇಂಜಿನಿಯರಿಂಗ್ ಮಾಡಬೇಕು, ಹುಡುಗ ಒಬ್ಬಳಿದ್ದಾರೆ, ಹುಡುಗಿ, ಸೇಮ್ ಆ್ಯಾವ್ರೇಜ್, ಸೇಮ್ ಪರ್ಸೆಂಟೇಜು. ನಾವು ಯಾರಿಗೆ ಮುಂದೆ ಹೋಗ್ತೀವಿ? ಅಪ್ಪ ಅಮ್ಮನ ಹತ್ರ ಜಾಸ್ತಿ ದುಡ್ಡಿಲ್ಲ. ಸೊ ವಿ ಸ್ಟಿಲ್ ಫೀಲ್ ಸನ್ ಶುಡ್ ಡೂ ಇಂಜಿನಿಯರಿಂಗ್, ಹುಡುಗಿ BSc ಮಾಡಿದ್ರೆ ಸಾಕು. ಆ ಆ್ಯಟಿಟ್ಯೂಡ್ ಯಾವತ್ತು ಹೋಗುತ್ತೋ ಆವತ್ತೇ ನಾವು ಮುಂದೆ ಬರೋಕ್ಕಾಗೋದು. ದಟ್ ಈಸ್ ದ ಬುಕ್ ಅಬೌಟ್ ಏನೇನು ತಪ್ಪುಗಳಾಗ್ತಾ ಇದೆ, ವಿಚ್ ವಿ ಡೋಂಟ್ ಥಿಂಕ್. ಯಾರು ಏನು ಕಂಡೆಮ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಬಟ್ ದಟ್ ಸಿಸ್ಟಮ್ನ ಚೇಂಜ್ ಮಾಡಬೇಕು. ನೀವು ಹೇಳಿದಾಗೆ ಭಾಳಷ್ಟು ಕಡೆ ಇದು ಚೇಂಜ್ ಆಗಿದೆ. ಇಟ್ ಡಿಪೆಂಡ್ಸ್ ಆನ್ ದ ಫ್ಯಾಮಿಲಿ ಆ್ಯಂಡ್ ದರ್ ಎಜುಕೇಷನ್ ಬ್ಯಾಕ್ಗ್ರೌಂಡ್. ಕರೆಕ್ಟ್. ಸೊ ಅವ್ರಿಗೆ ಎಷ್ಟು ಮೆಚುರಿಟಿ ಇದೆ ಆ ಪೇರೆಂಟ್ಸ್ಗೆ, ಅದ್ರ ಮೇಲೆ ಅವ್ರ ಮಕ್ಕಳನ್ನ ಟ್ರೀಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಕರೆಕ್ಟ್. ಸೊ ದೇರ್ ಈಸ್ ಅ ಲಿಟಲ್ ಬಿಟ್ ಚೇಂಜಸ್ ಆ್ಯಂಡ್ ಅಪ್ಗ್ರೇಡ್ಸ್. ಬಟ್ ಅಫ್ಕೋರ್ಸ್ ನೀವು ಹೇಳಿದಾಗೆ ಇದು ನಮ್ಮ ದೇಶದಾದ್ಯಂತ ಬಂದರೆ ಒಂದು ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು. ಹೌದು. ಸೊ ನೀವು ಹಿಂಗೆ ಹೇಳಿದ್ರೆ ಆಗ್ತಾ ಇದೆ ಅಂದರೆ, ನಾವು ನಮ್ಮ ದೇಶನ ಝೋನ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ, ಸೌತು ಭೇದ ಭಾವ ನೋಡೋದು ಬೇಡ, ಯೂನಿಟಿ ಇನ್ ಡೈವರ್ಸಿಟಿ. ಬಟ್ ನೀವು ಸ್ವಲ್ಪ ಏರಿಯಾಸ್ ಇದೆ, ಸ್ಟೇಟ್ಸ್ ಎಲ್ಲರಿಗೂ ಗೊತ್ತು. ಸ್ವಲ್ಪ ಸ್ಟೇಟ್ಸಲ್ಲಿ, ಸ್ಪೆಷಲಿ ಇನ್ ದ ಸೆಂಟ್ರಲ್ ಈಸ್ಟರ್ನ್ ಸ್ಟೇಟ್ಸಲ್ಲಿ ಅವ್ರಿಗಿದೆಲ್ಲ ಅರ್ಥ ಆಗಲ್ಲ. ಅವ್ರ ಸಿಸ್ಟಮಲ್ಲಿ ಚೆನ್ನಾಗಿ ಅಬ್ಸಾರ್ಬ್ ಆಗ್ಬಿಟ್ಟಿದೆ. ಓಕೆ. ಹುಡುಗಿ ಅಂದರೆ ಇದು, ದೆನ್ ಡೌರಿ ಕೊಡೋದು, ಹುಡುಗಿಗೆ ಎಷ್ಟು ತೊಂದರೆ ಆಗುತ್ತೆ ಅಪ್ಪ ಅಮ್ಮಂಗೆ, ಆ ಡೌರಿ ಸಿಸ್ಟಮ್ ಹೋಗ್ತಾ ಇದೆ. ಎಕ್ಸಾಕ್ಟ್ಲಿ. ಥ್ಯಾಂಕ್ ಗಾಡ್ ರಾಜಾ ರಮನ್ ರಾಯಿಂದ ಆ ಸತಿ ಸಿಸ್ಟಮ್ ಎಲ್ಲ ಮುಗೀತು. ಇಲ್ದರೆ ಎಷ್ಟು ಕಷ್ಟ ಆಗಿರೋದು ಲೇಡೀಸ್ಗೆ, ಯಾವಾಗಲೂ ಡಿಸ್ಅಡ್ವಾಂಟೇಜ್ ಪೊಸಿಷನ್ ಅವ್ರಿಗೆ. ಒಂದು ಅರ್ನ್ ಮಾಡಿದ್ರೆ ಒಂದು ಹೆಂಗಸಿಗೆ ಒಂದು ರೆಸ್ಪೆಕ್ಟ್ ಇದೆ, ಅರ್ನ್ ಮಾಡಿದ್ರೆ ಹೆಂಗಸಿಗೆ ನಾಳೆ ರೆಸ್ಪೆಕ್ಟ್ ಸಿಗಲ್ಲ. ಸೊ ಅವ್ರಿಗೆ ಎಜುಕೇಷನ್ ಕೊಟ್ಟು ಅವ್ರ ಹೆಲ್ತನ್ನು ಚೆನ್ನಾಗಿ ನೋಡಿಕೊಂಡ್ರೆ ಮುಂದೆ ಬರ್ತಾರೆ. ರೈಟ್. ಸೊ ನೀವು PhD ಬಗ್ಗೆ ಕೇಳಿದ್ರಿ. ಸೊ ದಟ್ PhD ಸಬ್ಜೆಕ್ಟ್ ಏನು ಸೆಲೆಕ್ಟ್ ಮಾಡೀನಿ ಅಂದರೆ, ಮ್ಯಾಕ್ಸಿಮಮ್ ವಿಮೆನ್ಗೆ ಎಂಪ್ಲಾಯ್ಮೆಂಟ್ ಸಿಕ್ಕಿದಾಗ ಅವ್ರ ಹೆಲ್ತು, ಅವ್ರ ಮೆಂಟಲ್ ಎಬಿಲಿಟಿ, ಅವ್ರ ವೆಲ್-ಬೀಯಿಂಗ್, ಓವರಾಲ್ ವೆಲ್-ಬೀಯಿಂಗು ಎಷ್ಟು ಇಂಪ್ರೂವ್ ಆಗುತ್ತೆ ಅಂತ ನನ್ನ ಸಬ್ಜೆಕ್ಟ್ PhDದು. ಮೈ ಸಬ್ಜೆಕ್ಟ್ ಇಸ್ ಇಂಪ್ರೂವ್ಮೆಂಟ್ ಆಫ್ ದರ್ ವೆಲ್-ಬೀಯಿಂಗ್ ಆಫ್ ವಿಮೆನ್. ಈ ಇಡೀ ಪ್ರಪಂಚ ಸೃಷ್ಟಿಯಾಗಿರೋದೇ ಒಂದು ಹೆಣ್ಣಿಂದ ಅಂತ ಹೇಳ್ತಾರೆ. ಇವಾಗ ನೀವು ಬರೀತಾ ಇರ್ತಕ್ಕಂಥ ಈ ಒಂದು ಬುಕ್ನಿಂದ ಡೆಫಿನೆಟ್ಲಿ ಒಂದು ಸಮಾಜದಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಮತ್ತು ನೀವು ಆರ್ಮಿಯಿಂದ ರಿಟೈರ್ಡ್ ಆಗ್ತೀರಾ, ರಿಟೈರ್ಡ್ ಆದ ನಂತರ ನೀವು ಬಹಳಷ್ಟು ಮ್ಯಾರಥಾನ್ಗಳನ್ನು ಓಡ್ತೀರಾ, ರನ್ನಿಂಗ್ ರೇಸ್ಗಳನ್ನು ಓಡ್ತಾ ಇದ್ದೀರಾ. ನಾನು ನಿಮ್ಮ ಮನೆಗೆ ಬಂದಾಗ ನೋಡಿದೆ ಎಷ್ಟೊಂದು ಶೀಲ್ಡ್ಸ್ಗಳಿದೆ, ಮೆಡಲ್ಸ್ಗಳಿದೆ. ಸೊ ಅದೆಲ್ಲ ಇಡೋದಕ್ಕೆ ಜಾಗನೇ ಇಲ್ಲ.
ಸೊ ಹಾಗಾಗಿ ಐ ಜಸ್ಟ್ ವಾಂಟ್ ಟು ನೋ ಲೈಕ್ ಅದು ನೀವು ಆರ್ಮಿನಲ್ಲಿ ರನ್ನಿಂಗ್ ರೇಸ್ ಎಲ್ಲ ಮಾಡ್ತಾಯಿದ್ದೀರಿ, ಹಂಡ್ರೆಡ್ಸ್ ಆಫ್ ಕಿಲೋಮೀಟರ್ಸ್ ಓಡ್ತಾ ಇದ್ದೀರಿ, ಆ ಒಂದು ಪ್ರಾಕ್ಟೀಸ್ ಮತ್ತು ಆ ಒಂದು ಎಕ್ಸ್ಪೀರಿಯೆನ್ಸ್ ಇರೋದಕ್ಕೆ ಅದನ್ನು ಮತ್ತೆ ಬಿಟ್ಟಿರದೇ ಇರೋಕ್ಕಾಗದೆ ಇವಾಗ ರನ್ನಿಂಗ್ ರೇಸ್ ಮಾಡ್ತಿದ್ದೀರಾ, ಅಥವಾ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್ ಅಂತ? ನಾವು ನೀವು ಯು ಆರ್ ಪಾರ್ಷಿಯಲಿ ಕರೆಕ್ಟ್, ಬಿಕಾಸ್ ನಾವು ಆರ್ಮಿಲಿ ಆ ಥರ ಗ್ರೂಮ್ ಮಾಡಿಬಿಟ್ಟಿದ್ದಾರೆ ನಮ್ಮನ್ನ. ಡೈಲಿ ಪಿ ಟಿಗೆ ಹೋಗಲೇಬೇಕಲ್ಲಿ. 45 ವರ್ಷ ಅಂತೂ ವೆರಿ ನಾರ್ಮಲ್ ಡೈಲಿ ಎಕ್ಸಸೈಸ್ ಮಾಡೋದು. ಇಲ್ಲಿ ನಾವೇನು ಮಾಡ್ತೀವಿ, ಈಗ ಸಿವಿಲಿಯನ್ ವರ್ಲ್ಡಲ್ಲಿ ಯೋಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಜನ ಬ್ಯಾಡ್ಮಿಂಟನ್ ಆಡೋಕ್ಕೆ ಹೋಗ್ತಾರೆ, ಇದಕ್ಕೆ ಜಿಮ್ಗೆ ಹೋಗ್ಬಿಟ್ಟು ಮೆಂಬರ್ಶಿಪ್ ತೊಗೊಂಡ್ಬಿಟ್ಟಿದ್ದಾರೆ ಜನ. ಅವೇರ್ನೆಸ್ ಬಂದಿದೆ ಹೆಲ್ತ್ ಮೇಲೆ. ಇಟ್ಸ್ ಎ ವೆರಿ ಗುಡ್ ಸೈನ್. ತುಂಬ ಒಳ್ಳೇದು ಮಾಡ್ತಾಯಿದ್ದಾರೆ ಜನ. ಹೆಲ್ತ್ ನೋಡಿಕೊಂಡ್ರೆ ತುಂಬ ಒಳ್ಳೆಯದು. ನಮ್ಮ ಹಾಗೆ ಅಲ್ಲ, ನಮ್ಮ ಲೈಫಲ್ಲಿ ಅದು ಹಾಕ್ಬಿಟ್ಟಿದ್ದಾರೆ. ಡೂ ರನ್ನಿಂಗ್ ಎವ್ರಿ ಡೇ, ಗೇಮ್ಸ್ ಸಾಯಂಕಾಲ ಆಡಬೇಕು, ಬೆಳಗ್ಗೆ ರನ್ನಿಂಗ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಸಾಯಂಕಾಲ ಗೇಮ್ಸ್ ಆಡಬೇಕು. ನಮ್ಮ ಟ್ರೂಪ್ಸ್ ಜೊತೆ, ಸೋಲ್ಜರ್ಸ್ ಜೊತೆ, ಆಫೀಸರ್ಸು ಸೋಲ್ಜರ್ಸ್. ಅದಾದಮೇಲೆ ಆಫೀಸರ್ಸ್ ಸಪ್ರೇಟ್ ಗೇಮ್ಸ್ ಇರುತ್ತೆ, ಟೆನ್ನಿಸ್ಸು, ಸ್ಕ್ವಾಶು, ಬ್ಯಾಡ್ಮಿಂಟನ್ ಎಲ್ಲ, ಗಾಲ್ಫ್, ಅದು ಸಪ್ರೇಟ್ ಆಡ್ಬೋದು. ಬಟ್ ಟ್ರೂಪ್ಸ್ ಜೊತೆ 1 hour ಸಾಯಂಕಾಲ ಆಡಲೇಬೇಕು. ಆಗಲೇ ಅದೇ ಸೋಲ್ಜರ್ ಜೊತೆ ನಾನು ಆಡೋನ ಜೊತೆನೇ ಊಟನೂ ಮಾಡ್ತೀನಿ. ಅವನೇ ನನಗೆ ಊಟ ತೊಗೊಂಬಂದು ಕೊಡ್ತಾನೆ. ಆ್ಯಂಡ್ ವಾರಲ್ಲಿ ಹೋದಾಗ ನಾನು ಅವ್ನಿಗೆ ಹೇಳ್ತೀನಿ, ಫಸ್ಟ್ ಬುಲೆಟ್ ನಾನು ತೊಗೋತೀನಿ, ನೀನು ನನ್ನ ಹಿಂದೆ ಇರು ಅಂತ. ಅವ್ನು ಹೇಳ್ತಾನೆ, ಹಿಂಗೆ ಹೇಳಬೇಡಿ, ಫಸ್ಟ್ ಬುಲೆಟ್ ನಂದು, ಬಟ್ ಅದಕ್ಕೆ ಮುಂಚೆ ನಾವು ಎನಿಮಿ ಮೇಲೆ ಬುಲೆಟ್ ಫೈರ್ ಮಾಡಬೇಕು. ಸೊ ಆ ಥರ ಒಂದು ಟೀಮು ಅಷ್ಟು ಚೆನ್ನಾಗಿ ಒಂದು ಬಾಂಡಿಂಗು, ಮತ್ತು ಆ ಒಂದು ಬೇರೆಯವ್ರನ್ನ ಮುಂದೆ ಬಿಡೋದು ಬೇಡ, ನಾನು ಫಸ್ಟು ನನ್ನ ಜೀವ ಕೊಡೋದಕ್ಕೆ ರೆಡಿ ಇದ್ದೀನಿ ನನ್ನ ದೇಶಕ್ಕೋಸ್ಕರ ಅನ್ನುವಂಥ ಮನಸ್ಥಿತಿ ಇದು ಇಂಡಿಯನ್ ಆರ್ಮಿ ಟ್ರೈನಿಂಗಿಂದನೇ ಬರುತ್ತಲ್ಲ. ಟ್ರೈನಿಂಗಿಂದನೇ ಬರೋದು. ಶೂಟ್ ಟು ಕಿಲ್ ಅಂತ ಒಂದಿದೆ. ಸೊ ಫಸ್ಟ್ ನಮ್ದು ಏಮು ಒನ್ ಮ್ಯಾನ್ 1 ಬುಲೆಟ್. ಅದು 1 ಬುಲೆಟ್ ವೇಸ್ಟ್ ಆಗಬಾರ್ದು. 20 ಇದ್ದರೆ ನಾನು 20 ಜನ ಸಾಯಿಸಬೇಕು. ವಾರ್ಗೆ ನಾನು ರೆಡಿಯಾಗಿಲ್ಲ ಹೋಗೋಕ್ಕೆ, ಎನಿಮಿ ನಾನು ಫೋರ್ಸ್ ಮಾಡಿದಾಗ ನಾನು ಹಿಂದೆ ಹೋಗಲ್ಲ, ನಾನು ಮುಂದೆ ಹೋಗ್ಬಿಟ್ಟು ನಾನು ನಿನ್ನ ಕಿಲ್ ಮಾಡ್ತೀನಿ, ನಾನು ನಿನ್ನ ಬಿಡಲ್ಲ, ಹಿಂದೆ ಪರ್ಸ್ಯೂ ಮಾಡ್ತೀನಿ ಅಂತ ಒಂದು ಹೇಳ್ಕೊಡ್ತಾರೆ ನಮಗೆ. ರೈಟ್. ಸೊ ಆಗ ಈ ಸ್ಪಿರಿಟ್ ಆಫ್ ನಾನು ಬುಲೆಟ್ ತೊಗೋತೀನಿ ಅನ್ನೋದು ಸೆಕೆಂಡ್. ಅದು ಫಸ್ಟ್ ಇಸ್ ನಾವು ಎನಿಮಿನ ಬಿಡಲ್ಲ, ನಾವಿಬ್ಬರು ರೆಡಿಯಾಗಿಲ್ಲ ಸಾಯಕ್ಕೆ, ನಾವು ಫಸ್ಟ್ ಅವ್ರನ್ನ ಬಿಡಲ್ಲ. ಅದಾದಮೇಲೆ ಹಾಗೇನಾದ್ರು ಹೆಲ್ಪ್ಲೆಸ್ ಆಗಿ ಸರೌಂಡ್ ಆಗ್ಬಿಟ್ವಿ, ಆಗಲೂ ನಮ್ಮ ಎಷ್ಟು ಶೌರ್ಯಗಳು, ಎಷ್ಟೊಂದು ಜನ ಮಾರ್ಟರ್ಸ್ ಎಲ್ಲ ಇದ್ದಾರೆ, ಹೀರೋಸ್ ಇದ್ದಾರೆ. ಕಡೆ ಲಾಸ್ಟ್ ಮಿನಿಟಲ್ಲೂ ಈವನ್ ವೈಲ್ ಡೈಯಿಂಗ್ ಅವರು ಫೈರ್ ಮಾಡಿ ಟೆರರಿಸ್ಟ್ನ ಸಾಯಿಸಿದ್ದಾರೆ. ಲಾಸ್ಟಲ್ಲಿ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್ ಅಂತಾರೆ. ಈ ಕಾರ್ಗಿಲ್ ವಾರಲ್ಲಿ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್. ಲಾಸ್ಟಲ್ಲಿ ಹೋದಾಗ ಹತ್ತಿರ ಹೋಗೋವರೆಗೂ ಎನಿಮಿನೂ ಅಷ್ಟೇ, 15 ಜನ ಇದ್ದವರು 10 ಜನ ಆಗ್ಬಿಟ್ರು, 5 ಜನ ಫೈರ್ ಮಾಡ್ತಾಯಿದ್ರು. ಆ್ಯಂಡ್ ಅವ್ರು ಹೈಟಲ್ಲಿದ್ದರು, ನಾವು ಕೆಳಗಡೆ ಇದ್ವಿ. ಸೊ ಅವ್ರಿಗೆ ಅಡ್ವಾಂಟೇಜ್ ಇತ್ತು. ಬಟ್ ಸ್ಟಿಲ್ ನಮ್ಮ ಜನ ಬಿಡಲಿಲ್ಲ. ಹತ್ಕೊಂಡು ಹತ್ತಿರ ಹೋಗಿ ನಮ್ಮ ಹತ್ರ ವೆಪನ್ನಲ್ಲಿ ನಮ್ಮ ರೈಫಲ್ ಜೊತೆ ಒಂದು ಡ್ಯಾಗರ್ ಥರನೂ ಇರುತ್ತೆ, ಅದರಲ್ಲೆಲ್ಲ ಇಟ್ಕೊಂಡು ಬೈನೆಟ್ ಅಂತಾರೆ ಅದನ್ನು, ಬೈನೆಟ್ ಇಟ್ಕೊಂಡು ಸಾಯಿಸಿದ್ದಾರೆ. ಆ ಲೆವೆಲ್ಗೆ ಫೈಟಿಂಗ್, ಇಟ್ಸ್ ಕಾಲ್ಡ್ ಹ್ಯಾಂಡ್ ಟು ಹ್ಯಾಂಡ್ ಕಾಂಬ್ಯಾಟ್. ಅದು ಹೇಳ್ಕೊಡ್ತಾರೆ. ಆ್ಯಂಡ್ ಸೊ ದ್ಯಾಟ್ ನೀವು ಹೇಳಿದ ಪ್ರಕಾರ ವೈ ರನ್ನಿಂಗ್ ಅನ್ನೋದು, ಬಿಕಾಸ್ ನಾವು ಅದೆಲ್ಲ ಅಲ್ಲಿ ಕಲ್ತ್ಕೊಂಡಿದ್ದನ್ನು ವಾಪಸ್ ಬಂದು ರಿಟೈರ್ಮೆಂಟ್ ಆದಮೇಲೆ ನಾವು ಓವರ್ನೈಟ್ ನಾವು ರೆಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಗ್ರ್ಯಾಜುಲಿ ಮಾಡ್ತೀವಿ. ಆ ಫಿಸಿಕಲ್ ಆ್ಯಕ್ಟಿವಿಟಿ ನಮ್ಗೆ ಬೇಕು ಡೈಲಿ. ಇಟ್ ಇಸ್ ದೇರ್ ಇನ್ ದ ಬ್ಲಡ್. ಲೈಕ್ ನಮ್ಗೆ ಡೈಲಿ ಫುಡ್ ಬೇಕಲ್ಲ, ಅದೇ ಥರ ಫುಡ್ ಥರನೇ ಆ್ಯಕ್ಟಿವಿಟಿ ಬೇಕು. ಸೊ ಅದರಿಂದ ಮಾಡೋಕ್ಕೆ ಶುರು ಮಾಡಿದೆ ಆ್ಯಂಡ್ ರನ್ನಿಂಗ್ ಕಂಟಿನ್ಯೂ ಮಾಡಿದೆ. ಈಗ ಲೇಟ್ಲಿ ಅಬೌಟ್ 1 year ಸ್ವಲ್ಪ ಹೆಲ್ತ್ ಡಾಕ್ಟರ್ಸ್ ಹೇಳಿದ್ದಾರೆ, ಸ್ಲೋ ಡೌನ್ ಮಾಡು, ಮ್ಯಾರಥಾನ್ ಎವ್ರಿ ಮಂತ್ 1 ಓಡೋದು ಎಲ್ಲ ಕಡಿಮೆ ಮಾಡು ಅಂದಾಗ ನಾನೀಗ 42 kilometers ಎಲ್ಲ ಬಿಟ್ಬಿಟ್ಟಿದ್ದೀನಿ. 21 ಮಾಡಿದೆ, 21 ಬೇಡ ಅಂದರು. ಸೊ 10 kilometers ರೆಗ್ಯುಲರಾಗಿ ಓಡ್ತಾ ಇದ್ದೆ. ಆಮೇಲೆ ಈಗ ಅದನ್ನು ಸ್ವಲ್ಪ ಸ್ಲೋ ಡೌನ್ ಮಾಡಿ ನಾರ್ಮಲ್ ಟೆನ್ನಿಸ್ಸು, ಸಾಯಂಕಾಲ ಟೇಬಲ್ ಟೆನ್ನಿಸ್ಸು, ಬೆಳಗ್ಗೆ ಟೆನ್ನಿಸ್ಸು, ಮಧ್ಯ ಮಕ್ಕಳ ಜೊತೆ. ಮೈ ಡಾಟರ್ ಇಸ್ ವೆರಿ ಗುಡ್ ಬ್ಯಾಡ್ಮಿಂಟನ್ ಪ್ಲೇಯರ್, ವೆರಿ ಫಾಂಡ್ ಆಫ್ ಇಟ್. ಸೊ ಅವಳ ಜೊತೆ ಒಂದು ಸತಿ ಹೋಗ್ತೀನಿ ಬ್ಯಾಡ್ಮಿಂಟನ್ ಆಡೋಕ್ಕೆ. ಆ್ಯಂಡ್ ವೀಕ್ಲಿ ಗಾಲ್ಫ್ ಕೊಟ್ಟು ಹೋಗ್ತೀನಿ. ಸೊ ಹಾಗೆಯೇ ನಮ್ಮ ಭಾರತ ದೇಶದಲ್ಲಿ, ನಮ್ಮ ಇಂಡಿಯನ್ ಆರ್ಮಿಯಲ್ಲಿ ಎಸ್ಪೆಷಲಿ ಯಾವುದಾದ್ರೂ 3 ಡಿಫಿಕಲ್ಟ್ ಮತ್ತು ಡೇಂಜರಸ್ ಟ್ರೈನಿಂಗ್ಸ್ ಕೊಡ್ತಾರೆ ಅಂತಂದರೆ ಅದು ಯಾವುದ್ಯಾವುದು ಅಂತ ಅನಿಸುತ್ತೆ ಸರ್ ನಿಮಗೆ? ಓಕೆ, ಒನ್ ಇಸ್ ನಾವು ಸ್ಪೀಡ್ ಮಾರ್ಚ್ ಅಂತಾರೆ. ಓಕೆ, ದಿಸ್ ಐ ಟಾಕ್ ಟು ಯು ಅಬೌಟ್ ಆಫೀಸರ್ ಟ್ರೈನಿಂಗ್. ನಾವು ಆಫೀಸರ್ ಆಗ ಮುಂಚೆ ಪ್ರೀ ಕಮಿಷನ್ ಟ್ರೈನಿಂಗ್ ಅಂತಾರೆ. ಓಕೆ, ಆಗ ಒಂದು ಸ್ಪೀಡ್ ಮಾರ್ಚ್ ಅನ್ನುವಾಗ ಒಂದು ಹಿಲ್ ಕ್ಲೈಮ್ ಮಾಡಬೇಕು.
ಆ ಹಿಲ್ ಕ್ಲೈಮ್ ಮಾಡೋಕ್ಕೆ ಹೋದಾಗ ನಾವೇ ಮ್ಯಾಪ್ ಇಟ್ಕೊಂಡು ಸ್ಟಡಿ ಮಾಡಿ ನಮ್ಗೆ ಹೇಳ್ಬಿಡ್ತಾರೆ ಈ ಏರಿಯಾಗೆ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಒಂದು ಟೋಕನ್ ಇಸ್ಕೊಳ್ಳಿ, ಇಲ್ಲ ಅಲ್ಲಿ ಟಿಕ್ ಮಾಡಿ ಆ್ಯಂಡ್ ಅಲ್ಲಿಂದ ವಾಪಸ್ ಬರಬೇಕು. ಅದರಲ್ಲಿ ಒಂದು 16 ಟೀಮ್ಸ್ ಇರುತ್ತೆ, ಎಲ್ಲ ಕಾಂಪಿಟೇಷನ್ ಥರ. ಎಲ್ಲರೂ 5-5 ನಿಮಿಷ ಆಮೇಲೆ ಬಿಡ್ತಾರೆ. ಸೊ ಒಂದಾದ್ಮೇಲೆ ಒಂದು ಹೋಗಬೇಕು ಆ್ಯಂಡ್ ಯಾರು ಫಸ್ಟ್ ಬರ್ತಾರೋ ಅವ್ರನ್ನ ವಿಲ್ ಡಿಕ್ಲೇರ್ ಯು ವಿನ್ನರ್ ಅಂತ. ಆ್ಯಂಡ್ ದಿಸ್ ಹೋಲ್ ಥಿಂಗ್ ಸ್ಟಾರ್ಟ್ಸ್ ಇನ್ ದಿ ಈವ್ನಿಂಗ್ ಆ್ಯಂಡ್ ಬೈ ಮಾರ್ನಿಂಗ್ 12 hours 6 to 6. 6 to 6. 6 o'clock ಬಿಟ್ಟರೆ 6:05, 6:20, 6:40, 6:50 ಆ ಥರ ಬಿಡ್ತಾ ಇರ್ತಾರೆ ಒಂದೊಂದು ಟೀಮು ಬೇರೆ ಬೇರೆ ಜಾಗದಿಂದ. ಎಲ್ಲರೂ ಅಲ್ಲಿ ಮೇಲೆ ಹೋಗಿ ಆ ಮೌಂಟನ್ನ ಕ್ಲೈಮ್ ಮಾಡಿ ವಾಪಸ್ ಫೈನಲ್ ಡೆಸ್ಟಿನೇಷನ್ ಎಲ್ಲರಿಗೂ ಸೇಮ್ ಅಲ್ಲಿ ಹೋಗಿ ಸೇರಬೇಕು. ಆ್ಯಂಡ್ ವಿತ್ ಫುಲ್ ಲೋಡ್ ಎಷ್ಟು ಅಂದರೆ 25 kg ಇರುತ್ತೆ. ವೆಪನ್ ಇರುತ್ತೆ ಕೈಯಲ್ಲಿ, ಏನು ಕಳಿಬಾರ್ದು, ಯಾರನ್ನೂ ಬಿಟ್ಬಿಟ್ಟು ಬರಬಾರ್ದು. ಸೊ ಟೀಮ್ ಸ್ಪಿರಿಟ್ಟು, ಎಂಡ್ಯೂರೆನ್ಸು, ಮೆಂಟಲ್ ಸ್ಟ್ರೆಂತು, ರೆಸಿಲಿಯನ್ಸು, ಗಿವ್ ಅಪ್ ಮಾಡಬಾರ್ದು. ಫುಡ್ ಒಂದೇ ರಾತ್ರಿಗೆ ಇರುತ್ತೆ. ಅನಿಮಲ್ಸ್ ಬರ್ಬೋದು, ಬಟ್ ಅಷ್ಟು ನಾವು ನೋಡಿರಲಿಲ್ಲ. ದೇಹರಾದೂನ್ ಹತ್ರ ಇದೊಂದು ಟ್ರೈನಿಂಗ್ ಇತ್ತು. ಸೊ ದ್ಯಾಟ್ ವಾಸ್ ಒನ್ ವೆರಿ ಗುಡ್ ಟ್ರೈನಿಂಗ್. ನಾವು ಹತ್ತಿರ ಹೋಗ್ತಾ ಇದ್ದೀವಿ, ವಿ ಲೇಟರ್ ಕೇಮ್ ಟು ನೋ 7 ಹಿಲ್ಸ್ ಇತ್ತಂತೆ. ಸೊ ಒಂದು ಇತ್ತಂತೆ ಅಲ್ಲ, ನಾನು ಹೋಗಿದ್ದೆ ನೋಡಿದೆ, ಅಲ್ಲಿ ಒಂದು ಕ್ಲೈಮ್ ಮಾಡಿದ್ರೆ ಒಂದು ಹಿಲ್ ಮುಗಿತಾ ಇನ್ನೊಂದು ಕೆಳಗೊಟ್ಟೋಗುತ್ತೆ. ನಿಮಗೆ ಗೊತ್ತಾಗಿಲ್ಲ ಅದು ನೀವು ಹತ್ತುವಾಗ ಹೇಳಿದಾಗ ಗೊತ್ತಿರಲಿಲ್ಲ. ಸೊ ಕೆಳಗಿಳಿದ್ವಿ, ತಿರ್ಗಾ ಹೋದರೆ ಇದು ಹತ್ತಬೇಕು. ಹಂಗೆ ಮಾಡಿದ್ಮೇಲೆ ಅದು ಕಾಣುತ್ತೆ. ಅಲ್ಲಿ ಭದ್ರಾಜ್ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲೊಂದು, ಅದ್ರ ಹೆಸರು ಭದ್ರಾಜ್ ಅಂತ. ಸೊ ದ್ಯಾಟ್ ವಾಸ್ ಒನ್ ಆಫ್ ದ ಟಫೆಸ್ಟ್ ಟ್ರೈನಿಂಗ್ ಫಾರ್ ಪ್ರೀ ಕಮಿಷನ್ ಬಿಫೋರ್ ಬಿಕಮಿಂಗ್ an officer. And now you are asking for the second one, 2 more. Yes sir. Of during army life, I mean yeah, during army life or after, before becoming an officer. Yeah, so one ನಾನು ಅದು ಹೇಳಿದೆ ನಿಮಗೆ. Yes sir. Other one is jungle warfare is also the same thing. And during I'll tell one more, that is army life ಅಲ್ಲಿ ಪ್ಯಾರಾ ರೆಜಿಮೆಂಟ್ಲಿ ಇರುವಾಗ, ಪ್ಯಾರಾ ಬ್ರಿಗೇಡ್ಲಿ ಇರುವಾಗ ನಾವು ಒಂದು ಟಾಸ್ಕ್ ಕೊಟ್ಟಿದ್ರು. ನಾನು ಸ್ಪೆಸಿಫಿಕ್ಕಾಗಿ ಟಾಸ್ಕ್ ಏನು ಅಂತ ಹೇಳಲ್ಲ, ನೀವು ಅಸ್ಯೂಮ್ ಮಾಡ್ಕೊಳ್ಳಿ ಏನೋ ಒಂದು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಬೇಕು. ಆಗ ನಮ್ಮನ್ನ ಒಂದು ಸೀ ಶೋರಲ್ಲಿ ಡ್ರಾಪ್ ಮಾಡಿದ್ರು. ಇಂಡಿಯಾ ಒಳಗೇನೆ ಒಂದು ಸೀ ಶೋರಲ್ಲಿ ಡ್ರಾಪ್ ಮಾಡಿದ್ರು. ಇದೆಲ್ಲ ಎಕ್ಸಸೈಸ್ ಅಂತಾರೆ, ಟೆಸ್ಟ್ ಎಕ್ಸಸೈಸ್. ಈ ಏರಿಯಾ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಅದೇ ಥರ ಇನ್ನೊಂದು ಎಲ್ಲೋ ಆ್ಯಕ್ಚುಲ್ ಆಗಿ ಮಾಡಬೇಕಲ್ಲ, ಅದನ್ನು ನಾವು ಇಲ್ಲಿ ಸಿಮ್ಯುಲೇಟ್ ಮಾಡ್ತೀವಿ. ಅದೇ ಥರ ಇಲ್ಲೊಂದು ಮಾಡಿ. ಸೊ ಅದು ಮಾಡೋಕ್ಕೆ ಹೋದಾಗ ರಾತ್ರಿ ನಮ್ಮನ್ನ ಡ್ರಾಪ್ ಮಾಡಿದ್ರು, ಈವ್ನಿಂಗ್ 6 ಗಂಟೆಗೆ. ಬೀಚಲ್ಲಿ ಡ್ರಾಪ್ ಮಾಡಿದ್ರು. ಸ್ವಲ್ಪ ಜನ ಮರದಲ್ಲಿ ಸಿಕ್ಕೊಂಡ್ರು, ಸ್ವಲ್ಪ ಜನ ಅಲ್ಲಿ ಇಲ್ಲಿ ಮನೆ ಮೇಲೆ ನೀರಲ್ಲಿ ಸ್ವಲ್ಪ ಬೀಚಲ್ಲಿ ಅಲ್ಲಿ ಇಲ್ಲಿ ಡ್ರಾಪ್ ಆಗ್ಬಿಟ್ರು. ಅವ್ರಿಗೆಲ್ಲ ಎದ್ದು ಬರೋಕ್ಕೆ ಆಗಲಿಲ್ಲ ಕಡೆಗೆ. ನೆಕ್ಸ್ಟ್ ಡೇನೇ ಅವ್ರಿಗೆ ರೆಡಿ ಮಾಡಿ ಪಿಕಪ್ ಮಾಡಿದ್ವಿ. ನಾವೆಲ್ಲ ಸ್ವಲ್ಪ ಸೇಫಾಗಿ ಲ್ಯಾಂಡ್ ಆದಮೇಲೆ ಹೊರಟ್ಬಿಟ್ವಿ ಕೆಲಸಕ್ಕೆ. ಎಲ್ಲರೂ ಒಂದು ರೈಲ್ವೆ ಟ್ರ್ಯಾಕ್ ಹಿಡಿದು, ರೈಲ್ವೆ ಟ್ರ್ಯಾಕ್ ಬಿಕಾಸ್ ಅದು ನ್ಯಾವಿಗೇಷನ್ 8 ಥರ ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿದ್ವಿ. ರೈಲ್ವೆ ಟ್ರ್ಯಾಕ್ 2 ಸೈಡಲ್ಲೂ ಸ್ಲೋಪ್ ಇತ್ತು. ಸೊ ಟ್ರ್ಯಾಕ್ ಮೇಲೆ ಓಡೋದು ತುಂಬ ಕಷ್ಟ. ರೈಲ್ವೆ ಟ್ರ್ಯಾಕಲ್ಲಿ ಕಲ್ಲೆಲ್ಲ ಇರುತ್ತೆ. ಬಟ್ ಟೈಮಿಂಗ್ ಇದೆ, ಟಾಸ್ಕ್ ಇದೆ. ನಿಮ್ಗೆ ಹೇಳಿದ್ದೀನಿ, ಟಾಸ್ಕು ಸ್ಪೆಷಲ್ ಫೋರ್ಸಸ್ ಟಾಸ್ಕು ನಂಬರ್ 1. ಅದು ಬಿಟ್ಟರೆ ನಾವು ಬೇರೆ ಯಾವುದೂ ಮನಸ್ಸಿಗೆ ಬರಲ್ಲ. ಅದು ಒಂದು 42 ಕಿಲೋಮೀಟರ್ಸ್ ಓಡಿದ್ವಿ ಅವತ್ತು ರಾತ್ರಿ ಟ್ರ್ಯಾಕ್ ಮೇಲೆ. ವಿತ್ ಫುಲ್ ಲೋಡ್ ಇರುತ್ತೆ, ರೇಡಿಯೋ ಇರುತ್ತೆ, ಹೆವಿ ಗನ್ಸ್ ಇರುತ್ತೆ. ನಾರ್ಮಲ್ ರೈಫಲ್ ಸ್ವಲ್ಪ ಲೈಟ್ ಇರುತ್ತೆ, 5 ಕಿಲೋ ಇರುತ್ತೆ, 5, 7 ಎಲ್ಲ ಇರುತ್ತೆ. ಅಮ್ಯುನಿಷನ್ನೇ ಒಂದು 5-6 ಕಿಲೋ ಇರುತ್ತೆ, 5 ಕಿಲೋ ಇರುತ್ತೆ, 4 ಕಿಲೋ ಇರುತ್ತೆ. ಊಟ, ತಿಂಡಿ, ನೀರೇ ಹೆವಿಯೆಸ್ಟು. ನೀರೇ ಬೇಡ ಅನಿಸುತ್ತೆ, ಅದೇ ಹೆವಿ ಹಿಂದೆ ಎಳಿತಾ ಇರುತ್ತೆ ನಮ್ಮ. ಆ್ಯಂಡ್ ಅದು ಬಿಟ್ಟರೆ ಹೆವಿ ಗನ್ಸ್, ಮೆಷಿನ್ ಗನ್ಸ್ ಎಲ್ಲ ಇರುತ್ತೆ. ಅದು ತುಂಬಾ ಹೆವಿ, 15 kg ಇರುತ್ತೆ ಒಂದು ಗನ್ನು. ಅದು ಒಬ್ಬೊಬ್ಬರ ಹತ್ರ ಇರುತ್ತೆ, ಎಲ್ಲರ ಹತ್ರ ಇರಲ್ಲ. ಸೊ ಅದೆಲ್ಲ ಇಟ್ಕೊಂಡು ಕ್ಯಾರಿ ಮಾಡಿ, ರೇಡಿಯೋ ಸೆಟ್ಟು ವೆರಿ ಹೆವಿ, ಅದು 20 kg ಇರುತ್ತೆ. ಕನ್ಸಾಲಿಡೇಟೆಡ್, ಚಿಕ್ಕದಾಗಿ ಪುಟ್ಟದಾಗಿರುತ್ತೆ, ಬಟ್ ಸ್ಟ್ರಾಂಗ್ ಅಷ್ಟೇ. ಬಿಕಾಸ್ ಅದು ಕೆಳಗೆ ಬಿದ್ರೂ ಡ್ಯಾಮೇಜ್ ಆಗಬಾರ್ದು. ಅದೊಂದು ಮಾಡಿದ್ವಿ. ಆ್ಯಂಡ್ ವಿ ಹ್ಯಾಡ್ ಟು ರೀಚ್, ದರ್ ಇಸ್ ನೋ ಸೆಕೆಂಡ್ ಚಾಯ್ಸ್ ಆರ್ಮಿಲಿ. ಸೊ ಮುಂದೆ ಹೋಗ್ಬಿಟ್ಟು ಕ್ಯಾಪ್ಚರ್ ಮಾಡಿದ್ವಿ, ತೋರಿಸಿದ್ವಿ, ಸಿಗ್ನಲ್ ಕೊಟ್ವಿ, ಕ್ಯಾಪ್ಚರ್ ಆಯಿತು ಆ ಜಾಗ ಅಂತ. ಸೊ ಅವತ್ತು ರಾತ್ರಿ ಸ್ವಲ್ಪ ವೆರಿ ಟಫ್, ಮೀನ್ಸ್ ಬೆವ್ತೋಯ್ತು ಅಂತಾರಲ್ಲ, ಬೆವ್ತೋಗಿ ಸುಸ್ತಾಗಿ ಕ್ಯಾಪ್ಚರ್ ಆದಮೇಲೆ ನಮ್ಮನ್ನ ಹಾಗೆ ಬಿಟ್ಬಿಡ್ತಾರೆ ನಮ್ಮನ್ನ. ಯಾಕಂದರೆ ಎಷ್ಟು ಜೋರು ಹಾಕ್ತಾರೆ ಅಂದರೆ, ಆರ್ಮಿಲಿ ಜನರಲಿ ಆ ಪಾಲಿಸಿ ಇದೆ, ಟಾಸ್ಕ್ ಕ್ಯಾಪ್ಚರ್ ಮಾಡೋವರೆಗೂ ಯಾರು ರೆಸ್ಟ್ ಮಾಡಲ್ಲ. ಬಟ್ ಮಾಡಿದ್ಮೇಲೆ, ಟಾಸ್ಕ್ ಕಂಪ್ಲೀಟ್ ಆದಮೇಲೆ
ಬಿಟ್ಬಿಡ್ತಾರೆ, ಯಾರು ಮಾತಾಡ್ಸಲ್ಲ ಯಾರು. ಬಿಕಾಸ್ ದಟ್ ಟೈಮ್ ತುಂಬ ಇರಿಟಬಲ್ ಆಗಿರ್ತಾರೆ ಎಲ್ಲ. ರೈಟ್ ಇಷ್ಟು ಇದು ಮಾಡಿದ್ಮೇಲೆ ಇನ್ನೂ ಒಂದು. ಬಟ್ ದೆರ್ ಇಸ್ ದಿ ಸ್ಪೆಷಲ್ ಫೋರ್ಸಸ್ಗೆ ಒಂದಾದ್ಮೇಲೆ ಇನ್ನೊಂದು ಟಾಸ್ಕ್ ಕೊಡ್ತಾ ಇರ್ತಾರೆ. ಸ್ಮಾಲ್ ಒಂದು ಬ್ರೇಕ್ ಕೊಡ್ತಾರೆ, 4 hours 6 hours 12 hours 1 day 2 days, ಅದಾದಮೇಲೆ ನೆಕ್ಸ್ಟ್ ಟಾಸ್ಕ್. ಈ ಪ್ಯಾರಾ ಫೋರ್ಸಸ್ ಅಂತ ಬರುತ್ತಲ್ಲ ಸರ್, ಐ ಹ್ಯಾವ್ ಹರ್ಡ್ ಅಬೌಟ್ ಇಟ್. ಪ್ಯಾರಾ ಫೋರ್ಸಸ್ ಅಂತ. ಸ್ಪೆಷಲ್ ಫೋರ್ಸ್ ಅದೇನಾ? ಅದೇ. ಸೊ ನಿದ್ದೆ ಮಾಡೋದಕ್ಕೆ ಬಿಡಲ್ಲ, ಜಸ್ಟ್ 1 hour or 2 hours ನಿದ್ದೆ ಅಷ್ಟೇ. ದಟ್ ಈಸ್ ಕಂಟಿನ್ಯೂಸ್ಲಿ ಫಾರ್ 3 months 100 days ಅದು ಟ್ರೈನಿಂಗ್ಸ್. ಇಟ್ಸ್ ಕಾಲ್ಡ್ ಪ್ರೊಬೇಷನ್ ಅಂತ ಸರ್. ಲೈಕ್ ನಾನು ಮಾಡಿದ ಪ್ರೊಬೇಷನ್ 28 ದಿವಸ. 28 ದಿವಸನೂ ನಂಗೆ ಜ್ಞಾಪಕ ಇದೆ. ಅವ್ರಿಗೆ 90 ದಿವಸ 90 days ಅವ್ರಿಗೆ. ಆ್ಯಂಡ್ ನೀರೊಳಗೆ ಇರೋದು, ಅವ್ರಿಗೆಲ್ಲ ಇದು ಹೇಳ್ಕೊಡ್ತಾರೆ. ನೀರೊಳಗೆ ಜಂಪ್ ಮಾಡೋದು, ನೀರೊಳಗೆ ಇಟ್ಬಿಟ್ಟಿರ್ತಾರೆ. ಎಷ್ಟು ಫಾರ್ ಹೌ ಮೆನಿ ಮಿನಿಟ್ಸ್ ಕ್ಯಾನ್ ಯು ಸ್ಟೇ ಇನ್ ಸೈಡ್ ವಾಟರ್, ಅದೆಲ್ಲ ಹೇಳ್ಕೊಡ್ತಾರೆ. ದೆನ್ ಡೀಪ್ ಸಿ ಡೈವಿಂಗ್ ಅದೆಲ್ಲ ಇರುತ್ತೆ. ಅದೆಲ್ಲ ಆಮೇಲೆ ನೆಕ್ಸ್ಟ್ ಸ್ಟೇಜಲ್ಲಿ. ಬಟ್ ಶುರುಲಿ ಪ್ರೊಬೇಷನಲ್ಲಿ ಕ್ಯಾನ್ ಯು ಹೌ ಮಚ್ ಸ್ಟ್ರೆಸ್ ಕ್ಯಾನ್ ಯು ವಿತ್ ಸ್ಟ್ಯಾಂಡ್, ಅದನ್ನು ಟೆಸ್ಟ್ ಮಾಡ್ತಾರೆ. ಹೊಡಿಯೋದು ಸ್ವಲ್ಪ, ಅದೆಲ್ಲ ಇರಿಟೇಟ್ ಮಾಡೋದು, ಮೆಂಟಲ್ ಸ್ಟ್ರೆಂತು, ಆಮೇಲೆ ಇಂಟೆಲೆಕ್ಚುಯಲ್ ಸ್ಟ್ರೆಂತು, ಬರೆಯೋಕ್ಕೆ ಹೇಳೋದು, ಏನಾದ್ರು ಒಂದು ಲೈಬ್ರರಿಗೆ ಹೋಗಿ ಅದು ಬರ್ಕೊಂಬ ಅಂತ ಅದೆಲ್ಲ. ಸೊ ನೀವು ಮಿಕ್ಕಿದ ಪಾಡ್ಕಾಸ್ಟ್ ಎಲ್ಲ ಬರುತ್ತೆ, ಅದನ್ನು ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ವೈ ದೇ ಡೂ ಇಟ್. ಆ್ಯಂಡ್ ಫಾರ್ ದ ಇನ್ಫಾರ್ಮೇಷನ್ ಆಫ್ ಅವರ್ ವ್ಯೂವರ್ಸ್, ಅವರ್ ಸ್ಪೆಷಲ್ ಫೋರ್ಸಸ್, ಇಂಡಿಯನ್ ಸ್ಪೆಷಲ್ ಫೋರ್ಸಸ್ are rated number 1 in the world. They are the best in the world. There are others also, like ನಮ್ಮ ಮಾರ್ಕೋಸ್, ನಮ್ಮ ನೇವಿ ಅವರ ಹೆಸರು ಮಾರ್ಕೋಸು, ಇಂಡಿಯನ್ ಏರ್ಫೋರ್ಸಲ್ಲಿ ಗರುಡ್ ಅಂತಾರೆ. ಆಮೇಲೆ ನಮ್ಮ ಇಸ್ರೇಲೀಸ್ ಇದ್ದಾರೆ, ದೇ ಆರ್ ಗುಡ್. ಜರ್ಮನ್ಸ್ ಆರ್ ಆಲ್ಸೋ ಗುಡ್. ರಷ್ಯನ್ಸ್ ಎಲ್ಲ ಇದ್ದಾರೆ. US ಸೀಲ್ಸ್ ಇದ್ದಾರೆ, ನೇವಿ, US ನೇವಿ ಸೀಲ್ಸ್ ಅಂತ. ದೇ ಆರ್ ವೆರಿ ಗುಡ್. ದೇ ಆರ್ ದ ಒನ್ ಹೂ ಪಿಕ್ಡ್ ಅಪ್ ದ ವರ್ಲ್ಡ್ ಫೇಮಸ್ ಟೆರರಿಸ್ಟ್. ಸೊ ಅದೆಲ್ಲ ಇದೆ. ಬಟ್ ಅನ್ಬೀಟಬಲ್ ಎನಿ ಕಾಂಪಿಟೇಷನ್, ಇವ್ರ ಮಧ್ಯೆ ಕಾಂಪಿಟೇಷನ್ಸ್ ಇರುತ್ತೆ, ಅದರಲ್ಲಿ ಇವ್ರು ನಂಬರ್ 1 ಡಿಕ್ಲೇರ್ ಆಗಿದೆ, ನಮ್ಮ ಇಂಡಿಯನ್ದು ಸ್ಪೆಷಲ್ ಫೋರ್ಸಸ್. ನೈಸ್, ಗುಡ್ ಟು ಹಿಯರ್. ಹಾಗೆಯೇ ಇವಾಗ ನಮ್ಮ ದೇಶದಲ್ಲಿ ನಡೀತಾ ಇರ್ತಕ್ಕಂಥ ಕೆಲವು ವಿಚಾರಗಳ ಬಗ್ಗೆ ನೋಡೋದಾದರೆ ಭಾಳ ಸೀರಿಯಸ್ ವಿಚಾರಗಳು ನಮ್ಮ ಬಾರ್ಡರ್ನಲ್ಲಿ ನಡೀತಾ ಇದೆ. ರೀಸೆಂಟಾಗಿ ನಮ್ಮ ಪಾಕಿಸ್ತಾನದವ್ರು ಮಾಡಿದಂತಹ ಒಂದು ಅಟ್ಯಾಕ್, ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಏನು? ಹಾಗೆಯೇ ಇವರು ಏನಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ? ಓಕೆ, ನಾವು ಇಫ್ ಯು ಲುಕ್ ಅಟ್ ಇಟ್, ನೋಡಿ ಇದ್ರ ಬಗ್ಗೆ ಲಾಟ್ ಆಫ್ ಪಾಡ್ಕಾಸ್ಟ್ ಬರುತ್ತೆ, ಟಿ ವಿ ನ್ಯೂಸ್ ಬರ್ತಾ ಇದೆ, ಡೈಲಿ ನ್ಯೂಸ್ ಪೇಪರ್ಸಲ್ಲಿ ತರತರಾವರಿ ಬರ್ತಾ ಇದೆ. ಪೀಪಲ್ ಆರ್ ಎಕ್ಸ್ಪೆಕ್ಟಿಂಗ್ ಗೌರ್ಮೆಂಟ್ ಇದು ಮಾಡಲಿ ಅದು ಮಾಡಲಿ ಅಂತ. ಬಟ್ ನಮ್ಮ ದೇಶ, ನಿಮ್ಗೆ ಆಗ ಮುಂಚೆ ಹೇಳಿದಾಗ ಡಿಪ್ಲೊಮೆಸಿ ಬಗ್ಗೆ ನಾವು ಒಂದು ಲೈನ್ ಹೇಳಿದ್ದೆ. ಆ್ಯಂಡ್ ನಮ್ಮ ಪಾಲಿಸಿ, ನಮ್ಮ ಪಾಲಿಸಿ ಏನು ಅಂದರೆ, ನಮ್ಮ ದೇಶದ ಪಾಲಿಸಿ ಏನು ಅಂದರೆ, ವಿ ಆರ್ ವೆರಿ ವೆರಿ ಅಕಾಮಡೇಟಿವ್, ವೆರಿ ಹಂಬಲ್ ಪೀಪಲ್. ನಂದು ಫಸ್ಟ್ ಬುಕ್ಕಲ್ಲಿ ಅದೇ ವಿಷಯನೇ ನಾ ಬರೆದಿರೋದು ಇಂಟ್ರೊಡಕ್ಷನಲ್ಲಿ, ದಟ್ ಹೌ ನೈಸ್ ಇಂಡಿಯನ್ಸ್ ಆರ್. ಬಟ್ ನೀವು ನೋಡಿದ್ದೀರಾ, ಎಲ್ಲರೂ ಅರ್ಥ ಮಾಡ್ಕೋತಾರೆ, ಯಾರು ಹಂಬಲಾಗಿ, ಕ್ವೈಟಾಗಿ, ಸಿಂಪಲ್ ಆಗಿರ್ತಾರೋ ಅವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ದೇರ್ ಆರ್ ನೇಷನ್ಸ್, ಎನ್ ನಂಬರ್ ಆಫ್ ನೇಷನ್ಸ್ ಹೂ ಟ್ರೈ ಟು ಎಕ್ಸ್ಪ್ಲಾಯ್ಟ್ ಅವರ್ ಟೈಪ್ ಆಫ್ ಪೀಪಲ್. ರೈಟ್. ನಾವು ಇನ್ನೊಬ್ಬರನ್ನ ಎಕ್ಸ್ಪ್ಲಾಯ್ಟ್ ಅಲ್ಲ, ಇನ್ನೊಬ್ಬರ ಬಗ್ಗೆ ನಾವು ತಪ್ಪಾಗೂ ತಿಳ್ಕೊಳ್ಳಲ್ಲ, ತಪ್ಪು ಯೋಚನೆನೇ ಬರಲ್ಲ. ಮಕ್ಕಳು ಎಲ್ಲರನ್ನೂ ಅಕಾಮಿಡೇಟ್ ಮಾಡ್ತೀವಿ, ಎಲ್ಲರಿಗೂ ಹೆಲ್ಪ್ ಔಟ್ ಮಾಡ್ತೀವಿ. ಕೋವಿಡ್ ಟೈಮಲ್ಲಿ ಹೆಲ್ಪ್ ಔಟ್ ಮಾಡಿದ್ವಿ. ಎಲ್ಲಿ ಫ್ಯಾಮಿನ್ ಆಯಿತು, ಅರ್ಥ್ಕ್ವೇಕ್ ಆಯಿತು ಅಂದರೆ ಮಯನ್ಮಾರ್ಗೆ ನಮ್ಮ ಟೀಮ್ ಫಸ್ಟ್ ಹೋಯಿತು, ಹೋಗಿ ಅವ್ರಿಗೆ ಸೇವ್ ಮಾಡಿದ್ರು. ಸೊ ನಮ್ಗೆ ಅಂಥ ಆ್ಯಟಿಟ್ಯೂಡ್. ಶ್ರೀಲಂಕಾ ಕ್ರೈಸಿಸಲ್ಲಿರುವಾಗ ಅವ್ರ ಹತ್ರ ಫ್ಯೂಯಲ್ ಇರಲಿಲ್ಲ, ಫುಡ್ ಇರಲಿಲ್ಲ, ಅವ್ರು ಎಷ್ಟು ಹೇಳಿದ್ರು ನಮ್ಮ ಮಾತು ಕೇಳ್ತಾ ಇರಲಿಲ್ಲ. ಸ್ಟಿಲ್ ನಮ್ಮ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ಫ್ರಮ್ ಟೋಟಲ್ ಡೌನ್ಫಾಲಿಂದ ಅವ್ರನ್ನ ವಾಪಸ್ ಟ್ರ್ಯಾಕಿಗೆ ತೊಗೊಂಬಂದಿದ್ದಾರೆ. ಸೊ ನಮ್ಮದು ಆ ನೇಚರ್ ಇದೆ, ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಇವತ್ತೇನು ಅಂದರೆ, ಈಗ ಇಂಡಿಯನ್ ಗೌರ್ಮೆಂಟು ತುಂಬ ಯೋಚನೆ ಮಾಡ್ತಾಯಿದ್ದಾರೆ, ತುಂಬ ಕರೆಕ್ಟಾಗಿ ಮಾಡ್ತಾಯಿದ್ದಾರೆ. ಏನು ಮಾಡೋದು ಅಂತ ಯೋಚನೆ ಮಾಡಿ ಒಂದು 4-5 ಮೆಥಡ್ಸ್ ಯೂಸ್ ಮಾಡಿ ಡಿಪ್ಲೊಮ್ಯಾಟಿಕ್ ಚಾನಲಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ವರ್ಲ್ಡ್ ಜೊತೆ ಎಲ್ಲ ಮೇಜರ್ ಕಂಟ್ರೀಸ್ಗೆ ಎಕ್ಸ್ಚೇಂಜ್ ಮಾಡ್ತಾ ಇದ್ದಾರೆ ನೋಟ್ಸು, ದಟ್ ನೋಡಿ ಇದು ಸರಿ ಇಲ್ಲ, ಆ್ಯಂಡ್ ಪೀಪಲ್ ಆರ್ ಅಕ್ಸೆಪ್ಟಿಂಗ್ ಇಟ್. ರಷ್ಯಾ ಆ್ಯಂಡ್ ಜಪಾನ್ ಇಬ್ಬರೂ ಅಕ್ಸೆಪ್ಟ್ ಮಾಡಿದ್ದಾರೆ, ಎಸ್ ಟೆರರಿಸಮ್ ಈಸ್ ಈವಿಲ್, ಅದನ್ನು ರೂಟ್ ಔಟ್ ಮಾಡಿ. ಸೊ ಒನ್ ಇಸ್ ದಟ್ ಟ್ಯಾಪ್ ಆಫ್ ಟೆರರಿಸಮ್, ದಟ್ ಟೆರರ್ ಟ್ಯಾಪ್ ಇದೆಯಲ್ಲ, ಯಾರೇ ಇದ್ದರೆ ಅದನ್ನು ಓಪನ್ ಮಾಡ್ತಾರಲ್ಲ, ಆ ಟ್ಯಾಪನ್ನು ಕ್ಲೋಸ್ ಮಾಡಬೇಕು. ಏನಕ್ಕೆ ಟೆರರಿಸ್ಟ್ಗಳೆಲ್ಲ ನಮ್ಮ ಕಂಟ್ರಿನ ಅಟ್ಯಾಕ್ ಮಾಡ್ತಾರೆ ಅಂತ, ದಟ್ ಈಸ್ ದ ಬಿಗ್ಗೆಸ್ಟ್ ಕ್ವೆಶ್ಚನ್. ಆ್ಯಕ್ಚುಲಿ
ಇಫ್ ವಿ ಲುಕ್ ಅಟ್ ಪಾಕಿಸ್ತಾನ್, ಹೌದು. ಸೊ ಆ್ಯಂಡ್ ಇಫ್ ವಿ ಕಂಪೇರ್ ಪಾಕಿಸ್ತಾನ್ ಆರ್ಮಿ ವಿತ್ ಇಂಡಿಯನ್ ಆರ್ಮಿ, ಸೊ ಅವರು ಆರ್ಮಿ ತುಂಬ ಚಿಕ್ಕದಿದೆ, ತುಂಬ ಕಡಿಮೆ ಸ್ಟ್ರೆಂತ್ ಇದೆ. ಹೌದು. ಆ್ಯಂಡ್ ನಾವೊಂದು ಸರ್ವೆ ರೀಸೆಂಟಾಗಿ ಆನ್ಲೈನಲ್ಲಿ ಪೋಸ್ಟ್ ಮಾಡಿದರು, ಎಷ್ಟು ಅವರು ಇನ್ವೆಸ್ಟ್ ಮಾಡಿದ್ದಾರೆ ಆರ್ಮಿನಲ್ಲಿ ಅಂತ, ಮಿಲಿಟ್ರಿಗೆ. ಸೊ ಅದು ನಾವು ಇವಾಗ ಇನ್ವೆಸ್ಟ್ ಮಾಡೋದು ಆಲ್ಮೋಸ್ಟ್ $85 billion ಅಲ್ಲ, 85 billion ಏನೋ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅಂತ. ಪಾಕಿಸ್ತಾನವ್ರು ಅರೌಂಡ್ $10 billion ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ. ಸೊ ದಟ್ ಈಸ್ ದ ಕಂಪ್ಯಾರಿಸನ್. ಸೊ ವೈ ಸ್ಟಿಲ್ ದೇ ವಾಂಟ್ ಟು, ಅಥವಾ ಪಾಕಿಸ್ತಾನವ್ರು ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ, ಅಥವಾ ಈಸ್ ಇಟ್ ಅ ಟೆರರಿಸ್ಟ್ ದಟ್ ಆರ್ ನಾಟ್ ಬಿಲಾಂಗ್ ಟು ಪಾಕಿಸ್ತಾನ್ ಅಂತ ನಿಮ್ಗೆ ಅನ್ಸುತ್ತಾ? ಓಕೆ, ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನಮ್ಮ ಜನಕ್ಕೆ ಎಸ್ ಸರ್ ಸ್ವಲ್ಪ ಹಿಸ್ಟ್ರೀಲಿ ಹೋಗಬೇಕಾಗತ್ತೆ. ಹಾಂ, ಆ್ಯಸ್ ವಿ ಡಿಸ್ಕಸ್ ಬಿಫೋರ್, ಮುಂಚೆ ನಾ ಏನು ಹೇಳಿದೆ, ಇಂಡಿಯಾ ಈಸ್ ಒನ್, ಹ್ಯಾಸ್ ಆಲ್ವೇಸ್ ಬೀನ್ ಒನ್. ದೇರ್ ವಾಸ್ ಓನ್ಲಿ ಒನ್ ಇಂಡಿಯಾ ಸಿನ್ಸ್ ಲಾಂಗ್. ಅದನ್ನು ಯಾರು ಡಿಸ್ಕಸ್ ಮಾಡೋಕ್ಕಾಗಲ್ಲ, ಡಿಬೇಟ್ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಅವರು ಇಟ್ಸ್ ಎ ವೆರಿ ಫೂಲಿಶ್ ಥಿಂಗ್, ಬಿಕಾಸ್ ಎವ್ರಿ ಒನ್ ನೋಸ್ ದೇರ್ ವಾಸ್ ಓನ್ಲಿ ಒನ್ ನೇಷನ್ ಇಂಡಿಯಾ. ಬ್ರಿಟಿಷರ್ಸ್ ಬಂದಾಗಲಿಂದ ಹಾಗೆ ಇತ್ತು. ರೈಟ್. ಬ್ರಿಟಿಷರ್ಸ್ ಹೋಗೋಕ್ಕೆ ಮುಂಚೆ ನಮಗೆ ಬ್ರೀಫಾಗಿ ಹೇಳಬೇಕು ಅಂದರೆ ಸ್ಪ್ಲಿಟ್ ಮಾಡಾಕ್ಬಿಟ್ರು ನಮ್ಮ ದೇಶನ. ಓಕೆ, ಫಾರ್ ಗುಡ್ ಅಂತ ಹೇಳಿದ್ರು. ಬಟ್ ನಮ್ಮ ಲೀಡರ್ಸೂ ಆ ಕಾಲದಲ್ಲಿ ಆ ಸಿಚುವೇಶನ್ ನೋಡಿಬಿಟ್ಟು ಹಿಂಗಿದ್ರೆ ಒಳ್ಳೆಯದು ಅಂತ 2 ದೇಶ ಮಾಡಾಕ್ಬಿಟ್ರು. ಓಕೆ, ಒಂದೇ ದೇಶನ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ, 2 ಮಾಡಾಕ್ಬಿಟ್ರು. ಸೊ ಆವಾಗ ಪಾಕಿಸ್ತಾನ ಅಂತ ಒಂದು ಬಂತು, ಇಂಡಿಯಾ ಅಂತ ಒಂದು ಬಂತು. ರೈಟ್. ಇದು ನಮ್ಮ ಇಂಡಿಯನ್ ಮಕ್ಕಳಿಗೆ, ಫ್ಯೂಚರ್ ಜನ್ರೇಷನ್ಸ್ಗೆ ಚೆನ್ನಾಗಿ ಅರ್ಥ ಆಗಬೇಕು. ನಾವು ಒಂದಾಗೇ ಇದ್ವಿ, 2 ಮಾಡಾಕಿದ್ರು. ಯಾವಾಗ ವೆಸ್ಟ್ ಪಾಕಿಸ್ತಾನ 2 ಪಾರ್ಟ್ಸಲ್ಲಿತ್ತು. ತುಂಬ ಸರ್ಪ್ರೈಸಿಂಗ್ ಆಗಿದೆ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಆಲ್ಸೋ. ರೈಟ್. ಪಾಕಿಸ್ತಾನ ಅನ್ನೋದು ಒಂದು ದೇಶ 2 ಭಾಗದಲ್ಲಿತ್ತು. ಒಂದು ಭಾಗ ವೆಸ್ಟಲ್ಲಿತ್ತು, ಒಂದು ಭಾಗ ಈಸ್ಟಲ್ಲಿತ್ತು. ಸೊ ಆ ವೆಸ್ಟ್ ಪಾಕಿಸ್ತಾನ ಅನ್ನೋರು ಅದನ್ನು, ಈ ಕಡೆ ಇದನ್ನು ಈಸ್ಟ್ ಅನ್ನೋರು. ಬಟ್ ಅದು ಒಂದು ದೇಶ, ಅದ್ರ ಮಧ್ಯೆ ಇಂಡಿಯಾ. ಸೊ ಇದನ್ನು ಎನಿ ಕಾಮನ್ ಮ್ಯಾನ್, ಒಂದು ಮಗು ಕೂಡ ಅರ್ಥ ಆಗುತ್ತೆ ದಟ್ ಭಾರತ ಅನ್ನೋ ದೇಶ ಒಂದೇ ಅಂತ. ಇದನ್ನು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅವರು. ದೇ ಆರ್ ಸಚ್ ಟೈಪ್ ಆಫ್ ಪೀಪಲ್. ಆಮೇಲೆ ನಾವು ತುಂಬ ಅವ್ರಿಗೆ ಹಿಂಸೆ ಕೊಟ್ಟು ಈಸ್ಟ್ ಪಾಕಿಸ್ತಾನ ಬೇರೆ ಥರ ಆಗ್ತಾ ಇದೆ ಅಂತ ಒಂದು 1969, 70, 71 ಗೊತ್ತಾದಾಗ ವೆಸ್ಟ್ ಪಾಕಿಸ್ತಾನವರು ದೇ ಆರ್ ಆ್ಯಕ್ಚುಲಿ ಮೇಜರ್ ಪಾಕಿಸ್ತಾನ್ ನೇಷನ್, ಅಲ್ಲೇ ಇದ್ದಿದ್ದು. ಈಸ್ಟ್ ಅವ್ರು ಸ್ವಲ್ಪ ಲೋವರ್ ಲೆವೆಲಲ್ಲಿದ್ದರು. ಅವ್ರು ಹೋಗಿ ಅಲ್ಲಿ ತುಂಬ ಹ್ಯಾವಕ್ ಕ್ರಿಯೇಟ್ ಮಾಡಿ, ಅಲ್ಲಿ ತುಂಬ ಎಲ್ಲ ಜನನೆಲ್ಲ ಸಾಯಿಸಿ, ತುಂಬ ಅಟ್ರಾಸಿಟೀಸ್ ಕ್ರಿಯೇಟ್ ಮಾಡಿ ಕಂಟ್ರೋಲಲ್ಲಿ ತರೋಕ್ಕೋಸ್ಕರ ಮಾರ್ಷಿಯಲ್ ಲಾ ಥರ ಡಿಕ್ಲೇರ್ ಎಲ್ಲ ಮಾಡಿಬಿಟ್ರು. ಆಗ ಇಂಡಿಯಾಗೆ ಬೇರೆ ಆಪ್ಷನ್ನೇ ಇರಲಿಲ್ಲ, ನಾವು ಫ್ರೀ ಮಾಡಿ ಬಾಂಗ್ಲಾದೇಶನ ರೇಸ್ ಮಾಡಿದ್ವಿ. ಸೊ ದಟ್ ಇಸ್ ಹೌ 1971 ವಾರಲ್ಲಿ ನಾವು ಗೆದ್ದಾಗ ಪಾಕಿಸ್ತಾನ್ 95,000 ಸೋಲ್ಜರ್ಸು ಸರೆಂಡರ್ ಆದಾಗ ನಾವು ಮರ್ಯಾದೆಯಾಗಿ ಅವ್ರಿಗೆ ವಾಪಸ್ ಕೊಟ್ಟು ಅವ್ರನ್ನೆಲ್ಲ ಚೆನ್ನಾಗಿ ಟ್ರೀಟ್ ಮಾಡಿ ಪಾಕಿಸ್ತಾನ ಅಕ್ಸೆಪ್ಟ್ ಮಾಡ್ತು, ಸೈನ್ ಮಾಡಿದ್ರು ದಟ್ ವಿ ಆರ್ ಸರೆಂಡ್ರಿಂಗ್ ಅಂತ. ಅವರಾಗಿ ಸರೆಂಡರ್ ಮಾಡಿದ್ರು ಬಿಕಾಸ್ ದೇ ಅಕ್ಸೆಪ್ಟೆಡ್ ಡಿಫೀಟ್. ಆ್ಯಂಡ್ ಬಾಂಗ್ಲಾದೇಶ್ ರೇಸ್ ಆಯಿತು. ನಾವು ನಿಮ್ಮ ಕ್ವಶ್ಚಿನ್ನು, ಪಾಕಿಸ್ತಾನ್ಗೆ ಏನಾಗಿದೆ, ಟೆರ್ರಿಸ್ಟ್ ಬೇರೆನಾ ಇಲ್ಲ ಅವ್ರ ಜನನ, ಯಾರು ಇವರು ಟೆರ್ರಿಸ್ಟ್ ಅಂದರೆ ಅಂತ ನಿಮ್ಗೊಂದು ಡೌಟ್. ಸೊ ಇದೆಲ್ಲ ಆಗುವಾಗ ಮುಂಚೆ 1948 ಅದಕ್ಕೆ ಮುಂಚೆ ಹೋದರೆ ಒಂದು ಕಂಟೆಸ್ಟೆಡ್ ಟೆರಿಟ್ರಿ ಇದೆ. ಕಂಟೆಸ್ಟೆಡ್ ನಮ್ಮ ಲ್ಯಾಂಗ್ವೇಜ್ ಅಲ್ಲ ಅದು, ಅದು ಕಂಟೆಸ್ಟೆಡ್ ವರ್ಲ್ಡ್ ವೈಡ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತು, ಇಟ್ ಇಸ್ ಕಾಶ್ಮೀರ್ ಅನ್ನೋದು ಪಾರ್ಟ್ ಆಫ್ ಇಂಡಿಯಾ. ವೆನ್ ಹೋಲ್ ಆಫ್ ಇಂಡಿಯಾ ವಾಸ್ ಒನ್, ವೆನ್ ಪಾಕಿಸ್ತಾನ್ ನೆವರ್ ಎಕ್ಸಿಸ್ಟೆಡ್. ಸೊ ಅದು ಹೆಂಗೆ ಅವರು ಪಾಕಿಸ್ತಾನವರು ಕಾಶ್ಮೀರ ಕ್ಲೇಮ್ ಮಾಡ್ತಾರೆ, ಇದೊಂದು ಅರ್ಥ ಮಾಡಿಸ್ಬಿಟ್ರೆ ಎಲ್ಲನೂ ಆನ್ಸರ್ ಸಿಕ್ಬಿಡುತ್ತೆ. ಹೌವರ್ ಇಟ್ಸ್ ಓನ್ಲಿ ಒನ್ ಸ್ಮಾಲ್ ಥಿಂಗ್. ಮುಂಚಿನ ಕಾಲದಲ್ಲಿ ಇಂಡಿಯಾ ಬ್ರಿಟಿಷರ್ಸ್ ಟೈಮಿಗೆ ಮುಂಚೆ ಕೂಡ ವೆನ್ ಮುಘಲ್ಸ್ ಎಲ್ಲ ಬಂದಾಗ ಕಿಂಗ್ಡಮ್ಸು ಪ್ರಾವಿನ್ಸಸ್ ಇತ್ತು. ಚಿಕ್ಕ ವಿಜಯನಗರ ಕಿಂಗ್ಡಮ್ ಅನ್ನೋರು, ಚೋಲಾ ಡೈನಾಸ್ಟಿನವರು, ಕೃಷ್ಣದೇವರಾಯ ಇದ್ದರು. ಕೆಳಗಡೆ ಇನ್ನೊಂದು ಡೈನಾಸ್ಟಿ ಇತ್ತು, ಮರಾಠಾಸಲ್ಲಿ ಒಬ್ಬರು ಶಿವಾಜಿ ಅವರಿದ್ದರು. ಆ ಥರ ರಾಜ್ಪೂತ್ಸ್ ಇದ್ದರು. ಒಂದೊಂದು ಕಡೆಯಲ್ಲಿ ಒಬ್ಬರು ಟಿಪ್ಪು ಸುಲ್ತಾನು, ಹೈದರ್ ಅಲಿ ಅಂದ್ಕೊಂಡು ಅತ್ಲಾಯಿತು. ಅದೇ ಥರ ಕಾಶ್ಮೀರಲ್ಲೂ ಅಷ್ಟೇ ರಾಜ ಇದ್ದರು. ಸೊ ದಟ್ ಇಸ್ ಹೌ ಇಟ್ ವಾಸ್ ಟ್ರೀಟೆಡ್ ಸೆಪ್ರೇಟ್ಲಿ. ದಟ್ ವಾಸ್ ಆಲ್ಸೋ ಎ ಪ್ರಾವಿನ್ಸ್ ಥರ ಆ್ಯಂಡ್ ಇಟ್ ವಾಸ್ ರೂಲ್ಡ್ ಬೈ ಎ ಕಿಂಗ್. ಸೊ ಆಲ್ ವೆರ್ ಕಿಂಗ್ಸು. ಬಟ್ ಮುಘಲ್ಸ್ ಎಲ್ಲರೂ ಚೂರು ಡಿಫೀಟ್ ಮಾಡಿ ಮುಘಲ್ ಎಂಪೈರ್ ಕ್ರಿಯೇಟ್ ಮಾಡಿಬಿಟ್ರು. ಸೊ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಂಡಿಯಾಲಿ ಮೊಘಲ್ಸ್ ರೂಲ್ಡ್, ಅದನ್ನು ಯಾರು ಅಬ್ಜೆಕ್ಟ್ ಮಾಡೋಕ್ಕಾಗಲ್ಲ, ಇದ್ದರು. ಅದು ಆಮೇಲೆ ಬ್ರಿಟಿಷ್ ಬಂದರು, ಅದೆಲ್ಲ ಆಯಿತು, ಚೇಂಜ್ ಆಗಿ ಟುಡೇ ವಿ ಆರ್ ಡೆಮೋಕ್ರಸಿ.
ಸೊ ಆ ಕಾಲದಲ್ಲಿ ಕಾಶ್ಮೀರ್ ಡಿಸ್ಪ್ಯೂಟೆಡ್ ಅಂತ ಒಂದು ಫೀಲಿಂಗ್ ಬಂತು. ಆಗ ಯಾವಾಗ ಪಾಕಿಸ್ತಾನ ಅವರು ಕ್ರಿಯೇಟ್ ಆದ್ಮೇಲೆ 1947 ಬ್ರಿಟಿಷರು ಹೋಗಕ್ಕೆ ಮುಂಚೆ ವೆಸ್ಟ್ ಪಾಕಿಸ್ತಾನ್ ಅಂತ ಸೆಪ್ರೇಟ್ ಮಾಡಿದಾಗ ಕಾಶ್ಮೀರ್, ಬಿಕಾಸ್ ಇಟ್ ಇಸ್ ದೇರ್ ಇನ್ ದ ಬಾರ್ಡರ್, ಶುಡ್ ಅಂಡರ್ಸ್ಟ್ಯಾಂಡ್, ಕಾಶ್ಮೀರ್ ಅನ್ನೋದು ಇಂಡಿಯಾ ಪಾಕಿಸ್ತಾನ್ ಕಾಮನ್ ಏರಿಯಾ ಥರ ಇದೆ ಅದು. ಸೊ ಅದರಿಂದ ಅವರು ಅದನ್ನು ಕ್ಲೇಮ್ ಮಾಡಿದ್ರು. ಆಗ ಅಲ್ಲಿರೋ ರಾಜ ಹೇಳಿದ್ರು, ನೋ, ನನಗೆ ಇಂಡಿಪೆಂಡೆಂಟ್ ಆಗಿರಬೇಕು ಅಂತ. ವೆನ್ ದೇ ರಿಯಲೈಸ್ ದಟ್ ಪಾಕಿಸ್ತಾನ್ ಫೋರ್ಸಸ್ಸು ಅವರೆಲ್ಲ ಅಲ್ಲಿ ಹಾರ್ಸ್ ಬ್ಯಾಕಲ್ಲಿ ಕುದುರೆ ಮೇಲೆ 15,000 ಜನ ರಾತ್ರೋರಾತ್ರಿ ಶ್ರೀನಗರ್ಗೆ ಬರೋಕ್ಕೆ ಶುರು ಮಾಡಿದ್ರು. ಓಕೆ. ಆಗ ಆ ರಾಜನ ಹತ್ರ ಬೇರೆ ಆಪ್ಷನ್ನೇ ಇರಲಿಲ್ಲ. ಅವನು ತಕ್ಷಣ ಡೆಲ್ಲಿಗೆ ಹೇಳಿದಾಗ ಡೆಲ್ಲಿಯಿಂದ ಒಂದು ಸಿಖ್ ಬೆಟಾಲಿಯನ್ ಹೋಗಿ ರಾತ್ರೋರಾತ್ರಿ ಬೈ ಪ್ಲೇನ್ ಹೋಗಿ ಲ್ಯಾಂಡ್ ಆಗಿ ಆ ಫೋರ್ಸಸ್ನ ಡಿಫೀಟ್ ಮಾಡಿದಾಗ ಇನ್ಸ್ಟ್ರೂಮೆಂಟ್ ಆಫ್ ಇದು ಅಕ್ಸೆಷನ್ ಅವರು ಒಪ್ಕೊಂಬಿಟ್ರು. ಆ ಕಿಂಗು ಓಕೆ, ಐ ಅಕ್ಸೀಡ್ ದಟ್ ಮೈ ಕಿಂಗ್ಡಮ್ ವಿಲ್ ಬಿಕಮ್ ಪಾರ್ಟ್ ಆಫ್ ಇಂಡಿಯಾ ಅಂತ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಕಾಶ್ಮೀರ್ ಇಂಡಿಯಾಗೆ ಬಂತು. ಓಕೆ. ಈ ಸ್ಟೋರಿ ಯಾರಿಗೂ ಗೊತ್ತಿಲ್ಲ ಅಷ್ಟಾಗಿ. ಇದು ಆ ಕಾಶ್ಮೀರಿ ಆಗ ಆ ರಾಜ ಕೊಟ್ಬಿಟ್ರು, ಇಂಡಿಯಾ ಹತ್ರ ನಮ್ದು ಸೇಫ್ ಅಂತ. ಓಕೆ. ಪ್ರಜಾ ಹೆಂಗಿದ್ರು ಏನು ಅಂದರೆ ಅಷ್ಟು ರಾಜನ ಮೇಲೆ ನಂಬಿಕೆ, ಎಲ್ಲ ಕ್ವೈಟ್ ಆಗಿದ್ರು. ಬಟ್ ಇವ್ರು ಬಿಡಲಿಲ್ಲ, ಪಾಕಿಸ್ತಾನ ಅವರು POK ಅಂತಾರೆ. ಪಾಕಿಸ್ತಾನ ನಾವು ಹೇಳ್ತೀವಿ POK, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್. ಅದರಲ್ಲಿ ಒಂದು ಪಾರ್ಟ್ ಅವರು ಇಟ್ಕೊಂಡ್ಬಿಟ್ರು. ಪಾಕಿಸ್ತಾನ ಅವ್ರು ಬಿಡಲಿಲ್ಲ, ಅವ್ರು ನಮ್ಮದು ಅಂತ ಹೇಳಕ್ಕೆ ಶುರು ಮಾಡಿಬಿಟ್ರು. ನಾವು ಈ ಕಡೆ ಇರೋದನ್ನು ಜಮ್ಮು ಆ್ಯಂಡ್ ಕಾಶ್ಮೀರ್ ಅಂತೀವಿ, ಅವ್ರು ಆ ಕಡೆ ಇರೋದನ್ನು ನಾವು ಹೇಳ್ತೀವಿ ಅದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್. ಜಸ್ಟ್ ಫಾರ್ ನಾಲೆಜ್, ಆ ವರ್ಡ್ ಯೂಸ್ ಮಾಡೋದು ತಪ್ಪು, ಬಟ್ ಅವರು ಅದನ್ನು ಆಜಾದ್ ಕಾಶ್ಮೀರ್ ಅಂತಾರೆ, AK ಅಂತಾರೆ. ಆಜಾದ್ ಕಾಶ್ಮೀರ್ ಇಸ್ ಫ್ರೀ ಕಾಶ್ಮೀರ್. ದೇ ಟ್ರೈ ಟು ಯೂಸ್ ದಿಸ್. ಸೊ ಇದೆಲ್ಲ ಪೊಲಿಟಿಕಲಿ ಪ್ಲ್ಯಾನ್ಡ್ ಥಿಂಗ್. ಅದರ್ವೈಸ್ ಹಿಸ್ಟ್ರಿ ಅಂತ ಕೇಳಿದ್ರೆ ಕಾಶ್ಮೀರ್ ಈಸ್ ಒನ್ ಆ್ಯಂಡ್ ಕಾಶ್ಮೀರ್ ಬಿಲಾಂಗ್ಸ್ ಟು ಇಂಡಿಯಾ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಎಸ್, ಇದು ಎಲ್ಲರಿಗೂ ಗೊತ್ತಿರಬೇಕು. ಪಾಕಿಸ್ತಾನ ಮಕ್ಕಳಿಗೂ ಗೊತ್ತಿರಬೇಕು, ಪಾಕಿಸ್ತಾನ್ ಫ್ಯೂಚರ್ ಜನ್ರೇಷನ್ಸ್ ಗೊತ್ತಿರಬೇಕು, ಇಂಡಿಯನ್ ಜನ್ರೇಷನ್ಸ್ಗೂ ಗೊತ್ತಿರಬೇಕು. ಯುನೈಟೆಡ್ ನೇಷನ್ಸ್ಗೆ ಗೊತ್ತು, ಶಿಮ್ಲಾ ಅಗ್ರಿಮೆಂಟ್ಲ ಆಯಿತು, ಎಲ್ಲ ಗೊತ್ತಿತ್ತು. ಬಟ್ ಸ್ಟಿಲ್ ಪಾಕಿಸ್ತಾನಿಗೆ ಇದೊಂದೇ ಒಂದು ಟ್ರಂಪ್ ಕಾರ್ಡ್ ಇದೆ. ಎವ್ರಿ ಟೈಮ್ ಏನಾದ್ರು ಪ್ರಾಬ್ಲಮ್ ಬಂದರೆ, ಈಗ ಅವ್ರು ಸಿಂಕ್ ಆಗ್ತಾ ಇದ್ದಾರೆ, ಅವ್ರದ್ದು ಇಕಾನಮಿ ತುಂಬ ಡೀಪಾಗಿ ಡೆಟ್ಟಲ್ಲಿದ್ದಾರೆ. $130 billion ಡೆಟ್ಟಲ್ಲಿದ್ದಾರೆ. ಬರೀ ಲೋನ್ಸ್ ತೊಗೊಂಡ್ಬಿಟ್ಟಿದ್ದಾರೆ ವರ್ಲ್ಡ್ ಬ್ಯಾಂಕ್ ಹತ್ರ, ಇಂಡಿಯನ್ ಮಾನಿಟರಿ ಫಂಡ್ ಹತ್ರ, ಚೈನಾಯಿಂದ, ಅರಬ್ಸ್ ಹತ್ರ, ಸೌದಿ ಅರೇಬಿಯಾ ಹತ್ರ, ಕತಾರ್, ಎಲ್ಲರ ಹತ್ರನೂ ಲೋನ್ ತೊಗೊಂಡು ಕೂತಿದ್ದಾರೆ. ಎಷ್ಟು ಮಾಡ್ರೂ ಇನ್ನೂ ಲೋನ್ ತೊಗೋತಾರೆ, ಇದನ್ನು ಇಂಟ್ರೆಸ್ಟ್ನ ಪೇ ಬ್ಯಾಕ್ ಮಾಡೋಕ್ಕೆ, ಬರೀ ಇಂಟ್ರೆಸ್ಟ್ನ ಪೇ ಬ್ಯಾಕ್ ಮಾಡೋಕ್ಕೆ ಇನ್ನೂ ಲೋನ್ ತೊಗೋತಾರೆ. ಸೊ ನೀವು ಕ್ಯಾನ್ ಕಾಲ್ ಇಟ್ ಎ ಡೆಟ್ ಟ್ರ್ಯಾಪ್. ದೇ ಆರ್ ಸ್ಟಕ್ ಇನ್ ಎ ಡೆಟ್ ಟ್ರ್ಯಾಪ್. ಓನ್ಲಿ ಇಂಡಿಯಾ ಕ್ಯಾನ್ ಸೇವ್ ಪಾಕಿಸ್ತಾನ್. ನಾನು ಹೇಳ್ತಾ ಇದ್ದೀನಿ, ಪಾಕಿಸ್ತಾನ ಸೇವ್ ಮಾಡಬೇಕು ಅಂದರೆ ಓನ್ಲಿ ಇಂಡಿಯಾ. ಸೊ ಅವರು ಮರ್ಯಾದೆಯಾಗಿ ನಡ್ಕೊಂಡ್ರೆ ಇಂಡಿಯಾ ವಿಲ್ ಸ್ಟಿಲ್ ಬಿ ವಿಲ್ಲಿಂಗ್ ಟು ಸೇವ್ ದೆಮ್, ಜಸ್ಟ್ ಲೈಕ್ ವಿ ಸೇವ್ಡ್ ಶ್ರೀಲಂಕಾ, ವಿ ಸೇವ್ಡ್ ಮಯನ್ಮಾರ್. ಯಾರು ಇಂಡಿಯಾಗೆ ಮರ್ಯಾದೆ ಕೊಡ್ತಾರೋ ಅವ್ರಿಗೆ ಇಂಡಿಯಾ ಮರ್ಯಾದೆ ಕೊಡುತ್ತೆ. ಯಾರು ಕೊಡಲ್ವೋ ಇಂಡಿಯಾ ಕೊಡೋಕ್ಕೆ ರೆಡಿಯಾಗಿಲ್ಲ, ಯಾವತ್ತೂ ಇಲ್ಲ. ಸೊ ಅದನ್ನು ಅವ್ರು ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲ ಚೆನ್ನಾಗಿರುತ್ತೆ. ನೀವೀಗ ಪಹಲ್ಗಾಮ್ ವಿಷಯ ಕೇಳ್ತಾ ಇದ್ರಿ, ಯಾಕಾಯಿತು ಇದು ಏನು ಅಂತ. ಸೊ ನಾವು ಕಾಶ್ಮೀರದ ಒಂದು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಟ್ಟೆ. ನಾವು ಲೆಟ್ ಅಸ್ ಕಮ್ ಟು ಪಾಕಿಸ್ತಾನ್. ಪಾಕಿಸ್ತಾನಲ್ಲಿ ಜನರಲ್ ನಾಲೆಜ್ ಎಲ್ಲರಿಗೂ ಏನು ಗೊತ್ತಾಗಬೇಕು ಅಂದರೆ, ಅನ್ಲೈಕ್ ಎ ಡೆಮೋಕ್ರಸಿ, ಅಲ್ಲೂ ಇದ್ದಾರೆ, ಒಬ್ಬರು ಪ್ರೈಮ್ ಮಿನಿಸ್ಟರ್ ಇದ್ದಾರೆ, ಒಬ್ಬರು ಪ್ರೆಸಿಡೆಂಟ್ ಇದ್ದಾರೆ. ಬಟ್ ಅಲ್ಲಿ ಏನು ಅಂದರೆ ಬೈ ಟ್ರೆಡಿಷನ್ ಕನ್ಸರ್ವೇಟಿವ್ಲಿ ಅವ್ರ ಆರ್ಮಿ ರೂಲ್ ಮಾಡುತ್ತೆ. ಇವಾಗಲೂ ಕಾಶ್ಮೀರ್ಗೆ ಬೇರೆ ಪ್ರೆಸಿಡೆಂಟ್ ಇದ್ದಾರಾ? ಇದ್ದಾರೆ, ಅವ್ರದ್ದು ಆಜಾದ್ ಪ್ರೈಮ್ ಮಿನಿಸ್ಟರ್ ಆ ಥರ ಬೇರೆ. ನಮ್ಮ ಕಾಶ್ಮೀರಲ್ಲಿ ಯು ಹ್ಯಾವ್ ಸೀನ್ ಇಟ್. ನಾವು ದೇ ಆರ್ ಕಾಲಿಂಗ್ ಇಟ್ ಯೂನಿಯನ್ ಟೆರಿಟರಿ ಅಂತ ಮಾಡಿಬಿಟ್ಟು ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ, ಬಟ್ ಲೆಫ್ಟಿನೆಂಟ್ ಗವರ್ನರ್ ಇದ್ದಾರೆ, ಅವ್ರು ನೋಡ್ಕೋತಾರೆ ಚೆನ್ನಾಗಿ ಎಲ್ಲನೂ. ಪವರ್ಸ್ ಎಲ್ಲ ನಮ್ಮ ಕಾಶ್ಮೀರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಷ್ಟು ಕಾಶ್ಮೀರು ನಮ್ಮದೇನೆ ನಂಬರ್ 1. ಬಟ್ ದೇರ್ ಇಸ್ ಎ ಡಿಸ್ಪ್ಯೂಟ್ ಫ್ರಮ್ ಪಾಕಿಸ್ತಾನ್ ಸೈಡ್. ಅದರ್ವೈಸ್ ನಮಗೆ ಎಲ್ಲ ಫುಲ್ ಕಾಶ್ಮೀರು ಎಷ್ಟಿದೆಯೋ ಅಷ್ಟು ನಮ್ಮದೇನೆ. ಬಟ್ ಈಗ ಸದ್ಯಕ್ಕೆ ಏನಿದೆಯೋ ನಮ್ಮ ಕೈಯಲ್ಲಿ, ಅದಕ್ಕೆ ನಮ್ಮ ಚೀಫ್ ಮಿನಿಸ್ಟರ್ ಇದ್ದಾರೆ ಆ್ಯಂಡ್ ಲೆಫ್ಟಿನೆಂಟ್ ಗವರ್ನರಲ್ಲಿರೋರು, ಹೀ ಲುಕ್ಸ್ ಆಫ್ಟರ್ ದಿ ವೆರೈಟಿ ಆಫ್ ಡಿಫೆನ್ಸ್ ನೋಡ್ಕೊಳ್ಳೋದು, ಅಲ್ಲಿದು ಏರಿಯಾದು ಸೆಕ್ಯೂರಿಟಿ, ಲಾ ಆ್ಯಂಡ್ ಆರ್ಡರು, ಅದು ಮಾತ್ರ ಇವ್ರು ಇಟ್ಕೊಂಡಿದ್ದಾರೆ. ಬಿಕಾಸ್ ಈಗಿರೋ ಚೀಫ್ ಮಿನಿಸ್ಟರ್ಗೆ ಇನ್ನೂ ಟೈಮ್ ಕೊಡೋಣ ಆ್ಯಂಡ್ ಆ ಏರಿಯಾ ಸ್ವಲ್ಪ ಸೆನ್ಸಿಟಿವ್ ಅಂತ ಹೇಳಿ ನಾವು ನೋಡ್ಕೋತೇವೆ. ಯು ಟಾಕ್ ಆಫ್ ಪಾಕಿಸ್ತಾನ್ ಕಾಶ್ಮೀರ್, ವೆರಿ ಗುಡ್ ಕ್ವೆಶ್ಚನ್ ನೀವು ಕೇಳಿದ್ದು. ಪಾಕಿಸ್ತಾನ್ ಕಾಶ್ಮೀರ್ ಈಸ್ ಕಂಡೆಮ್ಡ್ ಟು ಬಿ ಡೆಸ್ಟ್ರಾಯ್ಡ್ ಅಲ್ಟಿಮೇಟ್ಲಿ. ಏನೂ ನೋಡ್ಕೋತಾ ಇಲ್ಲ ಆ ಕಡೆಯವ್ರನ್ನ. ಅವ್ರ ಜನ ಎಲ್ಲ ಫೆಡಪ್ ಆಗಿದ್ದಾರೆ. ಅವ್ರ ಜನಕ್ಕೆ ಲೈಟ್ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ವಿಲೇಜಸಲ್ಲಿ ಕರೆಂಟೇ ಇಲ್ವಂತೆ.
ರೋಡ್ಸ್ ಇಲ್ವಂತೆ. ಅದು ಹೆಂಗೆ ಆ ಜನ ಬಾಳ್ತಾ ಇದ್ದಾರೋ ದೇವರಿಗೆ ಗೊತ್ತು. ರೈಟ್. ಸೊ ಅದು ಬೇಕು ಅಂತ ಮಾಡ್ತಾರೆ. ದೇರ್ ಆರ್ ವೇರಿಯಸ್ ವರ್ಷನ್ಸ್. ಅವ್ರು ಹೇಳೋದು ಬೇಕು ಅಂತ ಅಲ್ಲಿ ಅಂಡರ್ ಡೆವಲಪ್ಡ್ ಆಗಿ ಇಟ್ಟಿದ್ದಾರೆ. ಬಿಕಾಸ್ ಏನಾರು ಅವ್ರ ಕೈಯಿಂದ ಅದು ಹೊಟ್ಟೋದ್ರೆ ನಮ್ಗೆ ಆಲ್ರೆಡಿ ನೋ ಇಟ್ ಆಕ್ಚುಲಿ ವೈ ಡು ವಿ ನೀಡ್ ಟು ಸಿಂಪ್ಲಿ ಇಂಪ್ರೂವ್ ದಟ್ ರೀಜನ್ ಅಂತ. ಅದು ಸ್ಟ್ರಾಟಜಿಕಲಿ ಇಟ್ ವಿಲ್ ಬಿ ಗುಡ್ ಫಾರ್ ದ ಡಿಫೆನ್ಸು. ಆ್ಯಂಡ್ ಒಂದು ಇನ್ನೊಂದು ಏನಂದರೆ ಪ್ರೆಸ್ಟೀಜ್ ಇಶ್ಯೂ. ನಾನು ಆರ್ಮಿಲಿದ್ದೆ ಅಂತ ನಾನು ರಿಟೈರ್ಮೆಂಟ್ ಆದಮೇಲೂ ನಾನು ಆರ್ಮಿನೋ ಅಂತ ಎಲ್ಲರಿಗೂ ಹೇಳ್ಕೊಂಡು ಹೋಗೋದ್ರೆ ಜನ ನನಗೆ ಹೇಳಬೇಕು, ನೋಡಿ ಇವ್ರು ಆರ್ಮಿನವರು ಎಷ್ಟು ಕರೆಕ್ಟಾಗಿ ಕಾರ್ ಡ್ರೈವ್ ಮಾಡ್ತಾರೆ, ಎಷ್ಟು ಸಿಂಪಲ್ ಮನುಷ್ಯ, ನೋಡ್ರೇ ಗೊತ್ತಾಗುತ್ತೆ ಎಷ್ಟು ಕರೆಕ್ಟಾಗಿ ಡ್ರೆಸ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಇವ್ರು ಆರ್ಮಿ ಅಂತ. ನಾನೇ ಹೇಳ್ಕೊಂಡು ನನ್ನ ಪ್ರೆಸ್ಟೀಜ್ ಇಶ್ಯೂಗೋಸ್ಕರ ನಾನು ಆರ್ಮಿ ಸೆಲ್ಯೂಟ್ ಮಾಡಿ ಎಲ್ಲರೂ ಅಂತೆಲ್ಲ ಹೇಳಿದ್ರೆ ಅದು ತಪ್ಪು. ನಾನು ಎಕ್ಸ್ಪೆಕ್ಟ್ ಮಾಡಲ್ಲ. ಏನು ಆರ್ಮಿಲಿ ಇದ್ದಾಗ ಇದ್ನೋ ಅದು ಅಲ್ಲಿ ಆರ್ಮಿಲಿ ಮುಗೀತು. ಈಗ ಬಂದಾಗ ನಾನು ನಾರ್ಮಲಾಗಿ ರಿಟೈರ್ಡ್ ಪರ್ಸನ್ ಥರ ಬಿಹೇವ್ ಮಾಡಬೇಕು, ಡಿಗ್ನಿಟಿ ಇಟ್ಕೊಂಡು. ರೈಟ್. ಅದೇ ಥರ ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಅದರಿಂದ ಸೊ ಅಲ್ಲಿರೋ ಕಾಶ್ಮೀರೀಸ್ಗೆ ಸ್ಲೋಲಿ ಅವ್ರನ್ನ ಡೆವಲಪ್ ಮಾಡಿದರೆ ಚೆನ್ನಾಗಿರೋದು, ಮಾಡ್ತಾ ಇಲ್ಲ ಅವರು. ಸೊ ಇಟ್ಸ್ ಕಾಶ್ಮೀರ್ ಕಾರ್ಡ್ ಹ್ಯಾಸ್ ಬಿಕಮ್ ಎ ಪ್ರೆಸ್ಟೀಜ್ ಇಶ್ಯೂ ಫಾರ್ ಪಾಕಿಸ್ತಾನ್. ನೌ ಯು ಆಸ್ಕ್ಡ್ ಅಬೌಟ್ ಟೆರ್ರಿಸಮ್. ರೈಟ್. ಸೊ ಟೆರ್ರಿಸಮ್ ಹ್ಯಾಸ್ ಆಲ್ವೇಸ್ ಬೀನ್ ಎ ಟೂಲ್ ಇನ್ ದ ಹ್ಯಾಂಡ್ಸ್ ಆಫ್ ಪಾಕಿಸ್ತಾನ್ ಆರ್ಮಿ, ಪಾಕಿಸ್ತಾನ್ ಪಾಲಿಟಿಕ್ಸ್ ಆಲ್ಸೋ. ಇದಕ್ಕೆ ಡೀಪ್ ಹಿಸ್ಟ್ರಿ ಇದೆ. ಮಿಕ್ಕಿದವ್ರೆಲ್ಲ ನಮ್ಮ ಕೈಯಲ್ಲಿ ಮಾಡಿಸ್ರು ಅಂತ ಮೊನ್ನೆ ಆ ಕಡೆಯವರು ಹೇಳಿದ್ದಾರೆ. ನಮ್ಮನ್ನ ಬಂದು ಒಂದು ಫ್ಯಾಕ್ಟ್ರಿ ಥರ ಮಾಡಾಕ್ಬಿಟ್ರು, ನಾವು ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ವಿ. ಟೆರರಿಸಮ್ ಈಸ್ ಎ ಫ್ಯಾಕ್ಟ್ರಿ. ಎಸ್, ನಮ್ಮದು ಇಂಡಿಯಾಲಿ ನೆನ್ನೆ ಪೇಪರ್ಲಿ ಎಷ್ಟು ಚೆನ್ನಾಗಿ ಬಂದಿದೆ. ನಮ್ಮದು ಏನು ಫೇವರೇಟ್ ಅಂದರೆ ನಮ್ಮದು ಇನ್ಫಾರ್ಮೇಷನ್ ಟೆಕ್ನಾಲಜಿ, IT. ಅದರಿಂದ IT ಸರ್ವಿಸಸ್ಸಿಂದ ನಮ್ಮದು ದ ಬೆಸ್ಟ್, ನಮ್ಮದು ಎಕ್ಸ್ಪೋರ್ಟ್ ಏನು ಅಂದರೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸರ್ವಿಸಸ್. ರೈಟ್. ಅವ್ರದ್ದು IT-ನೇ, ಬಟ್ ದೇರ್ IT ಸ್ಟ್ಯಾಂಡ್ಸ್ ಫಾರ್ ದೇ ಎಕ್ಸ್ಪೋರ್ಟ್ ಇಂಟರ್ನ್ಯಾಷನಲ್ ಟೆರರಿಸಮ್. There is a huge difference. It's a big... It's an opposite actually. Yeah. So this is the difference between India and... ಪಾಪ ಅನ್ಸುತ್ತೆ, ರೈಟ್, ಬಟ್ ಡಿಪ್ಲೊಮೆಸಿಲಿ ವರ್ಲ್ಡಲ್ಲಿ ಪಾಪ ಅನ್ನೋದೆಲ್ಲ ಹೊಟ್ಟೋಗಿದೆ. ಯಾರು ಸರಿಯಾಗಿ ನಡ್ಕೊಳ್ಳಲ್ವೋ, ಒಂದು ಸ್ಕೂಲಲ್ಲಿ ಒಂದು ಮಗು ಚೆನ್ನಾಗಿ ಬಿಹೇವ್ ಮಾಡಿದ್ರೆ ಟೀಚರ್ ಬುದ್ಧಿ ಹೇಳಬೇಕು. ರೈಟ್. ಒಂದು ಕಾಲದಲ್ಲಿ ಹೊಡೆಯೋರು, ಈಗ ಅದೆಲ್ಲ ಅಲೌಡ್ ಇಲ್ಲ, ಮುಟ್ಟಬಾರ್ದು ಫಿಸಿಕಲಿ. ಸೊ ಬರೆದ್ಬಿಟ್ಟು ನೋಟ್ಸ್ ಬರೆದ್ಬಿಟ್ಟು ಅಪ್ಪ ಅಮ್ಮಂಗೆ ಕಳಿಸ್ತಾರೆ, ಇಲ್ಲ ಅಪ್ಪ ಅಮ್ಮನ ಕರೆದ್ಬಿಟ್ಟು ಹೇಳ್ತಾರೆ ಮಗುಗೆ ಹೇಳ್ಕೊಡಿ ಸ್ವಲ್ಪ. ರೈಟ್. ಸೊ ಸೇಮ್ ವೇ ಹೇಳ್ಕೊಡ್ಬೇಕಾಗಿದೆ. ಈಗ ಇಂಡಿಯಾ ಹೆಂಗೆ ಹೇಳ್ಕೊಡೋಣ ಅಂತಾರೆ. ಯು ಆಸ್ಡ್ ಟೆರರಿಸಮ್ ಯಾಕೆ ಬಂತು ಅಂದರೆ, ಸೊ ಅವರು ಈ ಕಾಶ್ಮೀರ್ ಇಶ್ಯೂ ಇಟ್ಕೊಳ್ಳೋದು, ಇಲ್ಲ ಅವ್ರದ್ದು ಆರ್ಮಿ ಈಗ ಅಷ್ಟು ಚೆನ್ನಾಗಿ ಮುಂದೆ ಬರ್ತಾ ಇಲ್ಲ, ಅವ್ರ ಆರ್ಮಿಗೆ ಒಂದು ಸ್ಟ್ಯಾಂಡೇ ಇಲ್ಲ. ಈಗ ಅವ್ರದ್ದು ಮುಂದೆ ಇದ್ದಿದ್ದು ಪ್ರೈಮ್ ಮಿನಿಸ್ಟರ್ ಇಮ್ರಾನ್ ಖಾನ್, ಅವ್ರನ್ನ ಜೈಲಿಗೆ ಹಾಕ್ಬಿಟ್ರು. ಅದು ಆರ್ಮಿ ಹ್ಯಾಂಡ್ ಇದೆ ಅಂತಾರೆ. ಅವ್ರದ್ದು ಪ್ರೈಮ್ ಮಿನಿಸ್ಟರು ಆರ್ಮಿಗೂ ಕ್ಲ್ಯಾಶ್ ಆಗ್ತಾ ಇರುತ್ತೆ. ಅಲ್ಲಿ ಯಾರು ಬಿಗ್ಗರ್ ಅಂತ ನೋಡ್ತಾರೆ. ಅಲ್ಲೊಂದು ISI ಅಂತ ಒಂದು ಅವ್ರದ್ದು ಇಂಟೆಲಿಜೆನ್ಸ್ ಇದೆ, ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್. ಸೊ ಅವ್ರದ್ದೂ ಒಂದು ರೋಲ್ ಇದೆ. ಇಟ್ ಈಸ್ ಎ ಕೊಲ್ಯಾಪ್ಸಿಂಗ್ ಸ್ಟೇಟ್, ಇಟ್ ಈಸ್ ಡ್ಯಾಮೇಜ್ಡ್. ಆ ಪಬ್ಲಿಕ್ದು ಏನು ತಪ್ಪಿಲ್ಲ, ದ ಪೀಪಲ್, ದ ವಿಮೆನ್, ದ ಚಿಲ್ಡ್ರನ್, ಅವ್ರು ಯಾರು. ನೆಕ್ಸ್ಟ್ ಒಂದು 10 years ಫ್ಯೂಚರ್ ನೋಡೋದಾದ್ರೆ ನಿಮಗೆ ಇಂಡಿಯಾ ಮತ್ತು ಪಾಕಿಸ್ತಾನ ರಿಲೇಷನ್ಶಿಪ್ ಹೇಗಿರ್ಬೋದು, ಅಥವಾ ಇವಾಗ ವಾರ್ ನಡೆಯುತ್ತೆ ಅಂತ ನಿಮ್ಗೆ ಅನಿಸುತ್ತಾ? ನೀವು ನನಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಹೇಳ್ತಾ ಇದ್ದೀರಾ? ಹಾಂ. ಸೊ ಪ್ರಿಡಿಕ್ಷನ್ ಅಂತೂ ಮಾಡೋಕ್ಕಾಗಲ್ಲ, ಬಟ್ ಐ ವಿಲ್ ಸೇ ಎ ಫ್ಯೂ ಲೈನ್ಸ್ ಅಬೌಟ್ ದಿಸ್. ಸೊ ಈ ಪೆಹಲ್ಗಾಮ್ದು ಆದ ತಕ್ಷಣ ಈಗ ಏನು ಸ್ಟೆಪ್ಸ್ ತೊಗೋತಾರೆ ಗೌರ್ಮೆಂಟು ಅಂದರೆ, ಒಂದು ಆ ಇಂಡಸ್ ವಾಟರ್ದು ಟ್ರೀಟಿ ಕ್ಯಾನ್ಸಲ್ ಮಾಡಿದ್ರು. ರೈಟ್. ಚೆನಾಬ್ ರಿವರ್ದು ವಾಟರ್ ಫ್ಲೋ ಸ್ಟಾಪ್ ಮಾಡಿಬಿಟ್ರು. ಅದರಿಂದ ನಾರ್ಮಲ್ ಪಬ್ಲಿಕ್ ಲೈಫು, ನೀರು ಬೇಕಾಗತ್ತೆ, ಅದು ಇಂಪೋರ್ಟ್ ಎಕ್ಸ್ಪೋರ್ಟ್ ಸ್ಟಾಪ್ ಮಾಡಿಬಿಟ್ರು. ಇಂಡಿಯನ್ ಏರ್ ಸ್ಪೇಸ್ನ ಕ್ಲೋಸ್ ಮಾಡಿಬಿಟ್ರು. ಮೀನ್ಸ್ ಪಾಕಿಸ್ತಾನಿ ಫ್ಲೈಟ್ಸು ಇಂಡಿಯನ್ ಏರ್ ಸ್ಪೇಸಿಂದ ಹೋಗೋಕ್ಕಾಗಲ್ಲ. ಆ್ಯಂಡ್ ಯಾರ್ಯಾರು ವೀಸಾ ಇಟ್ಕೊಂಡು ಅಫಿಷಿಯಲಾಗಿ ಬಂದಿದ್ರು, ಫ್ಯಾಮಿಲೀಸು, ಮಕ್ಕಳು, ಮರಿ, ರೈಟ್, ಅವ್ರನ್ನೆಲ್ಲ ವಾಪಸ್ ಕಳಿಸ್ಬಿಟ್ರು. ದೆನ್ ಹೈ ಕಮಿಷನ್ ಪಾಕಿಸ್ತಾನವ್ರು ಇಲ್ಲಿರ್ತಾರೆ, ನಮ್ಮ ಜನ ಇಂಡಿಯನ್ ಹೈ ಕಮಿಷನ್ ಅಲ್ಲಿರ್ತಾರೆ. ಸೊ ಇಲ್ಲಿರೋರು ಅವರು ಪಾಕಿಸ್ತಾನಿಸ್ದು ಹೈ ಕಮಿಷನ್ ಸ್ಟ್ರೆಂತ್ನ ಕಟ್ ಮಾಡಾಕ್ತಾರೆ. ಸೊ ದೀಸ್ ಆರ್ ಡಿಪ್ಲೊಮ್ಯಾಟಿಕ್ ಸ್ಟೆಪ್ಸು ಜಸ್ಟ್ ಟು ಟೆಲ್ ಪಾಕಿಸ್ತಾನ್ ವಿ ಆರ್ ನೌ ಪ್ರಿಪೇರ್ಡ್. ನೀನು ಹೀಗೆ ಮಾಡ್ತಾಯಿದ್ರೆ ಯು ಆರ್ ಓವರ್ ಸ್ಟೆಪ್ಪಿಂಗ್. ಇಷ್ಟು ವಾರ್ನಿಂಗ್ ಕೊಟ್ಟ ಮೇಲೂ ನೀವು ಮಿಸ್ಬಿಹೇವ್ ಮಾಡ್ತಾಯಿರಾ, ದ ಹೋಲ್ ವರ್ಲ್ಡ್ ಹ್ಯಾಸ್ ಗಾನ್ ಅಗೇನ್ಸ್ಟ್ ಯು. ಆದರೂ ನೀವು ಹೀಗೆ ಮಾಡೋದ್ರಿಂದ ಯು ಆರ್ ಫೋರ್ಸ್ಡ್ ಅಸ್ ಆ್ಯಂಡ್ ವಿಲ್ ಶೋ ಯು ಹೌ ವಿ ಕ್ಯಾನ್ ರಿಯಾಕ್ಟ್. ರೈಟ್. ನಾವು ರಿಟ್ಯಾಲಿಯೇಟ್ ಮಾಡ್ತಾ ಇಲ್ಲ, ಇನ್ನೂ ರಿಟ್ಯಾಲಿಯೇಟ್ ಮಾಡಿದ್ರೆ ನಿಮ್ಗೆ ಆಗಲ್ಲ ಅಂತ. ಸೊ ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್ ಟು ವಾಟ್ ಯು ಆರ್ ಆಸ್ಕಿಂಗ್. ನೀವು ಕೇಳಿದಾರೆ ಮುಂದೆ ಏನಾಗ್ಬೋದು, 10 ವರ್ಷ ಅನ್ನೋದು ತುಂಬ ದೂರ. ಸೊ ಐ ಜಸ್ಟ್ ಟೆಲ್ ಯು,
ಈ ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈಗ ನಾಳೆ ಏನಾಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಇಟ್ ರಿಕ್ವೈರ್ಸ್ ಒನ್ ವೆರಿ ಸೆನ್ಸಿಟಿವ್ ಅಕರೆನ್ಸ್. ವೆರೈಟಿ ಆಫ್, ನಾನು ಪಾಡ್ಕಾಸ್ಟ್ ಓದ್ತಾ ಇದ್ದೀನಿ, ಪೇಪರೆಲ್ಲ ಓದ್ತಾ ಇದ್ದೀನಿ, ಜನ ಹೇಳ್ತಾರೆ ವಾಟ್ ನೆಕ್ಸ್ಟ್ ಅಂತ. ಎಲ್ಲರೂ ಪೀಪಲ್ ಆರ್ ಈಗರ್ ಟು ನೋ. ರೈಟ್ ಹಂಗಾಗಲ್ಲ, ಬಿಕಾಸ್ ಅವ್ರು ಇನ್ನೊಂದು ಮಾಡಿಬಿಟ್ರೆ ಇದೇ ಥರ. ವೆರಿ ಸ್ಯಾಡ್ ಟು ಹಿಯರ್ ದಿಸ್. ಆ ಫ್ಯಾಕ್ಟ್ರಿ ಅವ್ರದ್ದು ಟೆರರಿಸಮ್ ಫ್ಯಾಕ್ಟ್ರಿ ಇಟ್ಕೊಂಡು ಇನ್ನೊಂದು ಪೆಹಲ್ಗಾಮ್ ಮಾಡಿಬಿಟ್ರೆ ಆ ಥರ ಎಲ್ಲ ಮಾತು ಬರ್ತಾ ಇದೆ. ಹೌದು, ಇನ್ನೂ ಬೇರೆ ಟೂರಿಸ್ಟ್ ಪ್ಲೇಸಸ್ಗೆ ಏನೋ ಮಾಡ್ಬೋದು. ಇನ್ ಕೇಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ವಾರ್ ಆದರೆ ಏನಾಗ್ಬೋದು, ವಾರ ಎಷ್ಟು ದಿನ ನಡೀಬೋದು ಇದು ಅಂತ ನಿಮ್ಗೆ ಅನ್ಸುತ್ತೆ? ಸೊ ಟುಡೇಸ್ ವಾರ್ಸ್, ಫ್ಯೂಚರ್ ವಾರ್ಸ್ ಅಂತೆಲ್ಲ ಬುಕ್ಸ್ ಇದೆ. ಫ್ಯೂಚರ್ ವಾರ್ ಅನ್ನೋದು ಬಿಕಾಸ್ ಆಫ್ ಕನ್ಸ್ಟ್ರೇಂಟ್ ಟುಡೇ ಇಕಾನಮಿ ಈಸ್ ನಂಬರ್ 1. ರೈಟ್. ವಾರ್ ಆದರೆ ಇಕಾನಮಿ ಹಿಟ್ ಆಗುತ್ತೆ. ಇಕಾನಮಿ ಹಿಟ್ ಆಗಿಬಿಟ್ರೆ ದೇಶ ಮುಂದೆ ಹೋಗಲ್ಲ. ಒಂದು ವಾರ್ ಆದರೆ 10 ವರ್ಷ ಹಿಂದೆ ಆಗ್ಬಿಡ್ತೀವಿ ನಾವು. ಏನು ನಾವು ವಾರ್ ಇಲ್ಲದೆ ಇರುವಾಗ 10 ವರ್ಷ ಆರಾಮಾಗಿ ನಡೆಸ್ಬೋದಾಯ್ತು, ಅದು ಹಿಂದೆ ಹೊರಟೋಗುತ್ತೆ. 10 ಅಂತ ಹೇಳಬಾರ್ದು, ತುಂಬ ಸಿವಿಯರ್ ಡ್ಯಾಮೇಜ್ ಆದರೆ 100 ವರ್ಷನೂ ಆಗ್ಬೋದು. ಬಿಕಾಸ್ ವಾರ್ಗೆ ಲಿಮಿಟ್ಸ್ ಇಲ್ಲ. ಆ್ಯಂಡ್ ಅಂಥ ದೇಶದ ಜೊತೆ ಅಂತೂ ನಾವು ಚಾನ್ಸೇ ಕೊಡಬಾರ್ದು. ಆದಷ್ಟು ಅವ್ರಿಗೆ ಬುದ್ಧಿ ಹೇಳೋಕ್ಕೆ ಟ್ರೈ ಮಾಡಬೇಕು. ವಾರ್ ಇಸ್ ನಾಟ್ ಎ ವೆರಿ ಗುಡ್ ಆಪ್ಷನ್ ಇನ್ ಟುಡೇಸ್ ವರ್ಲ್ಡ್. ಬಿಕಾಸ್ ನಾವು ಎಷ್ಟು ಮುಂದೆ ಹೋಗಿ ನಾವು ಎಲ್ಲ ನಮ್ಮ ಜನಕ್ಕೆ ವಿ ಆರ್ ನಾಟ್ ವರಿಡ್ ಅಬೌಟ್ ನೇಬರ್ಹುಡ್ ಆ್ಯಂಡ್ ವರ್ಲ್ಡ್ ಪೀಸ್ ಎಲ್ಲ ಮಾತಾಡ್ತೀವಿ. ಬಟ್ ಫಸ್ಟ್ ನಮ್ಮ ಜನನ ಚೆನ್ನಾಗಿ ನೋಡ್ಕೋಬೇಕು. ಆ್ಯಸ್ ಐ ಹ್ಯಾವ್ ರಿಟನ್ ಇನ್ ಮೈ ಬುಕ್ ಆಲ್ಸೋ, ನಮ್ಮ ಜನನ ಚೆನ್ನಾಗಿ ನೋಡ್ಕೊಂಡು ಮುಂದೆ ಬರೋಕ್ಕೆ ಬಿಡಬೇಕು. ಇನ್ ಕೇಸ್ ವಾರ್ ಏನಾದರೂ ಆದರೆ ಎಷ್ಟು ದಿನ ನಡೀಬೋದು ವಾರ್? ಇಟ್ಸ್ ಅ 4 day 6 days ಮೇಲೆ ಆಗಲ್ಲ. ಯಾವ ದೇಶಕ್ಕೂ ಅಷ್ಟು ಸ್ಟ್ರೆಂತ್ ಇಲ್ಲ ಟು ಟೇಕ್ ಆನ್, ಬಿಕಾಸ್ ಇಟ್ ರಿಕ್ವೈರ್ಸ್ ಲಾಟ್ಸ್ ಆಫ್ ರಿಸೋರ್ಸಸ್ ಆ್ಯಂಡ್ ಮಿಕ್ಕಿದೆಲ್ಲ ಸ್ಟ್ಯಾಂಡ್ ಸ್ಟಿಲ್ ಬಂದ್ಬಿಡುತ್ತೆ. ರೈಟ್. ಬುಕ್ಗಳಲ್ಲೆಲ್ಲ ಭಾಳ ಮೆನ್ಷನ್ ಮಾಡಿದ್ದೀರಾ, ವಿ ಶುಡ್ ಗಿವ್ ಮೋರ್ ಪ್ರಿಯಾರಿಟಿ ಆ್ಯಂಡ್ ವಿ ಶುಡ್ ಎನ್ಕರೇಜ್ ವುಮೆನ್ಸ್ ಅಂತ. ಆ್ಯಂಡ್ ಆ ವಿಚಾರವಾಗಿ ಮಾತಾಡೋದಾದ್ರೆ ಒಂದು ಫ್ಯೂ ಲೈನ್ಸಲ್ಲಿ, ವೈ ಡು ಯು ವಾಂಟ್ ಟು ಗಿವ್ ಎವ್ರಿಬಡಿ ಹ್ಯಾಸ್ ಟು ಗಿವ್ ಮೋರ್ ಪ್ರಿಯಾರಿಟಿ ಟು ವುಮೆನ್ಸ್ ಆ್ಯಂಡ್ ನೆಕ್ಸ್ಟ್ ಒಂದು 10 yearsಲ್ಲಿ ಅಥವಾ ನಮ್ಮ ಭವಿಷ್ಯ ಹೆಣ್ಮಕ್ಳ ಮೇಲೆ ನಿಂತಿದೆ ಅಂತ ನೀವು ಸಾಕಷ್ಟು ಸಲ ಹೇಳಿದ್ದೀರಾ. ಹೌದು, ಏನಕ್ಕೆ ಅಂತ? ಓಕೆ, ನಂಗೆ ಫಸ್ಟ್ಲಿ ಆಶ್ಚರ್ಯ ಆಗುತ್ತೆ ಅದು ಹೆಂಗೆ ಈ ಪ್ಯಾಟ್ರಿಯಾರ್ಕಲ್ ಸಿಸ್ಟಮ್. ಅಪ್ಪನೇ ರಾಜ, ಒಂದೊಂದು ಫ್ಯಾಮ್ಲೀಲಿ ಅಪ್ಪನೇ ರೂಲ್ ಮಾಡ್ತಾ ಇರೋದು, ತಾತ, ಅಂಕಲ್ಸು, ಎಲ್ಡರ್ ಬ್ರದರ್ಸು, ಅವರು ಹೇಳಿದ ಮಾತು ಎಲ್ಲರೂ ಕೇಳ್ತಾರೆ. ಒಂದು ನಾರ್ಮಲ್ ಫ್ಯಾಮ್ಲೀಲಿ ಅಮ್ಮನಿಗೂ ಬುದ್ಧಿ ಹೇಳೋಕ್ಕೆ ಶುರು ಮಾಡ್ತಾರೆ. ಅಮ್ಮ ಕೈ ಹಿಡಿದು ನಡ್ಸೋಕ್ಕೆ ಶುರು ಮಾಡಿದ್ದು ಮಗು ದೊಡ್ಡದಾದಮೇಲೆ ಅದೇ ಅಮ್ಮನಿಗೆ ಬುದ್ಧಿ ಹೇಳೋಕ್ಕೆ ಶುರು ಮಾಡ್ತಾರೆ. ಪ್ಲಸ್ ಇಟ್ ಇಸ್ ಸ್ಯಾಡ್ ಟು ಸೇ, ತುಂಬ ದುಃಖ ಆಗುತ್ತೆ ಕೇಳೋಕ್ಕೆ, ದಟ್ ಅಪ್ಪ ಅಮ್ಮನ್ನ ಓಲ್ಡ್ ಏಜ್ ಹೋಮಲ್ಲಿ ಬಿಟ್ಬಿಡ್ತಾ ಇದ್ದಾರೆ. ಇಲ್ಲ ಮದುವೆ ಆದ ತಕ್ಷಣ ಹುಡುಗ ಅವ್ರ ಮಗ, ಅವನ ಹೆಂಡತಿ, ಮಕ್ಕಳನ್ನ ಕರ್ಕೊಂಡು ಬೇರೆ ಮನೆಗೆ ಹೊರಟೋಗ್ತಾರೆ. ಸ್ವಲ್ಪ ಸತಿ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋತಾರೆ, ವಾರ ಬಂದು ನೋಡ್ಕೊಂಡು ಹೋಗ್ತಾರೆ, ಇಲ್ಲದೆ ಸ್ವಲ್ಪ ಸತಿ ಮರ್ತೇ ಬಿಡ್ತಾರೆ, ಫೋನ್ ಕೂಡ ಅಟೆಂಡ್ ಮಾಡಲ್ಲ. ಆ ಥರ ಎಲ್ಲ ಸಿಚುವೇಶನ್ಸ್ ಬಂದ್ಬಿಟ್ಟಿದೆ ಮಾಡರ್ನ್ ಇರಾಲಿ. ಇದರಲ್ಲಿ ಏನು ಅಂದರೆ ವೆಸ್ಟರ್ನ್ ವರ್ಲ್ಡ್ನ ಕಾಪಿ ಮಾಡೋಕ್ಕೆ ಶುರು ಮಾಡಿದ್ದಾರೆ. ನಾವು ಏನೇ ಆರ್ಮಿ ಇರಲಿ, ಈ ಟೆರರಿಸಮ್ ಇರಲಿ, ಈ ಫ್ಯಾಮಿಲಿ ಬಗ್ಗೆ ಇರಲಿ, ವಿಮೆನ್ಸ್ ರೈಟ್ಸ್ ಇರಲಿ, ವೆಸ್ಟರ್ನ್ ವರ್ಲ್ಡ್ನ ಕಾಪಿ ಮಾಡಿದ್ರೆ ಆಗಲ್ಲ. ಇಂಡಿಯಾ ಇಸ್ ಎ ಯುನೀಕ್ ಕಲ್ಚರ್ ನಮ್ಮದು. ನಮಗೇನು ಸೂಟ್ ಆಗುತ್ತೋ, ನಮ್ಮದು ಹಿಸ್ಟ್ರಿ ಏನಿದೆಯೋ ಅದನ್ನೇ ಫಾಲೋ ಮಾಡಬೇಕು ನಾವು. ಕಮಿಂಗ್ ಟು ಯುವರ್ ಕ್ವಶನ್, ನೀವು ಲೇಡೀಸಿಗೆ, ವಿಮೆನ್ಗೆ, ಹುಡುಗಿರಿಗೆ ಯಾಕೆ ಇಷ್ಟು ಮರ್ಯಾದೆ, ನೀವು ಯಾಕೆ ಅದನ್ನೇ ಸ್ಟ್ರೆಸ್ ಮಾಡ್ತಾಯಿರಾ? ಬರೀ ಬುಕ್ಸು ಲೈಕ್ 4th book ಒಂದಿದೆ ನಂದು. ದ 4th book ಇಸ್, 3rd book ಇಸ್ ಅಬೌಟ್ ಪ್ಯಾಟ್ರಿಯಾರ್ಕಿ, ನಾ ಹೇಳಿದೆ. ದ 4th book ಇಸ್ ಓನ್ಲಿ ಮದರ್ಸ್ ಕ್ಯಾನ್ ಸೇವ್ ಮದರ್ ಇಂಡಿಯಾ. ಅಮ್ಮಂದ್ರೇ ನಮ್ಮದು ಇಂಡಿಯನ್ ವಿಷನ್ನ ಫ್ಯೂಚರ್ಲಿ ಇನ್ನು 10, 15, 20 ವರ್ಷ ಆದಮೇಲೆ ಸೇವ್ ಮಾಡೋಕ್ಕಾಗತ್ತೆ, ಮುಂದೆ ಹೋಗುತ್ತೆ ಇಂಡಿಯಾ, ಬಿಕಾಸ್ ಆಫ್ ಮದರ್. ವೈ? ಬಿಕಾಸ್ ಆ ಟೈಮಲ್ಲಿ ಮದರ್ಸ್ ಎಲ್ಲ ಎಜುಕೇಟ್ ಆಗ್ಬಿಟ್ಟಿರ್ತಾರೆ, ವರ್ಕಿಂಗ್ ಅಮ್ಮ ಇರ್ತಾರೆ, ಅಮ್ಮಂದ್ರೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ, ಮನೇಲಿ ಕೂತಿರಲ್ಲ. ಸೊ ಆಗ ಅವ್ರ ಮಕ್ಕಳಿಗೆ ದಾರಿ ತೋರಿಸ್ಬೋದು, ತಪ್ಪು ಸರಿ ಅನ್ನೋದನ್ನು ಬುದ್ಧಿ ಹೇಳ್ಬೋದು ಮಕ್ಕಳಿಗೆ. ಆ್ಯಂಡ್ ಹುಡುಗ ಹುಡುಗಿದು ಡಿಫ್ರೆನ್ಸ್ ಇದೆಯಾ, ಇಲ್ಲ ಒಂದೇ ಸಮಾನ ಇಬ್ಬರು ಅನ್ನೋದು ಆ ಟೈಮಲ್ಲಿ ಹೇಳಿದಾಗ ಹುಡುಗರು ಮರ್ಯಾದೆ ಕೊಡ್ತಾರೆ. ಹುಡುಗಿಗೆ ಹೆಂಡತಿ ಆಗಲಿ, ಅಕ್ಕ ತಂಗಿ ಆಗಿರಲಿ, ಇನ್ನೊಂದು ಫ್ರೆಂಡ್ ಆಗಿರಲಿ, ಇನ್ನೊಬ್ಬರು ಅಮ್ಮ ಆಗಿರಲಿ, ಅಜ್ಜಿ ಆಗಿರಲಿ, ರೋಡಲ್ಲಿ ಯಾರು ಪೂವರ್ ಆಗಿರ್ತಾರೋ, ವೆಜಿಟೇಬಲ್ ವೆಂಡರ್ ಆಗಿರಲಿ, ಪೌರಕರ್ಮಿಕಾಸ್ ಆಗಿರಲಿ, ಎಲ್ಲರಿಗೂ ಮರ್ಯಾದೆ ಕೊಡೋಕ್ಕೆ ಶುರು ಮಾಡ್ತಾರೆ. ಅದರ್ವೈಸ್ ಒಂದು ಹೆಂಗಸು ಅಂದರೆ ನಾವು ಮರ್ಯಾದೆ ಕೊಡೋದು ಬಿಟ್ಬಿಟ್ಟಿದ್ದೀವಿ.
ಆ್ಯಂಡ್ ಈಗ ನೀವು ಹೇಳಿದಾಗ ಇಂಪ್ರೂವ್ ಆಗ್ತಾ ಇದೆ. ಎಸ್ ಸರ್. ಬಟ್ ಯು ಗೋ ಟು ರೂರಲ್ ಏರಿಯಾ, ವಿಲೇಜಸಲ್ಲಿ ಆಗ್ತಾ ಇದೆಯಾ? ಕಡೆ ಇದೆ. ಒಂದು ಟಾಯ್ಲೆಟ್ ಇರ್ತಾ ಇರಲಿಲ್ಲ ಪಾಪ, ಫೀಲ್ಡ್ಸಲ್ಲಿ ಹೋಗಿ, ಇವತ್ತು ಫೀಲ್ಡ್ಸಲ್ಲಿ ಹೋಗ್ತಾರೆ ಅವರು ಟಾಯ್ಲೆಟ್ಗೆ ಹೋಗಬೇಕು ಅಂದರೆ. ಆ ಟೈಮಲ್ಲಿ ಕ್ರೈಮ್ಸ್ ಆಗುತ್ತೆ. ಸೊ ನನ್ನ ಸೆಕೆಂಡ್ ಬುಕ್ಕು ಕ್ರೈಮ್ಸ್ ಬಗ್ಗೆ, ಏನೇನು ಕ್ರೈಮ್ ಆಗ್ತಾಯಿದೆ ಅಂತ. ಸೊ ಇದೆಲ್ಲ ನೋಡಿದ್ರೆ ನಂಗೆ ಆ ಫೀಲಿಂಗ್ ಬರ್ತಾಯಿದೆ ದಟ್ ವಿಮೆನ್ಗೆ ಒಂದು ಡಿಗ್ನಿಟಿ, ಆ ಹೆಂಗಸಿಗೆ ಒಂದು ಧೈರ್ಯ, ಕಾನ್ಫಿಡೆನ್ಸ್ ಇಟ್ಕೊಂಡು ರೋಡಿಂದ ಸಾಯಂಕಾಲದೊತ್ತು 5 ಗಂಟೆ 6 ಗಂಟೆಗೆ ಹೋಗೋದು ಮಾರ್ಕೆಟ್ಗೆ, ಸ್ಕೂಟರ್ ತೊಗೊಂಡು ಹೋಗೋದು, ಕಾರ್ ತೊಗೊಂಡು ಹೋಗೋದು, ನಡ್ಕೊಂಡು ಹೋಗೋದು, ಆಟೋ ತೊಗೊಂಡು ಹೋಗೋದು, ಆಟೋಲಿ ವೆಜಿಟೇಬಲ್ಸ್ ಕೊಂಡ್ಕೊಂಡು ಪಿಕ್ಚರ್ಗೆ ಹೋಗ್ಬಿಟ್ಟು ಬರೋದು, ಫ್ರೆಂಡ್ಸು 4 ಮಕ್ಕಳು ಹುಡುಗಿರು, ಅಮ್ಮಂದರು, ಮಿಡಲ್ ಏಜ್ ಲೇಡೀಸ್, ಅವುಗಳೆಲ್ಲ ಪಿಕ್ನಿಕ್ ಹೋಗೋದು, ದೇವಸ್ಥಾನಗಳನ್ನ ನೋಡ್ಕೊಂಡು ಬರೋದು, ಅವ್ರವ್ರಾಗೆ ಫ್ಲೈಟಲ್ಲಿ ಹೋಗೋದು, ಇಂಟರ್ನ್ಯಾಷನಲ್ ಟೂರಿಸಮ್ಗೆ ಹೋಗೋದು. ಆ ದಿನ ಯಾವತ್ತು ಬರುತ್ತೆ? ಅವ್ರದ್ದೇ ದುಡ್ಡು, ಅವ್ರದ್ದೇ ಸಂಪಾದನೆ. ಆ್ಯಂಡ್ ಗಂಡ ಕಿಚನ್ಗೆ ಹೋಗಿ ಬರೀ ಟೀ ಅಲ್ಲ, ಅಡುಗೆ ಫುಲ್ಲು ಮಾಡಿ ಆ ಹೆಂಡ್ತಿಗೆ, ಓಲ್ಡ್ ಲೇಡಿ 60, 65, 70 ಇಯರ್ ಓಲ್ಡ್ ಲೇಡಿಗೆ ಕೂರಿಸಿ ಊಟ ಹಾಕೋ ದಿವಸ ನಾನು ನೋಡಬೇಕು. ಆ ಹೆಂಗಸು ತಗ್ಗಿ ಬಗ್ಗಿ ನಡಿಬೇಕು ಅನ್ನೋದು ಸರಿ, ಕರೆಕ್ಟು. ಬಟ್ ಎಲ್ಲ ಟೈಮು ಏನು ತಗ್ಗಿ ಬಗ್ಗೆ ಏನು ನಡೆಯೋದು ಅವಶ್ಯಕತೆ ಇಲ್ಲ. ಅವರು ಸೆಲ್ಫ್ ಡಿಗ್ನಿಟಿ ಅನ್ನೋದು ಅವ್ರಿಗೆ ಇರಬೇಕು. ಆ್ಯಂಡ್ ಐ ವಿಲ್ ಸಲ್ಯೂಟ್ ವಿತ್ ದ ಡೇ ವೆನ್ ವಿಮೆನ್ ಹ್ಯಾವ್ ಕಾನ್ಫಿಡೆನ್ಸ್. ಅದು ನಾನು ಒಂದು ಹೋಪ್ ಇಟ್ಕೊಂಡಿದ್ದೀನಿ, ಅಂದರೆ ಆ ದಿನ ಬರುತ್ತೆ ಇಂಡಿಯಾಲಿ. ನೈಸ್, ಗುಡ್ ಟು ಹಿಯರ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಒಂದು ಒಳ್ಳೆ ಕನ್ವರ್ಸೇಷನ್ ಮಾಡಿದ್ವಿ. ಐ ಆಮ್ ವೆರಿ ಹ್ಯಾಪಿ ಟು ಹ್ಯಾವ್ ಯು ಆನ್ ದ ಶೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಇನ್ನೂ ಭಾಳಷ್ಟು ವಿಚಾರಗಳು ಮಾತಾಡೋದಿದೆ, ಇನ್ನೂ ಡೀಪ್ ಆಗಿ ಡಿಫೆನ್ಸ್ ಬಗ್ಗೆ ಮಾತಾಡಬೇಕು. ಮಾಡೋಣ. ಸಮಯ ಇವಾಗ ಅಷ್ಟು ಇಲ್ಲ ನಮಗೆ. ಸೊ ಐ ವಾಂಟೆಡ್ ಟು ಟಾಕ್ ಅಬೌಟ್ ದ ಪಹಲ್ಗಾಮ್ ಅಟ್ಯಾಕ್ ಆ್ಯಂಡ್ ಮತ್ತೆ ಏನಾಗುತ್ತೆ ಈ ಸಂದರ್ಭದಲ್ಲಿ ಅಂತ ವಿಚಾರಗಳು. ಐ ಥಿಂಕ್ ವಿ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ಆಲ್ ದ ಥಿಂಗ್ಸ್ ಫಾರ್ ನೌ. ಡೆಫಿನೆಟ್ಲಿ ಮತ್ತೆ ಸಿಗೋಣ, ಇನ್ನೂ ಡೆಪ್ತಾಗಿ ನಮ್ಮ ಇಂಡಿಯನ್ ಆರ್ಮಿ ಬಗ್ಗೆ, ನಮ್ಮ ವುಮೆನ್ಸ್ ಬಗ್ಗೆ, ವುಮೆನ್ಸ್ ಸೆಕ್ಯೂರಿಟಿ ಬಗ್ಗೆ ಆ್ಯಂಡ್ ದರ್ ಎಂಪವರ್ಮೆಂಟ್ ಬಗ್ಗೆ ಮಾತನಾಡೋಣ. ಅಬ್ಸಲ್ಯೂಟ್ಲಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಐ ಜಸ್ಟ್ ವಾಂಟೆಡ್ ಟು ಆಸ್ಕ್ ಹೌ ಯು ಫೆಲ್ಟ್, ಹೌ ವಾಸ್ ದಿಸ್ ಕಲಿಯುಗ್ ಶೋ ವಿತ್ ಅಸ್? ಇಟ್ ಇಸ್ ಐ ಥಿಂಕ್ ಮೈ ಥರ್ಡ್ ಶೋ. ಒಂದು ಬುಕ್ ಬಗ್ಗೆ ಇತ್ತು, ಮೊನ್ನೆ ಇನ್ನೊಬ್ಬರು ಕರೆದಿದ್ರು, ಇದು 3ನೇ ಶೋ. ದಿಸ್ ಹ್ಯಾಸ್ ಬಿನ್ ವೆರಿ ಎಕ್ಸಾಸ್ಟಿವ್. ನೀವು ತುಂಬ ಡಿಟೇಲಾಗಿ ಕ್ವಶನ್, ತುಂಬ ರಿಸರ್ಚ್ ಮಾಡಿದ್ದೀರಾ. ಎಲ್ಲ ಇನ್ಫಾರ್ಮೇಷನ್ನು ಶೇರ್ ಮಾಡೋಣ ವ್ಯೂವರ್ಸು, ನಮ್ಮ ಆಡಿಯನ್ಸು ಆ್ಯಂಡ್ ನಮ್ಮ ಕನ್ನಡದ ಜನ ಎಲ್ಲರಿಗೂ ಅರ್ಥ ಆಗಲಿ ಲೈಫ್ ಅಂದರೆ ಏನು. ಸಿಂಪಲ್ ಮ್ಯಾಟ್ರಸಿಂದ ಸ್ವಲ್ಪ ಸೀರಿಯಸ್ ಅಬೌಟ್ ಆರ್ಮಿ ವಿಷಯ ಎಲ್ಲ ಅರ್ಥ ಆಗಲಿ ಅಂತ ನೀವು ನನ್ನ ಕಡೆಯಿಂದ ಕೇಳಿದ್ದೀರಾ. ನಾನು ಆದಷ್ಟು ಏನೇನು ಹೇಳ್ಬೋದೋ ಅದೆಲ್ಲ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ. ಇನ್ನೂ ಇದು ಎಲ್ಲರಿಗೂ ಇಷ್ಟಪಟ್ಟರೆ ಜನ ಬೇಕಾದ್ರೆ ನಾನು ಐ ಆಮ್ ರೆಡಿ. ವಿ ಕ್ಯಾನ್ ಶೇರ್ ಮೋರ್ ಡೀಟೇಲ್ಸ್. ಬಟ್ ಯು ವಿಲ್ ಎಕ್ಸ್ಕ್ಯೂಸ್ ಮೀ, ದೇರ್ ವಿಲ್ ಬಿ ಸಮ್ ಇಶ್ಯೂಸ್ ವಿಚ್ ನಾನು ಸೆನ್ಸಿಟಿವ್ ಆಗಿ ಹೇಳಕ್ಕೆ ಇಷ್ಟಪಡಲ್ಲ, ಹೇಳಬಾರ್ದು. ಅದನ್ನು ಮಾತ್ರ ನಾನು ಹೇಳಲ್ಲ. ರೆಸ್ಟ್ ಕಾಮನ್ ಮ್ಯಾನ್ಸ್ ಲೈಫ್, ಅದು ಶೇರ್ ಮಾಡೋಣ. ಕಷ್ಟ ದುಃಖ ಶೇರ್ ಮಾಡಬೇಕು, ಜನಕ್ಕೆ ನಾಲೆಜ್ ಕೊಡಬೇಕು. ಸ್ಪೆಷಲಿ ಫ್ಯೂಚರ್ ಯೂತ್ಗೆ ಒಂದು ಮೋಟಿವೇಶನ್ ಥರ ಕೊಟ್ಟರೆ ಆಲ್ ಆರ್ ವೆಲ್ಕಮ್. ಪಾಡ್ಕಾಸ್ಟ್ ಥ್ರೂ ನನ್ನ ಜೊತೆ, ನಿಮ್ಮ ಜೊತೆ, ಪದ್ಮನಾಭ ಅವ್ರ ಜೊತೆ ಮಾತಾಡಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಅವ್ರು ಮಾಡ್ಬೋದು. ಐ ಕ್ಯಾನ್ ಮೋಟಿವೇಟ್ ಪೀಪಲ್ ಆಲ್ಸೋ. ಐ ಆಮ್ ಗುಡ್ ಅಟ್ ಕೌನ್ಸಿಲಿಂಗ್ ಆಲ್ಸೋ. Yes sir, I have seen that you are a motivational speaker. So Facebook ಅಲ್ಲಿ ನೋಡಿ, ಇನ್ಸ್ಟಾಲ್ ನೋಡಿ. Yes sir. It's a pleasure talking to you. Thank you so you much. Honored me so nicely. I enjoyed the complete session. Thank you so much. Thank you so much.